ಹಾಯ್ ಸ್ನೇಹಿತರೆ, ನಾನು ಶಂಕರ್, ಸಾಧನಾ ಶಂಕರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಶಿಕಾರಿಪುರ. ಸೊ ಸ್ನೇಹಿತರೆ, ತಮ್ಮೆಲ್ಲರಿಗೂ ಗೊತ್ತು, ಅಂತರ್ಸ್ರಾವಕ ಗ್ರಂಥಿಗಳ ಒಂದು ಬ್ಯೂಟಿಫುಲ್ ಸರಣಿಯನ್ನು ಪ್ರಾರಂಭ ಮಾಡಿದ್ದೀನಿ. ಆ ಸರಣಿ ನಿಮಗೆ ಕಾಂಪಿಟೇಟಿವ್ ಎಕ್ಸಾಮಿಗೂ ಬೇಕು, ನಿಮ್ಮ ಜೀವಕ್ಕೂ ಬೇಕು, ನಿಮ್ಮ ಜೀವನಕ್ಕೂ ಬೇಕು ಸ್ನೇಹಿತರೆ. ಆ ಸರಣಿಯ ವಿಡಿಯೋಗಳನ್ನು ನಾನು ನಿಮ್ಮ ಜೊತೆ ಚರ್ಚೆ ಮಾಡ್ತಿದ್ದೀನಿ. ಸೇಮ್ ಆ ಚರ್ಚೆಯಲ್ಲಿ ಭಾಗವಹಿಸಿ ಸ್ನೇಹಿತರೆ. ನಿಮ್ಮ ಸಾಧನಾ ಶಂಕರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಸಿ. ಸೊ ಸ್ನೇಹಿತರೆ, ನಿಮ್ಮ ಸ್ನೇಹಿತರಿಗೆಲ್ಲ ಹೇಳಿ ಅಂತ ಹೇಳ್ತಾ, ಸ್ನೇಹಿತರೆ ಲೈಕ್ ಕೊಡಿ. ಆ್ಯಂಡ್ ನಮ್ಮಲ್ಲೇನು ಈ ವಿಡಿಯೋದ ಕೆಳಗಡೆ ಇರ್ತಕ್ಕಂತಹ ಡಿಸ್ಕ್ರಿಪ್ಷನ್ ಲಿಸ್ಟಲ್ಲಿ ಇರ್ತಕ್ಕಂತಹ ಟೆಲಿಗ್ರಾಮ್ ಇರ್ಬೋದು, ವಾಟ್ಸಪ್ ಇರ್ಬೋದು, ಟ್ವಿಟರ್ ಇರ್ಬೋದು, ಅವೆಲ್ಲ ಬಳಸ್ಕೊಳ್ಳಿ, ನಮ್ಮ ಜೊತೆಗೆ ಟಚ್ಚಲ್ಲಿರಿ ಅಂತ ಹೇಳ್ತಾ ಈ ಬ್ಯೂಟಿಫುಲ್ ಟಾಪಿಕ್ಕಿಗೆ ಎಂಟ್ರಿ ಆಗ್ತೀನಿ ಸ್ನೇಹಿತರೆ. ಸೊ ಸ್ನೇಹಿತರೆ, ನಾನು ಈ ಹಿಂದಿನ ಕ್ಲಾಸ್ಗಳಲ್ಲಿ ಗ್ರಂಥಿ ಅಂದರೆ ಏನು, ನಾಳಸಹಿತ ಗ್ರಂಥಿ ಅಂದ್ರೇನು, ಅವುಗಳಿಗೆ ಉದಾಹರಣೆಯನ್ನು ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನಾಳರಹಿತ ಗ್ರಂಥಿಗಳು, ಅದುಗಳನ್ನು ಆ ಸರಣಿಯನ್ನು ಪ್ರಾರಂಭ ಮಾಡಿ ನಾಳರಹಿತ ಗ್ರಂಥಿ ಅಂದರೆ ಏನು, ಆರ್ ಅಂತರ್ಸ್ರಾವಕ ಆರ್ ಎಂಡೋಕ್ರೈನ್ ಅಂದರೆ ಏನು, ಸೊ ಅದನ್ನು ಕ್ಲಿಯರಾಗಿ ನಾನು ಎಕ್ಸ್ಪ್ಲನೇಷನ್ ಮಾಡಿ, ಆ ಎಂಡೋಕ್ರೈನ್ ಗ್ಲ್ಯಾಂಡ್ ನಮ್ಮ ದೇಹದಲ್ಲಿ ಯಾವ್ಯಾವ ಭಾಗಗಳಲ್ಲಿದೆ ಅದರ ಮೇಲೂ ಕೂಡ ಕಾಂಪಿಟೇಟಿವ್ ಎಕ್ಸಾಮಿಗೆ ಕ್ವಶನ್ ಬರುತ್ತೆ. ನೆಕ್ಸ್ಟ್ ಆ ಭಾಗಗಳಲ್ಲಿ ಅವುಗಳನ್ನು ಏನಂತ ಕರೀತಾರೆ, ಅವುಗಳಿಗಿರ್ತಕ್ಕಂಥ ಬಿರುದುಗಳೇನು, ಯಾವುದು ತುರ್ತು ಪರಿಸ್ಥಿತಿಯ ಹಾರ್ಮೋನ್, ಯಾವುದು ಎಮರ್ಜೆನ್ಸಿ ಗ್ಲ್ಯಾಂಡ್, ಯಾವುದು ಪರ್ಸನಾಲಿಟಿ, ಯಾವುದು ಮಾಸ್ಟರ್ ಗ್ಲ್ಯಾಂಡ್, ಇವೆಲ್ಲ ವಿಡಿಯೋಗಳನ್ನು ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡಿದ್ದೀನಿ ಸ್ನೇಹಿತರೆ. ಆ ಬ್ಯೂಟಿಫುಲ್ ಅಂತರ್ಸ್ರಾವಕ ಗ್ರಂಥಿಗಳನ್ನು ಕಂಟ್ರೋಲ್ ಮಾಡ್ತಕ್ಕಂತಹ ಅಂತರ್ಸ್ರಾವಕ ಗ್ರಂಥಿ ಒಂದೇ ಅಲ್ಲ, ಕಂಪ್ಲೀಟ್ ನಮ್ಮ ದೇಹದಲ್ಲಿರ್ತಕ್ಕಂಥ ಎಲ್ಲ ಜೀವಕೋಶಗಳಿಂದ ನಡೀತಕ್ಕಂಥ ಜೀವನ ಕ್ರಿಯೆಗಳನ್ನು ನಿಯಂತ್ರಣ ಮಾಡ್ತಕ್ಕಂಥ ಕೇಂದ್ರ ನರವ್ಯೂಹದ ಭಾಗ, ದಟ್ ಇಸ್ ಮೆದುಳು. ಮೆದುಳಿನ ಬಗ್ಗೆನೂ ಕೂಡ ನಾನು ಒಂದು ಬ್ಯೂಟಿಫುಲ್ ಕ್ಲಾಸನ್ನು ಚರ್ಚೆ ಮಾಡಿದ್ದೀನಿ. ನಿಮ್ಮ ಎವ್ರಿಡೇ ಲೈಫಲ್ಲಿ ಮೆದುಳನ್ನು ಹೇಗೆ ಈಸಿಯಾಗಿ ನೆನಪಲ್ಲಿ ಇಟ್ಕೋಬಹುದು ಅಂತಕ್ಕಂಥ ನಿಮ್ಮದೇ ಆಗಿರತಕ್ಕಂಥ, ನಿಮಗೆ ಖುಷಿ ಕೊಡ್ತಕ್ಕಂತಹ ಚಟುವಟಿಕೆಗಳ ಮೂಲಕ, ಉದಾಹರಣೆಗಳ ಮೂಲಕ ನಿಮ್ಮ ಜೊತೆಗೆ ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ ಸ್ನೇಹಿತರೆ. ಈ ಮೆದುಳಿನ ಮುಂದುವರೆದ ಭಾಗ, ಯಾಕಂದರೆ ಮೆದುಳೇ ಎಲ್ಲ ಅಂತರ್ಸ್ರಾವಕ ಗ್ರಂಥಿಗಳನ್ನು ಕಂಟ್ರೋಲ್ ಮಾಡ್ತಾ ಇರೋದು. ಸರ್ ಮೆದುಳಲ್ಲಿ ಒಂದು ಭಾಗ ಇದೆ, ಆ ಭಾಗ ಅಂತರ್ಸ್ರಾವಕ ಗ್ರಂಥಿಗಳನ್ನು ಕಂಟ್ರೋಲ್, ಸರ್ ಮೆದುಳಲ್ಲಿರ್ತಕ್ಕಂಥ ಆ ಭಾಗ ಎಲ್ಲ ಅಂತರ್ಸ್ರಾವಕ ಗ್ರಂಥಿಗಳನ್ನು ಕಂಟ್ರೋಲ್ ಮಾಡ್ತಾ ಇದೆಯಾ? ನೋ ಸ್ನೇಹಿತರೆ, ಮೆದುಳಲ್ಲಿರ್ತಕ್ಕಂಥ ಆ ಭಾಗ ಒಂದು ಅಂತರ್ಸ್ರಾವಕ ಗ್ರಂಥಿಯನ್ನು ಕಂಟ್ರೋಲ್ ಮಾಡ್ತಾ ಇದೆ. ಆ ಅಂತರ್ಸ್ರಾವಕ ಗ್ರಂಥಿನೇ ಪೆಟ್ಯೂಟರಿ. ಸೊ ಸ್ನೇಹಿತರೆ, ಈ ಪೆಟ್ಯೂಟರಿಯನ್ನು ಕಂಟ್ರೋಲ್ ಮಾಡಿಕೊಂಡು ನಮ್ಮ ದೇಹದಲ್ಲಿರೋ ಎಲ್ಲ ಅಂತರ್ಸ್ರಾವಕ ಗ್ರಂಥಿಗಳನ್ನು ಕಂಟ್ರೋಲ್ ಮಾಡಿಸ್ತಾ ಇದೆ. ಹಾಗಾಗಿ ನಮ್ಮ ದೇಹದಲ್ಲಿರ್ತಕ್ಕಂಥ ಎಲ್ಲ ಅಂತರ್ಸ್ರಾವಕ ಗ್ರಂಥಿಗಳನ್ನು ಕಂಟ್ರೋಲ್ ಮಾಡ್ತಕ್ಕಂತಹ ಅಂತರ್ಸ್ರಾವಕ ಗ್ರಂಥಿ ಯಾವುದಪ್ಪ ಅಂದರೆ ಪೆಟ್ಯೂಟರಿ. ಪೆಟ್ಯೂಟರಿಯನ್ನು ಕಂಟ್ರೋಲ್ ಮಾಡ್ತಕ್ಕಂಥ ಮೆದುಳಿನ ಭಾಗ ಯಾವುದಪ್ಪ ಅಂದರೆ ದಟ್ ಈಸ್ ಹೈಪೋಥಲಾಮಸ್ ಸ್ನೇಹಿತರೆ. ಸೊ ಸ್ನೇಹಿತರೆ, ಈ ಹೈಪೋಥಲಾಮಸ್ ಬಗ್ಗೆ ನಾನು ಆಲ್ರೆಡಿ ಆ ಮೆದುಳಿನ ಕ್ಲಾಸಲ್ಲಿ ಹೇಳಿದ್ದೀನಿ. ಹೈಪೋಥಲಾಮಸ್ ನಮ್ಮ ಬಾಡಿ ಟೆಂಪರೇಚರ್, ನಮ್ಮ ದೇಹದ ಉಷ್ಣತೆಯನ್ನು ನಿಯಂತ್ರಿಸುತ್ತೆ. ಹೈಪೋಥಲಾಮಸ್ ಸ್ಟ್ರಾಂಗ್ ಇತ್ತು ಅಂದರೆ ನಮ್ಮ ಬಾಡಿ ಟೆಂಪರೇಚರ್ ಸೂಪರ್ ಇರುತ್ತೆ. ಟೆಂಪ್ರೇಚರ್ ಎಕ್ಸಲೆಂಟಾಗಿತ್ತು ಅಂದರೆ ಒಳ್ಳೆ ನಿದ್ರೆ ಬರುತ್ತೆ. ಒಳ್ಳೆ ನಿದ್ರೆ ಬಂತು ಅಂದರೆ ಒಳ್ಳೆ ಬಾಯಾರಿಕೆ ಆಗುತ್ತೆ. ಒಳ್ಳೆ ಬಾಯಾರಿಕೆ ಆಯಿತು ಅಂದರೆ ಒಳ್ಳೆ ಹಸಿವಾಗತ್ತೆ. ಚೆನ್ನಾಗಿ ಹಸಿವಿ ಟೈಮ್ ತಿಂತಾ ಹೋಗಿದ್ದೀವಿ ಅಂದರೆ ನಮಗೆ ಯಾವ ದುಃಖನೂ ಇರಲ್ಲ, ಯಾವ ಫೀಲಿಂಗ್ಸು ಇರಲ್ಲ. ಟೈಮ್ ಟು ಟೈಮ್ ನೀರು ಕುಡಿತಾ ಇದ್ದೀವಿ ಅಂದರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ನಿದ್ರೆ ಬರ್ತಾ ಇದೆ ಅಂದರೆ ಫೀಲಿಂಗ್ಸು ಇಲ್ಲ, ಪೇಯ್ನ್ಸು ಇಲ್ಲ, ಲವ್ವು ಇಲ್ಲ, ಹೇಟು ಇಲ್ಲ. ಇವನ್ನೆಲ್ಲ ಕಂಟ್ರೋಲ್ ಮಾಡಿಕೊಂಡು ನಮ್ಮ ಬಾಡಿ ಟೆಂಪರೇಚರನ್ನು ಮೇಂಟೆನೆನ್ಸ್ ಮಾಡ್ಕೊಳ್ತಕ್ಕಂತಹ ನಮ್ಮ ಬ್ರೈನ್ ದ ಪಾರ್ಟ್ ಯಾವುದಪ್ಪ ಅಂದರೆ ಬ್ರೈನ್ ದ ಪಾರ್ಟ್, ಮೆದುಳಿನ ಮುಮ್ಮೆದುಳಿನ ಪಾರ್ಟ್, ಫೋರ್ ಬ್ರೈನ್ ದ ಪಾರ್ಟ್ ಯಾವುದಪ್ಪ ಅಂದರೆ ದಟ್ ಈಸ್ ಹೈಪೋಥಲಾಮಸ್ ಸ್ನೇಹಿತರೆ. ಈ ಹೈಪೋಥಲಾಮಸ್ ನಮ್ಮ ಮೆದುಳಿನ ಭಾಗ. ಇವೆಲ್ಲ ಚಟುವಟಿಕೆಗಳನ್ನು ನಿಯಂತ್ರಣ ಮಾಡುವುದರ ಜೊತೆಗೆ ಇದು ನಮ್ಮ ಪೆಟ್ಯೂಟರಿ ಗ್ರಂಥಿಯನ್ನೂ ಕೂಡ ಏನು ಮಾಡುತ್ತೆ ಅಂದರೆ ತನ್ನ ನಿಯಂತ್ರಣದಲ್ಲಿ, ತನ್ನ ಕಂಟ್ರೋಲಲ್ಲಿ ಇಟ್ಕೊಳ್ಳುತ್ತೆ. ಹಾಗಾಗಿ ಪೆಟ್ಯೂಟರಿ ಗ್ರಂಥಿಯನ್ನೂ ಕಂಟ್ರೋಲ್ ಮಾಡಿಕೊಂಡು ಈ ಕೆಲಸ ಎರಡನ್ನ ಮಾಡಿಕೊಳ್ಳೋದ್ರಿಂದ ನಾವು ಈ ಮೆದುಳಿನ ಭಾಗವನ್ನು ಈ ಕ್ರಿಯೆಗಳನ್ನ ಕಂಟ್ರೋಲ್ ಮಾಡೋದ್ರಿಂದ ಮೆದುಳಿನ ಭಾಗ ಅಂತ ಕರಿತೀವಿ. ಪೆಟ್ಯೂಟರಿ ಗ್ರಂಥಿಯನ್ನು ಕಂಟ್ರೋಲ್ ಮಾಡೋದ್ರಿಂದ ಇದನ್ನು ಒಂದು ಅಂತರ್ಸ್ರಾವಕ ಗ್ರಂಥಿ ಅಂತಲೂ ಕೂಡ ಕರಿತೀವಿ ಸ್ನೇಹಿತರೆ. ಹಾಗಾದರೆ ಈ ಕೆಳಕಂಡ ಮೆದುಳಿನ ಯಾವ ಭಾಗವು ಅಂತರ್ಸ್ರಾವಕ ಗ್ರಂಥಿಯಾಗಿ ತನ್ನ ಕಾರ್ಯವನ್ನು ನಿರ್ವಹಿಸುತ್ತೆ ಅಂತ ಕ್ವಶನ್ ಕೇಳಿದ್ರೆ ದಟ್ ಈಸ್ ಹೈಪೋಥಲಾಮಸ್. ಸೊ ಸ್ನೇಹಿತರೆ, ಈ ಹೈಪೋಥಲಾಮಸ್ ನಮ್ಮ ಪೆಟ್ಯೂಟರಿಯನ್ನು ಕಂಟ್ರೋಲ್ ಮಾಡುವುದರ ಜೊತೆಗೆ ನಮ್ಮ ಇವೆಲ್ಲ ದೈಹಿಕ ಚಟುವಟಿಕೆಗಳನ್ನು ಕೂಡ ಕಂಟ್ರೋಲ್ ಮಾಡುತ್ತೆ ಸ್ನೇಹಿತರೆ. ಎಸ್, ಈ ಹೈಪೋಥಲಾಮಸ್ ನಮ್ಮ ಪೆಟ್ಯೂಟರಿಯನ್ನು ಹೇಗೆ ಕಂಟ್ರೋಲ್ ಮಾಡುತ್ತೆ?
ಹೈಪೋಥಲಾಮಸ್ ಪೆಟ್ಯುಟರಿಯನ್ನು ಹೇಗೆ ಕಂಟ್ರೋಲ್ ಮಾಡುತ್ತೆ? ಸೊ ಹೇಗೆ ಕಂಟ್ರೋಲ್ ಮಾಡುತ್ತೆ ಅಂದರೆ ಸಿಂಪಲ್ ಇಲ್ಲೇ ಕ್ಲಿಯಾರಿಟಿ ಸಿಗುತ್ತೆ ನಿಮಗೆ. ನಮ್ಮ ಹೈಪೋಥಲಾಮಸ್ ಇದೆಯಲ್ವಾ, ಹೈಪೋಥಲಾಮಸ್ ಪೆಟ್ಯುಟರಿಯನ್ನು ಕಂಟ್ರೋಲ್ ಮಾಡಲಿಕ್ಕೆ ಅದು 9 ಹಾರ್ಮೋನ್ಗಳನ್ನು ಉಪಯೋಗಿಸುತ್ತೆ. 9 ಹಾರ್ಮೋನ್ಸ್, 9 ಹಾರ್ಮೋನ್. ಹಾಗೆ ನಮ್ಮ ಹೈಪೋಥಲಾಮಸ್ ಎಷ್ಟು ಹಾರ್ಮೋನ್ಗಳನ್ನು ರಿಲೀಸ್ ಮಾಡುತ್ತೆ ಅಂದರೆ 9 ಹಾರ್ಮೋನ್ಗಳನ್ನು ರಿಲೀಸ್ ಮಾಡುತ್ತೆ. ಸರ್ ಹಾಗಾದರೆ ಕಾಂಪಿಟೇಟಿವ್ ಎಕ್ಸಾಮ್ಗೆ 9 ಹಾರ್ಮೋನ್ ನೆನ್ಪಿಟ್ಕೊಳ್ಬೇಕಾ ಸರ್ ಬರೀ ಹೈಪೋಥಲಾಮಸ್ದು? ನೋ, ಅದಕ್ಕೊಂದು ಸ್ಕಿಲ್ ಇದೆ ಸ್ನೇಹಿತರೆ. ಏನು ಟೆಕ್ನಿಕ್ ಇದೆ ಅಂದರೆ ಅದು ಯಾವುದಾದ್ರೂ ಹಾರ್ಮೋನ್ ರಿಲೀಸ್ ಆಗಲಿ, ಆ ಹಾರ್ಮೋನಲ್ಲಿ ರಿಲೀಸ್ ಅಂತಕ್ಕಂಥ ಒಂದು ವರ್ಡ್ ಇದೆ ಸ್ನೇಹಿತರೆ. ರಿಲೀಸ್ ಆರ್ ಬಿಡುಗಡೆ. ಸೊ ಸಿಂಪಲ್. ಹಾಗಾದರೆ ಬಿಡುಗಡೆ ಅಂತಕ್ಕಂಥ ಪದ ಇರುತ್ತೆ, ಇಲ್ಲ ಇನ್ಹಿಬಿಟ್ ಆರ್ ಕುಂಠಿತ ಅಂತಕ್ಕಂತಹ ವರ್ಡ್ ಇರುತ್ತೆ ಸ್ನೇಹಿತರೆ. ಹಾಗಾದರೆ ಕುಂಠಿತ ಅಂತಕ್ಕಂತಹ ಪದ ಇತ್ತು ಅಂದರೆ ಅದು ಯಾವ ಗ್ರಂಥಿ ಸ್ರವಿಸುವ ಹಾರ್ಮೋನ್ ಅಂದರೆ ನಮ್ಮ ಹೈಪೋಥಲಾಮಸ್. ಹಾಗಾದರೆ ಹೈಪೋಥಲಾಮಸ್ ಎರಡು ನೆನ್ಪಿಟ್ಕೊಳ್ಳಿ, ಒಂದು ರಿಲೀಸಿಂಗ್, ಇನ್ನೊಂದು ಇನ್ಹಿಬಿಟಿಂಗ್ ವರ್ಡ್ ರಿಲೀಸಿಂಗ್. ಸರ್ ಎಕ್ಸಾಂಪಲ್ ಕೊಡಿ ಸರ್. ಸೊ ಸಿಂಪಲ್ ಸ್ನೇಹಿತರೆ, ಎಕ್ಸಾಂಪಲ್ ಈಗ ನಮಗೆ ಎಲ್ಲರಿಗೂ ಗೊತ್ತು, ದಟ್ ಇಸ್ ಥೈರಾಕ್ಸಿನ್ ಎಂಬ ಹಾರ್ಮೋನನ್ನು ಯಾವುದು ರಿಲೀಸ್ ಮಾಡುತ್ತೆ ಅಂದರೆ ನಮ್ಮ ಗಂಟ್ಲಲ್ಲಿರ್ತಕ್ಕಂತಹ ಥೈರಾಯ್ಡ್ ಗ್ರಂಥಿ ಏನು ಮಾಡುತ್ತೆ? ರಿಲೀಸ್ ಮಾಡುತ್ತೆ. ಹಾಗಾದರೆ ಥೈರಾಯ್ಡ್ ಗ್ರಂಥಿ ಥೈರಾಕ್ಸಿನ್ ರಿಲೀಸ್ ಮಾಡಬೇಕು ಅಂದರೆ ಥೈರಾಯ್ಡನ್ನು ಪ್ರಚೋದನೆ ಮಾಡಬೇಕು. ಥೈರಾಯ್ಡನ್ನು ಪ್ರಚೋದನೆ ಮಾಡಲಿಕ್ಕೆ ಇರ್ತಕ್ಕಂಥ ಮತ್ತೊಂದು ಗ್ರಂಥಿ ಯಾವುದಪ್ಪ ಅಂದರೆ ದಟ್ ಇಸ್ ದ ಪಿಟ್ಯುಟರಿ. ಹಾಗೆ ಪಿಟ್ಯುಟರಿ ಹೇಗೆ ರಿಲೀಸ್ ಮಾಡುತ್ತೆ? TSH ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನನ್ನು ರಿಲೀಸ್ ಮಾಡಿ ಥೈರಾಯ್ಡನ್ನು ಪ್ರಚೋದನೆ ಮಾಡುತ್ತೆ. ಅವಾಗ ಥೈರಾಯ್ಡ್ ಖುಷಿಯಾಗಿ ಥೈರಾಕ್ಸಿನ್ ರಿಲೀಸ್ ಮಾಡುತ್ತೆ. ಥೈರಾಕ್ಸಿನ್ ನಮ್ಮ ಪರ್ಸನಾಲಿಟಿಯನ್ನು ಏನು ಮಾಡ್ತಾ ಇರತ್ತೆ? ಮೇಂಟೆನೆನ್ಸ್ ಮಾಡುತ್ತೆ. ಹಾಗಾದರೆ ನಮ್ಮ ಪೆಟ್ಯುಟರಿ ಇದೆಯಲ್ವಾ, ಆ ಪೆಟ್ಯುಟರಿ TSHನ ರಿಲೀಸ್ ಮಾಡಬೇಕು ಅಂದರೆ ನಮ್ಮ ಪೆಟ್ಯುಟರಿ ಯಾರ ಮಾತು ಕೇಳುತ್ತೆ? ಹೈಪೋಥಲಾಮಸ್. ಈಗ ಹೈಪೋಥಲಾಮಸ್ ಯಾವುದನ್ನು ರಿಲೀಸ್ ಮಾಡುತ್ತೆ? ಹೈಪೋಥಲಾಮಸ್ ಇದೆಯಲ್ವಾ, ಇದು ಯಾವುದನ್ನು ರಿಲೀಸ್ ಮಾಡುತ್ತೆ ಅಂದರೆ TRH ಥೈರಾಯ್ಡ್ ರಿಲೀಸಿಂಗ್ ಹಾರ್ಮೋನ್. ಸೊ ಸ್ನೇಹಿತರೆ, ಹಾಗೆ ಇಲ್ಲಿ ರಿಲೀಸಿಂಗ್ ಅಂತಕ್ಕಂಥ ವರ್ಡ್ ಬಂತು ಅಂದರೆ ಇದು ಯಾವ ಗ್ರಂಥಿ ಸ್ರವಿಸುವ ಹಾರ್ಮೋನ್? ದಟ್ ಈಸ್ ಹೈಪೋಥಲಾಮಸ್ ಸ್ರವಿಸುವ ಹಾರ್ಮೋನ್. ಸ್ಟಿಮ್ಯುಲೇಟ್ ಆರ್ ಟ್ರೋಫಿನ್ ಈ ಥರ ಪದಗಳು ಬಂತು ಅಂದರೆ ಅದು ಯಾವ ಗ್ರಂಥಿ ಸ್ರವಿಸುವ ಹಾರ್ಮೋನ್? ದಟ್ ಈಸ್ ಪೆಟ್ಯುಟರಿ ಸ್ರವಿಸುವ ಹಾರ್ಮೋನ್. ಸೊ ಸ್ನೇಹಿತರೆ, 9 ರಿಲೀಸಿಂಗ್ ಅಥವಾ ಇನ್ಹಿಬಿಟಿಂಗ್. ಸೊ ಜಾಸ್ತಿ ಪ್ರಮಾಣದಲ್ಲಿ ಆ ಗ್ರಂಥಿಗಳು ಕೆಲಸ ಮಾಡಬೇಕಪ್ಪ ಅಂದರೆ ಹಾರ್ಮೋನನ್ನು ಜಾಸ್ತಿ ರಿಲೀಸ್ ಮಾಡುತ್ತೆ ಹೈಪೋಥಲಾಮಸ್. ಇಲ್ಲಿ ನಮ್ಮ ದೇಹದಲ್ಲಿರ್ತಕ್ಕಂಥ ಅಂಗಗಳು ಕಡಿಮೆ ಪ್ರಮಾಣದಲ್ಲಿ ಕೆಲಸ ಮಾಡಬೇಕಪ್ಪ ಅಂದರೆ ಹಾರ್ಮೋನನ್ನು ಕಡಿಮೆ ಮಾಡುತ್ತೆ, ಕುಂಠಿತಗೊಳಿಸುತ್ತೆ. ಇದಕ್ಕೆ ಇನ್ಹಿಬಿಟಿಂಗ್ ಆ್ಯಂಡ್ ರಿಲೀಸಿಂಗ್ ಹಾರ್ಮೋನ್ ಅಂತ ಕರಿತೀವಿ ಸ್ನೇಹಿತರೆ. ಅವೆಲ್ಲವನ್ನು ನಾವು ಒಂದೊಂದೇ ಯಾವುದು ರಿಲೀಸಿಂಗ್ ಹಾರ್ಮೋನ್, ಯಾವುದು ಇನ್ಹಿಬಿಟಿಂಗ್ ಹಾರ್ಮೋನನ್ನು ಹೈಪೋಥಲಾಮಸ್ ಸ್ರವಿಸುವುದರ ಮೂಲಕ ಪೆಟ್ಯುಟರಿಯನ್ನು ತನ್ನ ಕಂಟ್ರೋಲಲ್ಲಿ ಇಟ್ಕೊಂಡು ಪೆಟ್ಯುಟರಿ ಮಾಸ್ಟರ್ ಆದರೆ ಅದಕ್ಕೆ ಮಾಸ್ಟರ್ ಗ್ಲ್ಯಾಂಡ್ ಆಗಿ ನಮ್ಮ ಹೈಪೋಥಲಾಮಸ್ ಹೇಗೆ ಕೆಲಸವನ್ನು ಮಾಡುತ್ತೆ ಅಂತಕ್ಕಂಥ ಮಾಹಿತಿಯನ್ನು ಒಂದೊಂದೇ ಆಗಿ ನಾವು ಚರ್ಚೆ ಮಾಡ್ತಾ ಹೋಗೋಣ ಸ್ನೇಹಿತರೆ. ಸೊ ಸ್ನೇಹಿತರೆ, ಇಲ್ಲೇ ನಾವು ಒಂದ್ಸತಿ ಪೆಟ್ಯುಟರಿ ಬಗ್ಗೆ ಸ್ವಲ್ಪ ಕ್ಲಿಯರ್ ಮಾಡ್ಕೊಳ್ಳೋಣ. ಪೆಟ್ಯುಟರಿ ಯಾವ ಬಣ್ಣದಲ್ಲಿ ಇರ್ತಕ್ಕಂತಹ ಗ್ರಂಥಿ? ಯಾವ ಬಣ್ಣ ಅಂದರೆ ಇಟ್ ಇಸ್ ಪಿಂಕಿಶ್ ಕಲರ್ ಇದೆ ಸ್ನೇಹಿತರೆ, ಪಿಂಕಿಶ್ ಕಲರ್. ಹಾಗಾದರೆ ಪೆಟ್ಯುಟರಿ ಇದೆಯಲ್ವಾ, ಅಂತರಸ್ರಾವಕ ಗ್ರಂಥಿಗಳಲ್ಲಿ ಅತ್ಯಂತ ಚಿಕ್ಕ ಗ್ರಂಥಿ ಯಾವುದು ಅಂತ ಕೇಳಿದ್ರೆ ಪೀನಿಯಲ್. ಅತ್ಯಂತ ಚಿಕ್ಕ ಗ್ರಂಥಿ ಯಾವುದು ಅಂತ ಕೇಳಿದ್ರೆ ದಟ್ ಇಸ್ ಪೀನಿಯಲ್. ಎಷ್ಟು ಗ್ರಾಮ್ ಇರುತ್ತೆ ಅಂದರೆ 173 ಮಿಲಿಗ್ರಾಮ್ ಇರುತ್ತೆ ಸ್ನೇಹಿತರೆ ನಮ್ಮ ಪೀನಿಯಲ್. ಹಾಗಾದರೆ ನಮ್ಮ ಅಂತರಸ್ರಾವಕ ಗ್ರಂಥಿಗಳಲ್ಲಿ ಅತ್ಯಂತ ಚಿಕ್ಕ ಗ್ರಂಥಿ ಯಾವುದು ಅಂದರೆ ಪೀನಿಯಲ್. ನಾವು ಪೀನಿಯಲ್ ಬಗ್ಗೆ ಮಾತಾಡ್ತಾ ಇಲ್ಲ, ಪೆಟ್ಯುಟರಿ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ಸಿಂಪಲ್, ಪೆಟ್ಯುಟರಿ ನಮ್ಮ ಮುಮ್ಮೆದುಳಿನ ಹೈಪೋಥಲಾಮಸ್ ಭಾಗದ ಮುಂಭಾಗದಲ್ಲಿ ಪೆಟ್ಯುಟರಿ ಬಟಾಣಿ ಕಾಳಿನಷ್ಟು ಇದೆ. ಈ ಬಟಾಣಿ ಕಾಳಿನಷ್ಟು ಇರತಕ್ಕಂಥ ಪೆಟ್ಯುಟರಿ ಗ್ರಂಥಿ ಪಿಂಕಿಶ್ ಕಲರಲ್ಲಿ ಇದೆ. ಈ ಪಿಂಕಿಶ್ ಕಲರಲ್ಲಿ ಇರ್ತಕ್ಕಂತಹ ನಮ್ಮ ಏನು ಪೆಟ್ಯುಟರಿ ಗ್ರಂಥಿ ವೆಯ್ಟ್ ಎಷ್ಟಿದೆ ಅಂದರೆ ದಟ್ ಇಸ್ 500 ಮಿಲಿಗ್ರಾಮ್. ಸರ್ ಗ್ರಾಮಲ್ಲಿ ಕೇಳಿಬಿಟ್ರೆ 0.5 ಗ್ರಾಮ್. ಸೊ ಸ್ನೇಹಿತರೆ, 0.5 ಗ್ರಾಮನ್ನು ಅಥವಾ 500 ಮಿಲಿಗ್ರಾಮ್ ನೋಡಿ, ನಮ್ಮ ಪೆಟ್ಯುಟರಿ 500 ಮಿಲಿಗ್ರಾಮ್ ಇದ್ದರೆ
ನಮ್ಮ ಪೀನಿಯಲ್ 173 ಮಿಲಿಗ್ರಾಮ್, ಅದಕ್ಕಿಂತ ತುಂಬ ಚಿಕ್ಕದಿದು. ಯಾವುದು? ನಮ್ಮ ಪೀನಿಯಲ್. ಒಟ್ಟಾರೆಯಾಗಿ ಏನು ನಮ್ಮ ಪೆಟ್ಯುಟರಿ ಇದೆಯಲ್ವಾ 500 ಮಿಲಿಗ್ರಾಮನ್ನು ಹೊಂದಿದೆ. ನೆಕ್ಸ್ಟ್ ಪಿಂಕಿಶ್ ಬಣ್ಣದಿಂದ ಆಗಿದೆ ಸ್ನೇಹಿತರೆ. ಇದ್ರದ್ದು ಡಯಾಮೀಟರು ಕೂಡ ಹೇಳ್ಬೋದು ನಾವು 1.3 ಸೆಂಟಿಮೀಟರ್ ಡಯಾಮೀಟರ್ನ ನಮ್ಮ ಹೊಂದಿರತಕ್ಕಂತಹ ಈ ಬ್ಯೂಟಿಫುಲ್ ಗ್ಲ್ಯಾಂಡ್ ಇದೆಯಲ್ವಾ ಪೆಟ್ಯುಟರಿ ಇದು ನಮ್ಮ ಹೈಪೋಥಲಾಮಸ್ಗೆ ಜಾಯಿನ್ ಆಗಿದೆ. ಈ ಹೈಪೋಥಲಾಮಸ್ಗೆ ಜಾಯಿನ್ ಆಗಿರ್ತಕ್ಕಂತಹ ಈ ಪೆಟ್ಯುಟರಿ ಗ್ರಂಥಿಯನ್ನು ನಾವು ಎನ್ಲಾರ್ಜ್ ಮಾಡಿ ದೊಡ್ಡಕ್ಕೆ ಮಾಡಿ ನೋಡಿದಾಗ ಈ ಥರ ಕಾಣುತ್ತೆ ಸ್ನೇಹಿತರೆ. ಈ ಪೆಟ್ಯುಟರಿ ಇದೆಯಲ್ವಾ, ಸೊ ಇದರಲ್ಲಿ 2 ಲೋಬ್ಗಳು ಬರುತ್ತೆ, 2 ಭಾಗಗಳು ಬರುತ್ತೆ ಪ್ರಮುಖವಾಗಿ. ಒಂದು ಮೇಲ್ಮುಖ ಅಂದರೆ ಪೆಟ್ಯುಟರಿ ಏನು ಮೆದುಳಿನ ಬುಡಭಾಗದಲ್ಲಿ ಏನು ಹೈಪೋಥಲಾಮಸ್ಸಿಗೆ ಟಚ್ ಆಗಿರುತ್ತಲ್ವ, ಆ ಪೆಟ್ಯುಟರಿ ಮೇಲ್ಭಾಗ ಇರುತ್ತಲ್ವ, ಅದಕ್ಕೆ ಮೇಲಿನ ಹಾಲೆ ಆಂಟೀರಿಯರ್ ಲೋಬ್ ಅಂತ ಕರಿತೀವಿ. ನೆಕ್ಸ್ಟ್ ಅದರ ಕೆಳಭಾಗದಲ್ಲಿ ಇರ್ತಕ್ಕಂಥದ್ದು ಅದಕ್ಕೆ ಪೋಸ್ಟೀರಿಯರ್ ಲೋಬ್ ಅಂತ ಕರಿತೀವಿ ಸ್ನೇಹಿತರೆ. ಎಕ್ಸಾಂಪಲ್ ಹಿಂಗೆ ಜೋತ್ ಬಿದ್ದಿದೆ ಅಂದರೆ ಈ ಕಡೆಯಿಂದ ಇರ್ತಕ್ಕಂಥದ್ದು ಪೋಸ್ಟೀರಿಯರ್ ಲೋಬ್, ಆ ಕಡೆಯಿಂದ ಇರ್ತಕ್ಕಂಥದ್ದು ಆಂಟೀರಿಯರ್ ಲೋಬ್. ಈ ಥರ ಆಂಟೀರಿಯರ್ ಪೆಟ್ಯುಟರಿ ಆ್ಯಂಡ್ ಪೋಸ್ಟೀರಿಯರ್ ಪೆಟ್ಯುಟರಿ ಅಂತಕ್ಕಂಥ 2 ಭಾಗ ಬರುತ್ತೆ. ಸರ್ ಇವು 2 ಭಾಗವನ್ನು ಯಾಕೆ ಹೇಳ್ತಿದ್ದೀವಿ ಅಂದರೆ ಈ ಆಂಟೀರಿಯರ್ ಲೋಬ್ ಇದೆಯಲ್ವಾ, ಆಂಟೀರಿಯರ್ ಲೋಬೆ ಕೆಲವೊಂದು ಹಾರ್ಮೋನ್ಗಳನ್ನು ರಿಲೀಸ್ ಮಾಡುತ್ತೆ. ನೆಕ್ಸ್ಟ್ ಪೋಸ್ಟೀರಿಯರ್ ಲೋಬ್ ಇದೆಯಲ್ವಾ, ಇದೇ ಕೆಲವೊಂದು ಹಾರ್ಮೋನ್ಗಳನ್ನು ರಿಲೀಸ್ ಮಾಡುತ್ತೆ ಸ್ನೇಹಿತರೆ. ಸೊ ಸಿಂಪಲ್, ನಮ್ಮೇನು ಹೈಪೋಥಲಾಮಸ್ ಇದೆ, ಹೈಪೋಥಲಾಮಸ್ ದಟ್ ಈಸ್ RH ರಿಲೀಸಿಂಗ್ ಹಾರ್ಮೋನ್ ಅಥವಾ ಇನ್ಹಿಬಿಟಿಂಗ್ ಹಾರ್ಮೋನ್, ರಿಲೀಸಿಂಗ್ ಹಾರ್ಮೋನ್ ಅಥವಾ ಇನ್ಹಿಬಿಟಿಂಗ್ ಹಾರ್ಮೋನ್. ರಿಲೀಸ್ ಅಂದರೆ ಥೈರಾಯ್ಡ್ ಇದ್ದರೆ ಥೈರಾಯ್ಡ್ ರಿಲೀಸಿಂಗ್ ಹಾರ್ಮೋನ್, ಗ್ರೌತ್ ಹಾರ್ಮೋನ್ ಇತ್ತು ಅಂದರೆ ಗ್ರೌತ್ ಹಾರ್ಮೋನ್ ರಿಲೀಸಿಂಗ್ ಹಾರ್ಮೋನ್, ಅಥವಾ ಗ್ರೌತ್ ಹಾರ್ಮೋನ್ ಕಡಿಮೆ ಮಾಡಬೇಕಾ ಎಷ್ಟು ಗ್ರೌತ್ ಹಾರ್ಮೋನ್ ಇನ್ಹಿಬಿಟಿಂಗ್ ಹಾರ್ಮೋನ್, ಗ್ರೌತ್ ಹಾರ್ಮೋನ್ ರಿಲೀಸಿಂಗ್ ಹಾರ್ಮೋನ್. ಈ ಥರ ದಟ್ ಈಸ್ ಪ್ರೊಲ್ಯಾಕ್ಟಿನ್ ಇದ್ದರೆ ಪ್ರೊಲ್ಯಾಕ್ಟಿನ್ ರಿಲೀಸಿಂಗ್ ಹಾರ್ಮೋನ್ ಆರ್ ಪ್ರೊಲ್ಯಾಕ್ಟಿನ್ ಇನ್ಹಿಬಿಟಿಂಗ್ ಹಾರ್ಮೋನ್. ಸೊ ಸ್ನೇಹಿತರೆ, ಈ ಥರ ರಿಲೀಸಿಂಗ್ ಮತ್ತು ಇನ್ಹಿಬಿಟಿಂಗ್ ಬಿಡುಗಡೆ ಮಾಡುವ ಅಥವಾ ಕುಂಠಿತಗೊಳಿಸುವ ಹಾರ್ಮೋನುಗಳನ್ನು ನಮ್ಮ ಹೈಪೋಥಲಾಮಸ್ ಬಿಡುಗಡೆ ಮಾಡಿ ನಮ್ಮ ಪೆಟ್ಯುಟರಿಯ ಮೇಲ್ಮುಖದ ಹಾಲೆಯಿಂದ ಕೆಲವೊಂದು ಹಾರ್ಮೋನುಗಳನ್ನು ಉತ್ಪತ್ತಿ ಮಾಡಿಸುತ್ತೆ, ಕೆಳಮುಖದ ಹಾಲೆಗಳಿಂದ ಕೆಲವೊಂದು ಹಾರ್ಮೋನುಗಳನ್ನು ಉತ್ಪತ್ತಿ ಮಾಡಿ ನಮ್ಮ ದೇಹದಲ್ಲಿ ಇರತಕ್ಕಂತಹ ಅಂತರ್ಸ್ರಾವಕ ಗ್ರಂಥಿಗಳನ್ನು ನಿಯಂತ್ರಿಸುತ್ತೆ ಸ್ನೇಹಿತರೆ. ಸೊ ಸ್ನೇಹಿತರೆ, ಈ ನಮ್ಮ ಪೆಟ್ಯುಟರಿಯ ಮೇಲ್ಮುಖದ ಹಾಲೆ ಕೆಲವೊಂದು ಹಾರ್ಮೋನುಗಳನ್ನು ಉತ್ಪತ್ತಿ ಮಾಡಿ, ಕೆಳಮುಖದ ಹಾಲೆ ಕೆಲವೊಂದು ಹಾರ್ಮೋನ್ಗಳನ್ನು ಉತ್ಪತ್ತಿ ಮಾಡಿ ನಮ್ಮ ದೇಹದಲ್ಲಿರ್ತಕ್ಕಂಥ ಎಲ್ಲ ಅಂತರ್ಸ್ರಾವಕ ಗ್ರಂಥಿಗಳನ್ನು ಈ ಪೆಟ್ಯುಟರಿ ತನ್ನ ನಿಯಂತ್ರಣದಲ್ಲಿ ಇಟ್ಕೊಂಡಿರೋದ್ರಿಂದ ಪೆಟ್ಯುಟರಿಯನ್ನು ನಾವೇನಂತ ಕರಿತೀವಿ ಅಂದರೆ ಮಾಸ್ಟರ್ ಗ್ಲ್ಯಾಂಡ್ ಆರ್ ನಾಯಕ ಗ್ರಂಥಿ ಅಂತ ಕರಿತೀವಿ. ಈ ನಾಯಕ ಗ್ರಂಥಿಯನ್ನು ರಿಲೀಸಿಂಗ್ ಇನ್ಹಿಬಿಟಿಂಗ್ ಹಾರ್ಮೋನುಗಳನ್ನು ನಮ್ಮ ಹೈಪೋಥಲಾಮಸ್ ಉತ್ಪತ್ತಿ ಮಾಡಿ ಇದನ್ನು ನಿಯಂತ್ರಿಸುವುದರಿಂದ ನಾವು ಹೈಪೋಥಲಾಮಸನ್ನು ಈ ನಾಯಕ ಗ್ರಂಥಿಯನ್ನು ರಿಲೀಸಿಂಗ್ ಇನ್ಹಿಬಿಟಿಂಗ್ ಹಾರ್ಮೋನ್ಗಳನ್ನು ಉತ್ಪತ್ತಿ ಮಾಡಿ ಕಂಟ್ರೋಲ್ ಮಾಡೋದ್ರಿಂದ ಹೈಪೋಥಲಾಮಸನ್ನು ಸೂಪರ್ ಮಾಸ್ಟರ್ ಅಂತ ಕರಿತೀವಿ. ಈ ಸೂಪರ್ ಮಾಸ್ಟರನ್ನು ಕಂಟ್ರೋಲ್ ಮಾಡುತ್ತೆ. ಮಾಸ್ಟರಲ್ಲಿ ಒಂದು ಮೇಲ್ಗಡೆ ಇದೆ ಮೇಲ್ಮುಖದ ಹಾಲೆ, ಇನ್ನೊಂದು ಕೆಳಗಡೆ ಇದೆ ಕೆಳಮುಖದ ಹಾಲೆ. ಆ ಮೇಲ್ಮುಖದ ಹಾಲೆ ಈ ಹಾರ್ಮೋನ್ಗಳನ್ನು ಉತ್ಪತ್ತಿ ಮಾಡಿ ಅಂತರ್ಸ್ರಾವಕ ಗ್ರಂಥಿಗಳನ್ನು ನಿಯಂತ್ರಣ ಮಾಡಿದ್ರೆ, ಕೆಳಮುಖದ ಹಾಲೆ ಈ ಹಾರ್ಮೋನುಗಳನ್ನು ನಿಯಂತ್ರಣ ಮಾಡಿ ರಿಲೀಸ್ ಮಾಡಿ ಸೊ ಕೆಲವೊಂದು ಗ್ರಂಥಿಗಳನ್ನು ನಿಯಂತ್ರಣ ಮಾಡುತ್ತೆ ಸ್ನೇಹಿತರೆ. ಸೊ ಸ್ನೇಹಿತರೆ, ಈ ಮೇಲ್ಮುಖದ ಹಾಲೆ ಕೆಳಮುಖದ ಹಾಲೆ ಇದೆಯಲ್ವಾ, ಇವೆರಡು ಜಾಯಿಂಟ್ ಆಗೋ ಜಾಗ ಇದೆಯಲ್ವಾ, ಸೊ ಈ ಜಾಗದಲ್ಲಿ ಒಂದು ಹಾರ್ಮೋನ್ ರಿಲೀಸ್ ಆಗುತ್ತೆ, ದಟ್ ಈಸ್ MSH. ಈ ಜಾಗದಲ್ಲಿ ಒಂದು ಹಾರ್ಮೋನ್ ರಿಲೀಸ್ ಆಗುತ್ತೆ, ದಟ್ ಈಸ್ MSH. ಹಾಗಾದರೆ ಮೆಲನಿನ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಇದೆಯಲ್ವಾ, ಈ ಹಾರ್ಮೋನ್ ನಮ್ಮ ಪೆಟ್ಯುಟರಿಯ ಆಂಟೀರಿಯರ್ ಲೋಬಲ್ಲೂ ರಿಲೀಸ್ ಆಗಲ್ಲ, ಪೋಸ್ಟೀರಿಯರ್ ಲೋಬಲ್ಲೂ ರಿಲೀಸ್ ಆಗಲ್ಲ. ಎಲ್ಲಿ ರಿಲೀಸ್ ಆಗತ್ತೆ ಅಂದರೆ ಇನ್ ಬಿಟ್ವೀನ್ ಆಂಟೀರಿಯರ್ ಆ್ಯಂಡ್ ಪೋಸ್ಟೀರಿಯರ್ ಲೋಬ್ ಇದೆಯಲ್ವಾ, ಈ ಜಾಗದಲ್ಲಿ MSH ಅಂತಕ್ಕಂಥ ಹಾರ್ಮೋನ್ ರಿಲೀಸ್ ಆಗುತ್ತೆ ಸ್ನೇಹಿತರೆ, ಮೆಲನಿನ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್. ಸೊ ಸ್ನೇಹಿತರೆ, ಇಲ್ಲಿ ಹೇಗೆ ರಿಲೀಸಿಂಗ್ ಇನ್ಹಿಬಿಟಿಂಗ್ ಅಂತ ವರ್ಡ್ ಬಂತು ಅಂದರೆ 100% ಅದು ಹೈಪೋಥಲಾಮಸ್ ಬಿಡುಗಡೆ ಮಾಡಿರೋ ಹಾರ್ಮೋನ್ನೇ. ಅದನ್ನು ಹೇಗೆ ನಾವು ನೆನ್ಪಿಟ್ಕೋಬೋದು, ಹಾಗೆ ಎಲ್ಲಾದರೂ ಸ್ಟಿಮ್ಯುಲೇಷನ್, ಎಕ್ಸಾಂಪಲ್ TSH, ದಟ್ ಈಸ್ TSH ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್.
ದಟ್ ಇಸ್ ಸ್ಟಿಮ್ಯುಲೇಷನ್, ಟ್ರೋಫಿನ್ ಈ ಪದಗಳು ಬಂತು ಅಂದರೆ ಸೊ ನಮ್ಮ ಪೆಟ್ಯುಟರಿ ಗ್ರಂಥಿ ಸ್ರವಿಸ್ತಕ್ಕಂಥ ಹಾರ್ಮೋನ್. ಓಕೆ ಸ್ನೇಹಿತರೆ, ಈ ಪೆಟ್ಯುಟರಿಯ ಮೇಲ್ಮುಖ ಹಾಲೆ ಆರ್ ಆಂಟೀರಿಯರ್ ಲೋಬ್ ಇದೆಯಲ್ವಾ, ಇದು ಯಾವ್ಯಾವ ಹಾರ್ಮೋನ್ಗಳನ್ನ ಸ್ರವಿಸುತ್ತೆ? ದಟ್ ಇಸ್ TSH ಹಾರ್ಮೋನನ್ನು ಸ್ರವಿಸುತ್ತೆ. ನೆಕ್ಸ್ಟ್ ACTH ಹಾರ್ಮೋನನ್ನು ಸ್ರವಿಸುತ್ತೆ. ನೆಕ್ಸ್ಟ್ LH ಹಾರ್ಮೋನನ್ನು ಸ್ರವಿಸುತ್ತೆ. ನೆಕ್ಸ್ಟ್ FSH ಹಾರ್ಮೋನನ್ನು ಸ್ರವಿಸುತ್ತೆ. ನೆಕ್ಸ್ಟ್ ಪ್ರೊಲ್ಯಾಕ್ಟಿನ್ ಹಾರ್ಮೋನನ್ನು ಸ್ರವಿಸುತ್ತೆ. ಹಾಗಾದರೆ ಪ್ರೊಲ್ಯಾಕ್ಟಿನ್ ಹಾರ್ಮೋನ್ ಇರ್ಬೋದು. ನೆಕ್ಸ್ಟ್ STH, ದಟ್ ಇಸ್ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. STH ಹಾರ್ಮೋನ್ ಇರ್ಬೋದು. LH, FSH ಇವೆಲ್ಲವನ್ನು ಡೀಟೇಲ್ ಆಗಿ ಸ್ಟಡಿ ಮಾಡೋಣ ಸ್ನೇಹಿತರೆ. ಈ ಹಾರ್ಮೋನುಗಳನ್ನು ನಮ್ಮ ಪೆಟ್ಯುಟರಿಯ ಮೇಲ್ಮುಖದ ಹಾಲೆ ನಿಯಂತ್ರಣ ಮಾಡಿದ್ರೆ ಇಲ್ಲಿಯನ್ ಎರಡಿದೆ. ಒಂದು ಆಕ್ಸಿಟೋಸಿನ್, ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ಇನ್ನೊಂದು ವ್ಯಾಸೋಪ್ರೆಸ್ಸಿನ್. ಈ ವ್ಯಾಸೋಪ್ರೆಸ್ಸಿನ್ ಮತ್ತು ಆಕ್ಸಿಟೋಸಿನ್ ಎಂಬ ಎರಡು ಹಾರ್ಮೋನ್ಗಳನ್ನು ಕೆಳಮುಖದ ಹಾಲೆ ರಿಲೀಸ್ ಮಾಡುತ್ತೆ. ನೆಕ್ಸ್ಟ್ ಮೆಲನಿನ್ ಸ್ಟಿಮ್ಯುಲೇಟೆಡ್ ಹಾರ್ಮೋನನ್ನು ಎರಡರ ಮಧ್ಯೆ ರಿಲೀಸ್ ಆಗುತ್ತೆ ಸ್ನೇಹಿತರೆ. ಒಟ್ಟಾರೆಯಾಗಿ ನಮ್ಮ ಪೆಟ್ಯುಟರಿಯ ಮೇಲ್ಮುಖದ ಹಾಲೆಗಳು ರಿಲೀಸ್ ಮಾಡ್ತಕ್ಕಂಥ ಹಾರ್ಮೋನ್, ಕೆಳಮುಖದ ಹಾಲೆಗಳು ರಿಲೀಸ್ ಮಾಡ್ತಕ್ಕಂಥ ಹಾರ್ಮೋನ್, ಮಧ್ಯದ ರಿಲೀಸ್ ಆಗ್ತಕ್ಕಂಥ ಹಾರ್ಮೋನ್ ನಮ್ಮ ದೇಹದ ಯಾವ ಯಾವ ಅಂಗಗಳಲ್ಲಿ ಯಾವ ಯಾವ ಅಂತರ್ಸ್ರಾವಕ ಗ್ರಂಥಿಗಳನ್ನು ಹೇಗೆ ತನ್ನ ಕಂಟ್ರೋಲಲ್ಲಿ ಇಟ್ಕೊಳ್ತದೆ ಅಂತಕ್ಕಂಥ ಒಂದೊಂದೇ ಮಾಹಿತಿಯನ್ನು ನಾವು ಇನ್ನು ಮುಂದೆ ಚರ್ಚೆ ಮಾಡ್ತಾ ಹೋಗೋಣ ಸ್ನೇಹಿತರೆ. ಸೊ ಸಿಂಪಲ್, ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ಆಲ್ರೆಡಿ ಹೇಳಿದ್ದೀನಿ ನಾನು, ಈ ಪೆಟ್ಯುಟರಿಯಲ್ಲಿ ಈ ಪ್ರಮುಖವಾಗಿ ಎರಡು ಲೋಬ್ ಬರುತ್ತೆ, ಎರಡು ಹಾಲೆ ಬರುತ್ತೆ. ಒಂದು ಮೇಲ್ಮುಖದ ಹಾಲೆ, ಇನ್ನೊಂದು ಕೆಳಮುಖದ ಹಾಲೆ. ಸೊ ಸ್ನೇಹಿತರೆ, ಏನು ಮೇಲ್ಮುಖದ ಹಾಲೆ ಇದೆಯಲ್ವಾ, ಇದಕ್ಕೆ ಆಂಟೀರಿಯರ್ ಲೋಬ್ ಅಂತ ಕರಿತೀವಿ. ಇದಕ್ಕೆ ಇನ್ನೊಂದು ಹೆಸರು ದಟ್ ಇಸ್ ಅಡಿನೋ ಹೈಪೋಫೈಸಿಸ್ ಅಂತ ಕರಿತೀವಿ ಸ್ನೇಹಿತರೆ. ಆದರೆ ಅಡಿನೋ ಹೈಪೋಫೈಸಿಸ್ ಅಂತಕ್ಕಂಥ ಭಾಗ ನಮ್ಮ ಪೆಟ್ಯುಟರಿಯ ಮಧ್ಯಭಾಗ, ಮೇಲ್ಮುಖದ ಭಾಗ, ಕೆಳಮುಖದ ಭಾಗ, ಈ ಥರ ಕ್ವಶನ್ಸ್ ಬರ್ಬೋದು. ದಟ್ ಇಸ್ ಅಡಿನೋ ಆಂಟೀರಿಯರ್, ನೆನ್ಪಿಟ್ಕೊಳ್ಳಿ. ಆಂಟೀರಿಯರ್ ಅಂದರೆ ಮೇಲ್ಮುಖ, ಅಡಿನೋ ಹೈಪೋಫೈಸಿಸ್ ಅಂತಕ್ಕಂಥದ್ದು ನಮ್ಮ ಪೆಟ್ಯುಟರಿಯ ಮೇಲ್ಮುಖದ ಭಾಗ. ನೆಕ್ಸ್ಟ್ ಇಲ್ಲೇನಿದೆಯೇ ಪೋಸ್ಟೀರಿಯರ್ ಲೋಬ್, ಈ ಪೋಸ್ಟೀರಿಯರ್ ಲೋಬಿಗೆ ನಾವು ನ್ಯೂರೋ ಹೈಪೋಫೈಸಿಸ್ ಅಂತ ಕರಿತೀವಿ. ಅದು ನೋಡಿ, ನರ ಇದೆ, ನ್ಯೂರೋ ಹೈಪೋಫೈಸಿಸ್, ಅಡಿನೋ ಹೈಪೋಫೈಸಿಸ್ ಅನೇಕ ಹಾರ್ಮೋನ್ಗಳನ್ನು ರಿಲೀಸ್ ಮಾಡುತ್ತೆ. ನ್ಯೂರೋ ಹೈಪೋಫೈಸಿಸ್ ಅನೇಕ ಹಾರ್ಮೋನ್ಗಳನ್ನು ರಿಲೀಸ್ ಮಾಡುತ್ತೆ. ಎರಡೂ ಇಲ್ಲದೆ ಮಧ್ಯದಲ್ಲಿ ಒಂದು ಹಾರ್ಮೋನ್ ರಿಲೀಸ್ ಆಗುತ್ತೆ ಸ್ನೇಹಿತರೆ. ಯಾಕೆ ಅಂದರೆ ಈ UPSC KPSC ಎಕ್ಸಾಮ್ಗಳಲ್ಲಿ ಒಂದು ಕ್ವಶನ್ ಕೇಳಿಬಿಡ್ತಾನೆ. ಏನು ಎಕ್ಸಾಂಪಲ್, ಯಾವುದೋ ಒಬ್ಬ ವ್ಯಕ್ತಿಯ ಪೆಟ್ಯುಟರಿಯನ್ನು ಸರ್ಜರಿ ಮಾಡಿದಾಗ, ಸೊ ಸರ್ಜರಿಯನ್ನು ಮಾಡಿ ಅವನ ನ್ಯೂರೋ ಹೈಪೋಫೈಸಿಸ್ ಅಥವಾ ಕೆಳಮುಖದ ಹಾಲೆಯನ್ನು ಶಸ್ತ್ರಚಿಕಿತ್ಸೆಯ ಮೂಲಕ ತೆಗೆದಾಗ ಈ ಕೆಳಕಂಡ ಯಾವ ಹಾರ್ಮೋನ್ ಉತ್ಪತ್ತಿ ಆಗುವುದಿಲ್ಲ. ಕೆಳಮುಖದ ಹಾಲೆಯನ್ನು ಎಲ್ಲರೂ ತೆಗೆದುಬಿಟ್ರೆ ಆಕ್ಸಿಟೋಸಿನ್ ರಿಲೀಸ್ ಆಗಲ್ಲ, ವ್ಯಾಸೋಪ್ರೆಸ್ಸಿನ್ ರಿಲೀಸ್ ಆಗಲ್ಲ. ಮೇಲ್ಮುಖದ ಹಾಲೆಯನ್ನೆಲ್ಲರೂ ತೆಗೆದುಬಿಟ್ರೆ, ಸೊ ಈಗೇನು ಲೀಸ್ಟ್ ಹೇಳ್ತೀನಿ ನಾನು, ದಟ್ ಇಸ್ STH ಇರ್ಬೋದು, TSH ಇರ್ಬೋದು, ಈ ಯಾವುದೇ ಹಾರ್ಮೋನ್ಗಳು ರಿಲೀಸ್ ಆಗಲ್ಲ. ಈ ಥರ ಪ್ರಶ್ನೆಗಳು ಬರಬಹುದು ಸ್ನೇಹಿತರೆ. ಹಾಗಾದರೆ ಪೆಟ್ಯುಟರಿ ಎಷ್ಟು ಗ್ರಾಮ್ ಇದೆ, ಯಾವ ಕಲರ್ ಇದೆ, ಎಲ್ಲಿದೆ, ನೆಕ್ಸ್ಟ್ ಅದರಲ್ಲಿ ಎಷ್ಟು ಭಾಗಗಳಿದೆ, ಮೇಲ್ಮುಖದ ಭಾಗ ಎಷ್ಟು ಹಾರ್ಮೋನ್ಗಳನ್ನು ಯಾವ ಹಾರ್ಮೋನ್ಗಳನ್ನು ರಿಲೀಸ್ ಮಾಡುತ್ತೆ, ಕೆಳಮುಖದ ಭಾಗ ಎಷ್ಟು ಹಾರ್ಮೋನ್ಗಳನ್ನು ಯಾವ ಹಾರ್ಮೋನ್ಗಳನ್ನು ರಿಲೀಸ್ ಮಾಡುತ್ತೆ, ಅವೆರಡು ಕೂಡೋ ಜಾಗದಲ್ಲಿ ಒಂದು ಹಾರ್ಮೋನ್ ರಿಲೀಸ್ ಆಗುತ್ತೆ. ಅದು ಯಾವುದು ಅಂತಕ್ಕಂಥ ಮಾಹಿತಿಯನ್ನು ನಾನು ಈಗ ಒಂದೊಂದೇ ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ. ಸೊ ಸ್ನೇಹಿತರೆ, ಒಂದು ಬ್ಯೂಟಿಫುಲ್ PPTಯನ್ನು ಹಾಕ್ಕೊಂಡಿದ್ದೀನಿ. ಈ PPT ಒಂದು ನಮ್ಮ ಪೆಟ್ಯುಟರಿ ಸ್ರವಿಸ್ತಕ್ಕಂಥ ಒಂದು ಹಾರ್ಮೋನಿನ ಮಾಹಿತಿಯನ್ನು ಹೇಳುತ್ತೆ. ಸೊ ಯಾವ ಹಾರ್ಮೋನ್ ಇರ್ಬೋದು? ಇಲ್ಲಿ ನೋಡಿ, ಸಾಹೇಬರು ದಟ್ ಇಸ್ ಉದ್ದಕ್ಕೆ ಬೆಳೆದುಬಿಟ್ಟಿದ್ದಾರೆ. ಈ ಸಾಹೇಬರು ಗಿಡ್ಡಕ್ಕೆ ಇದ್ದಾರೆ. ಸೊ ಇವನು ಉದ್ದಕ್ಕಿದ್ದಾನೆ, ಗಿಡ್ಡಕ್ಕೆ ಅಂದ ತಕ್ಷಣ ನನಗೊಂದು ಫಿಲಮ್ ನೆನಪು ಬರುತ್ತೆ. ದಟ್ ಇಸ್ ಹಳ್ಳಿ ಮೇಷ್ಟ್ರು. ಅದರಲ್ಲಿ ಕಪ್ಪೆರಾಯ, ಅಕ್ಕ ನಿನ್ನ ಗಂಡ ಹೆಂಗಿರಬೇಕು, ಲಕ್ಕ ಲಕ್ಕ ಅಂತ ಹೊಳಿತಿರಬೇಕು. ಆ ಕಪ್ಪೆರಾಯ ಯಾಕಪ್ಪ ಇಷ್ಟೇ ಇದ್ದ ಅಂದರೆ ಅವನು ಕುಳ್ಳಕ್ಕಿದ್ದ. ಯಾಕೆ ಕುಳ್ಳಕ್ಕಿದ್ದ, ಇವನು ಯಾಕೆ ಉದ್ದಕ್ಕಿದ್ದಾನೆ? ಸೊ ಸ್ನೇಹಿತರೆ, ಈ ಉದ್ದಕ್ಕಿರ್ತಕ್ಕಂಥದ್ದು ಕುಳ್ಳಕ್ಕಿರ್ತಕ್ಕಂಥದ್ದು ನಮ್ಮ ಪೆಟ್ಯುಟರಿ ಇದೆಯಲ್ವಾ, ಅದು ಸ್ರವಿಸ್ತಕ್ಕಂತಹ ನಮ್ಮ ಪೆಟ್ಯುಟರಿಯ ಪೋಸ್ಟೀರಿಯರ್ ಲೋಬ್, ಆಂಟೀರಿಯರ್ ಲೋಬ್ ಸ್ರವಿಸ್ತಕ್ಕಂಥ ಒಂದು ಹಾರ್ಮೋನಿನಿಂದ ಆಗಿರ್ತಕ್ಕಂತಹ ದೋಷ. ಈ ದೋಷ ಯಾರಿಗಾಗಿರುತ್ತೆ? ಈ ದೋಷದ ಹೆಸರು ನಾವೇನಂತ ಕರಿತೀವಿ ಅಂದರೆ ಇಟ್ ಇಸ್ ದೈತ್ಯತೆ ಅಂತ ಕರಿತೀವಿ ಸ್ನೇಹಿತರೆ. ಇಂಗ್ಲೀಷ್ನಲ್ಲಿ ಗಿಗ್ನ್ಯಾಟಿಸಮ್ ಅಂತ ಕರಿತೀವಿ.
ಈ ದೋಷಕ್ಕೆ ನಾವು ಕುಬ್ಜತೆ ಅಂತ ಕರಿತೀವಿ ಸ್ನೇಹಿತರೆ, ಕುಬ್ಜತೆ. ಹಾಗಾದರೆ ಈ ಕುಬ್ಜತೆ ಅಂತಕ್ಕಂಥದ್ದು ಯಾವಾಗ, ಈ ದೈತ್ಯತೆ ಅಂತಕ್ಕಂಥದ್ದು ಯಾವಾಗ, ದೈತ್ಯತೆ ಅಂದರೆ ಏನು, ಕುಬ್ಜತೆ ಅಂದರೆ ಏನು, ಆ ಕ್ಲಿಯಾರಿಟಿಯನ್ನು ನೋಡೋಣ ಸ್ನೇಹಿತರೆ. ಸೊ ಸ್ನೇಹಿತರೆ, ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ನಮ್ಮ ಹೈಪೋಥಲಾಮಸ್. ಫಸ್ಟ್ ನಾವು ಎಲ್ಲಿಂದ ಬರಬೇಕು ಅಂದರೆ ದಟ್ ಈಸ್ ಹೈಪೋಥಲಾಮಸ್. ಹಾಗಾದ್ರೆ ಹೈಪೋಥಲಾಮಸ್ ಒಂದು ಹಾರ್ಮೋನ್ ರಿಲೀಸ್ ಮಾಡುತ್ತೆ, ಆ ಹಾರ್ಮೋನ್ TRH ಅಂದರೆ ದಟ್ ಈಸ್ ಹಾರ್ಮೋನ್ ರಿಲೀಸ್ ಮಾಡುತ್ತೆ ಸ್ನೇಹಿತರೆ. ದಟ್ ಈಸ್ TRH ಅಲ್ಲ, ದಟ್ ಈಸ್ ಗ್ರೌತ್ ಹಾರ್ಮೋನ್ ರಿಲೀಸಿಂಗ್ ಹಾರ್ಮೋನ್, ಗ್ರೌತ್ ಹಾರ್ಮೋನ್ ರಿಲೀಸಿಂಗ್ ಹಾರ್ಮೋನ್. ಹಾಗಾದರೆ ನಮ್ಮ ಹೈಪೋಥಲಾಮಸ್ ಗ್ರೌತ್ ಹಾರ್ಮೋನ್ ರಿಲೀಸಿಂಗ್ ಹಾರ್ಮೋನ್, ಬೆಳವಣಿಗೆಯನ್ನು ಅಭಿವೃದ್ಧಿಗೊಳಿಸುವ ಹಾರ್ಮೋನನ್ನು ಬಿಡುಗಡೆ ಮಾಡಿದಾಗ ನಮ್ಮ ಪೆಟ್ಯೂಟರಿ ಇದೊಂದು ಹಾರ್ಮೋನನ್ನು ರಿಲೀಸ್ ಮಾಡುತ್ತೆ. ಆ ಹಾರ್ಮೋನ್ ಯಾವುದಪ್ಪ ಅಂದರೆ ದಟ್ ಈಸ್ STH. ಸೊ ಸ್ನೇಹಿತರೆ, STH ಅಂದರೆ ದಟ್ ಈಸ್ ಸೊಮ್ಯಾಟೋಟ್ರೋಫಿಕ್ ಹಾರ್ಮೋನ್ ಅಂತ. ಹಾಗಾದರೆ ಸೊಮ್ಯಾಟೋಟ್ರೋಫಿಕ್ ಹಾರ್ಮೋನನ್ನು ಉತ್ಪತ್ತಿ ಮಾಡೋ ಗ್ರಂಥಿ ಯಾವುದು? ಪೆಟ್ಯೂಟರಿ. ಪೆಟ್ಯೂಟರಿ ಯಾವ ಹಾರ್ಮೋನಿನ ಪ್ರಚೋದನೆಯಿಂದ STHನ ರಿಲೀಸ್ ಮಾಡುತ್ತೆ? GHRH, ಗ್ರೌತ್ ಹಾರ್ಮೋನ್ ರಿಲೀಸಿಂಗ್ ಹಾರ್ಮೋನ್. ಗ್ರೌತ್ ಹಾರ್ಮೋನ್ ರಿಲೀಸಿಂಗ್ ಹಾರ್ಮೋನನ್ನು ಯಾವ ಗ್ರಂಥಿ ಬಿಡುಗಡೆ ಮಾಡುತ್ತೆ? ಹೈಪೋಥಲಾಮಸ್. ಹೈಪೋಥಲಾಮಸ್ ಬೆಳವಣಿಗೆಯನ್ನು ಅಭಿವೃದ್ಧಿಗೊಳಿಸುವ ಹಾರ್ಮೋನನ್ನು ಬಿಡುಗಡೆ ಮಾಡುತ್ತೆ. ಆ ಹಾರ್ಮೋನಿಂದ ಪಿಟ್ಯುಟರಿ ತನ್ನ ಕೆಲಸವನ್ನು ಜಾಸ್ತಿ ಮಾಡಿ ಸೊಮ್ಯಾಟೋಟ್ರೋಫಿಕ್ ಹಾರ್ಮೋನ್. ಸೊ ಸ್ನೇಹಿತರೆ, ಒಂದಲ್ಲಿ ಹಿಡ್ಕೊಳ್ಳಿ, ಬಯಲಾಜಿಯಲ್ಲಿ ಸೊಮ್ಯಾಟೋ ಅಂದರೆ ಬಾಡಿ ಅಂತ. ಹಾಗಾದರೆ ಬಾಡಿಯನ್ನು ಗ್ರೌತ್ ಮಾಡ್ತಕ್ಕಂಥ ಹಾರ್ಮೋನ್, ಈ ಹಾರ್ಮೋನಿಗೆ ಇನ್ನೊಂದು ಹೆಸರಲ್ಲಿ ಕರಿತೀವಿ ನಾವು, ದಟ್ ಇಸ್ ಗ್ರೌತ್ ಹಾರ್ಮೋನ್ ಅಂತಲೂ ಕೂಡ ಕರಿತೀವಿ ಸ್ನೇಹಿತರೆ. ದಟ್ ಇಸ್ ಬೆಳವಣಿಗೆಯ ಹಾರ್ಮೋನ್. ಹಾಗಾದರೆ ನಮ್ಮ ಪೆಟ್ಯುಟರಿ ಅತಿಯಾದ ಚಟುವಟಿಕೆಯಿಂದ ಪ್ರೌಢಾವಸ್ಥೆಯ ಮುಂಚೆ ನಮ್ಮ ಪೆಟ್ಯುಟರಿ ಅತಿಯಾಗಿ ಗ್ರೌತ್ ಹಾರ್ಮೋನ್ ಅಥವಾ STHನ್ನು ರಿಲೀಸ್ ಮಾಡಿದ್ರೆ ವ್ಯಕ್ತಿ ಏನಾಗ್ತಾನೆ ಅಂದರೆ ಲಂಬವಾಗಿ ಬೆಳಿತಾನೆ. ಈ ದೋಷಕ್ಕೆ ನಾವೇನಂತ ಕರಿತೀವಿ? ದೈತ್ಯತೆ. ಸೊ ಸ್ನೇಹಿತರೆ, ನಮ್ಮ ದೇಹದಲ್ಲಿ ಅಲ್ಲಿನ ಪರಿಸರಕ್ಕೆ ಅನುಗುಣವಾಗಿ ಯಾವ ಪ್ರಮಾಣದಲ್ಲಿ ಬೇಕೋ ಆ ಪ್ರಮಾಣದಲ್ಲಿ ಪೆಟ್ಯುಟರಿ STHನ್ನು ರಿಲೀಸ್ ಮಾಡಬೇಕಾಗಿತ್ತು. ಆದರೆ ಹೈಪೋಥಲಾಮಸ್ ಇಲ್ಲೇನೋ ವೈಲೆನ್ಸ್ ಮಾಡ್ತು, ಅತಿ ಹೆಚ್ಚು GHRHನ್ನು ರಿಲೀಸ್ ಮಾಡ್ತು. ಪೆಟ್ಯುಟರಿ ಜಾಸ್ತಿ ಪ್ರೌಢಾವಸ್ಥೆಯ ಮುಂಚೆ ಜಾಸ್ತಿ ಚಟುವಟಿಕೆಯಿಂದ ಹೆಚ್ಚು STH ಸೊಮ್ಯಾಟೋಟ್ರೋಫಿಕ್ ಆರ್ ಗ್ರೌತ್ ಹಾರ್ಮೋನನ್ನು ರಿಲೀಸ್ ಮಾಡ್ತು. ಗ್ರೌತ್ ಹಾರ್ಮೋನ್ ಅಗತ್ಯಕ್ಕಿಂತ ಜಾಸ್ತಿ ರಿಲೀಸ್ ಆಗಿದ್ದಕ್ಕೆ ವ್ಯಕ್ತಿಯೂ ಕೂಡ ಅಗತ್ಯಕ್ಕಿಂತ ಹೆಚ್ಚು ಬೆಳವಣಿಗೆ ಆಗಿಬಿಟ್ಟ. ಈ ದೋಷಕ್ಕೆ ನಾವೇನಂತ ಕರಿತೀವಿ? ದೈತ್ಯತೆ ಅಂತ ಕರಿತೀವಿ, ಆರ್ ಗಿಗ್ನಾಟಿಸಮ್ ಅಂತ ಕರಿತೀವಿ ಸ್ನೇಹಿತರೆ. ಸೊ ಸ್ನೇಹಿತರೆ, ಸ್ವಲ್ಪ ಹೈಪೋಥಲಾಮಸ್ GHRH ಬೆಳವಣಿಗೆಯನ್ನು ದಟ್ ಇಸ್ ಅಭಿವೃದ್ಧಿಗೊಳಿಸುವ ಹಾರ್ಮೋನನ್ನು ಕಡಿಮೆ ಪ್ರಮಾಣದಲ್ಲಿ ಉತ್ಪತ್ತಿ ಮಾಡಿಸ್ತಪ್ಪ. ಕಡಿಮೆ ಅವಾಗ ಇನ್ಹಿಬಿಟಿಂಗ್ ಹಾರ್ಮೋನ್ ಬರಲ್ಲ, ಅವೆಲ್ಲ ನಿಮಗೆ ನೀಟ್ ಎಕ್ಸಾಂಪಲ್ ಬರುತ್ತೆ. ಒಟ್ಟು ನೆಕ್ಸ್ಟ್ ಹೇಳ್ತೀನಿ ನಾನು. ದಟ್ ಈಸ್ ಕಡಿಮೆ ಪ್ರಮಾಣದಲ್ಲಿ GHRHನ್ನು ರಿಲೀಸ್ ಮಾಡ್ತಪ್ಪ. GHRHನ್ನು ಕಡಿಮೆ ಪ್ರಮಾಣದಲ್ಲಿ ರಿಲೀಸ್ ಮಾಡಿದಾಗ ಪೆಟ್ಯುಟರಿ ಸರಿಯಾಗಿ ಪ್ರಚೋದನೆ ಆಗೋದಿಲ್ಲ. ಪೆಟ್ಯುಟರಿ ಸರಿಯಾಗಿ ಪ್ರಚೋದನೆ ಆಗದೇ ಇದ್ದಾಗ STH ನಮ್ಮ ದೇಹಕ್ಕೆ ಎಷ್ಟು ಬೇಕೋ, ಅಲ್ಲಿನ ಪರಿಸರಕ್ಕೆ ಅನುಗುಣವಾಗಿ ನಮ್ಮ ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ರಿಲೀಸ್ ಆಗಲಿಲ್ಲ. ಅಷ್ಟು ರಿಲೀಸ್ ಆಗಲಿಲ್ಲ ಅಂದರೆ ವ್ಯಕ್ತಿ ಸರಿಯಾಗಿ ಬೆಳವಣಿಗೆ ಆಗಲಿಲ್ಲ. ವ್ಯಕ್ತಿ ಸರಿಯಾಗಿ ಬೆಳವಣಿಗೆ ಆಗಲಿಲ್ಲ, ಅಗತ್ಯಕ್ಕಿಂತ ಕಡಿಮೆ ಬೆಳವಣಿಗೆ ಆದ. ಈ ದೋಷಕ್ಕೆ ನಾವೇನಂತ ಕರಿತೀವಿ? ಕುಬ್ಜತೆ ಅಂತ ಕರಿತೀವಿ ಸ್ನೇಹಿತರೆ. ಸೊ ಸಿಂಪಲ್, ನಮ್ಮ ಪೆಟ್ಯುಟರಿ ರಿಲೀಸ್ ಮಾಡ್ತಕ್ಕಂಥ STH ಹಾರ್ಮೋನ್ ಅಗತ್ಯಕ್ಕಿಂತ ಜಾಸ್ತಿ ಉತ್ಪತ್ತಿ ಆದರೆ ದೈತ್ಯತೆ, ಅಗತ್ಯಕ್ಕಿಂತ ಕಡಿಮೆ ಉತ್ಪತ್ತಿ ಆದರೆ ಕುಬ್ಜತೆ ಸ್ನೇಹಿತರೆ. ಈ ರೀತಿ STHನ ಪ್ರಮಾಣ ಹೆಚ್ಚು ಮತ್ತು ಕಡಿಮೆ ಆಗುವುದರ ಮೂಲಕ ಜೀವಿಯ ದೇಹದ ಬೆಳವಣಿಗೆಯನ್ನು ಈ STH ಹಾರ್ಮೋನ್ ನಿಯಂತ್ರಣ ಮಾಡೋದ್ರಿಂದ STH ಹಾರ್ಮೋನನ್ನು ಗ್ರೌತ್ ಹಾರ್ಮೋನ್ ಅಥವಾ ಬೆಳವಣಿಗೆಯ ಹಾರ್ಮೋನ್ ಅಂತ ಕರಿತೀವಿ ಸ್ನೇಹಿತರೆ. ಇದು ನಮ್ಮ ಪ್ರೌಢಾವಸ್ಥೆಯ ಮುಂಚೆ. ಪ್ರೌಢಾವಸ್ಥೆಯ ನಂತರ ಕೆಲವೊಂದು ಸಂದರ್ಭದಲ್ಲಿ ನಮ್ಮ ಪೆಟ್ಯುಟರಿಯ ಅತಿಯಾದ ಚಟುವಟಿಕೆಯಿಂದ ನಮ್ಮ STH ಹಾರ್ಮೋನ್ ಜಾಸ್ತಿ ರಿಲೀಸ್ ಆಗಿ ನಮ್ಮ ದೇಹದ ಅಂಗಾಂಗಗಳು ಆಯಾ ತಪ್ಪಿದ ಬೆಳವಣಿಗೆ ಆಗತ್ತೆ. ನಮ್ಮ ದೇಹದಲ್ಲಿರ್ತಕ್ಕಂಥ ಕೆಲವೊಂದು ಆರ್ಗಾನ್ಸ್ ಅಬ್ನಾರ್ಮಲ್ ಗ್ರೌತ್ ಆಗುತ್ತೆ. ಆ ಅಬ್ನಾರ್ಮಲ್ ಗ್ರೌತ್ ಆಗ್ತಕ್ಕಂತಹ ರೋಗಕ್ಕೆ ನಾವೇನಂತ ಕರಿತೀವಿ ಅಂದರೆ ದಟ್ ಇಸ್ ಅಕ್ರೋಮೆಗಾಲಿ ಅಂತ ಕರಿತೀವಿ ಸ್ನೇಹಿತರೆ. ಸೊ ಸ್ನೇಹಿತರೆ, ಇವೆರಡು ಡಿಫಿಸಿಯನ್ಸಿಗಳು, ದಟ್ ಈಸ್ ನಮ್ಮ STH ಜಾಸ್ತಿಯಾಗಿ STH ಕಡಿಮೆಯಾಗಿ
ಹಾಗಾದರೆ ಪ್ರೌಢಾವಸ್ಥೆಯ ಮುಂಚೆ ಎಸ್ ಟಿ ಎಚ್ ಜಾಸ್ತಿಯಾಗಿ ಲಂಬು, ಎಸ್ ಟಿ ಎಚ್ ಕಡಿಮೆಯಾಗಿ ಕುಳ್ಳ. ಪ್ರೌಢಾವಸ್ಥೆಯ ನಂತರ ಈಗ ನೋಡಿ ನಾನೇನು ಬೆಳವಣಿಗೆ ಆಗೋದಿಲ್ಲ, ಯಾಕಂದರೆ ನಾನು ಪ್ರೌಢಾವಸ್ಥೆಯನ್ನು ದಾಟಿದ್ದೀನಿ. ಹಾಗಾದ್ರೆ ನನ್ನಲ್ಲಿ ಎಲ್ಲಾದರೂ ಪಿಟ್ಯುಟರಿ ಅತಿಯಾಗಿ ಚಟುವಟಿಕೆ ಈಗ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಮತ್ತೆ ನಾನು ಉದ್ದಾಗಲ್ಲ. ಹಾಗಾದರೆ ನನ್ನ ದೇಹದ ಕೆಲವೊಂದು ಅಂಗಗಳು ಏನಾಗ್ತವೆ, ಸೊ ಆಯಾ ತಪ್ಪಿ ಬೆಳೆದ್ಬಿಡುತ್ತೆ. ನನ್ನ ದಾಡಿ ಉದ್ದಾಗ್ಬಿಡೋದು, ಅಥವಾ ಮೂಗು ಉದ್ದಾಗ್ಬಿಡೋದು, ಅಥವಾ ಕಿವಿ ಮಾತ್ರ ಆಗ್ಲಾಗ್ಬಿಡೋದು. ಇದು ದೋಷ ಅಲ್ಲ, ಇದಕ್ಕೆ ನಾವಂತ ಕರಿತೀವಿ ಅಕ್ರೋಮೆಗಾಲಿ ರೋಗ. ಹಾಗಾದರೆ ಪಿಟ್ಯುಟರಿ ಗ್ರಂಥಿಯ ಎಸ್ ಟಿ ಎಚ್ ಹಾರ್ಮೋನ್ ಅತಿಯಾದ ಚಟುವಟಿಕೆಯಿಂದ ಉಂಟಾಗ್ತಕ್ಕಂಥ ರೋಗ ಕೇಳಿದ್ರೆ ಅಕ್ರೋಮೆಗಾಲಿ, ದೋಷ ಕೇಳಿದ್ರೆ ದಟ್ ಇಸ್ ದೈತ್ಯತೆ, ಕುಬ್ಜತೆ. ಸೊ ಸಿಂಪಲ್, ಎಸ್ ಟಿ ಎಚ್ ಜಾಸ್ತಿ ಅಗತ್ಯಕ್ಕಿಂತ ಪ್ರೌಢಾವಸ್ಥೆಯ ಮುಂಚೆ ಅಗತ್ಯಕ್ಕಿಂತ ಜಾಸ್ತಿ ದೈತ್ಯತೆ, ಪ್ರೌಢಾವಸ್ಥೆಯ ಮುಂಚೆ ಅಗತ್ಯಕ್ಕಿಂತ ಕಡಿಮೆ ಕುಬ್ಜತೆ. ಓಕೆ ಸ್ನೇಹಿತರೆ, ನಮ್ಮ ಬ್ಯೂಟಿಫುಲ್ ನಮ್ಮ ಪಿಟ್ಯುಟರಿ ಸ್ರವಿಸ್ತಕ್ಕಂಥ ಎಸ್ ಟಿ ಎಚ್ ಹಾರ್ಮೋನ್ ಜಾಸ್ತಿ ರಿಲೀಸ್ ಆದರೆ, ಕಡಿಮೆ ರಿಲೀಸ್ ಆದರೆ, ಸೊ ದೈತ್ಯತೆ, ಕುಬ್ಜತೆ, ಇದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಸಿಕ್ತು ಅಂತ ತಿಳ್ಕೊಂಡು ಸೊ ನೆಕ್ಸ್ಟ್ ವಿಡಿಯೋಗೆ ಎಂಟ್ರಿ ಆಗ್ತೀನಿ ಸ್ನೇಹಿತರೆ. ಸೊ ನೆಕ್ಸ್ಟ್ ವಿಡಿಯೋ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಸೊ ನೆಕ್ಸ್ಟ್ ವಿಡಿಯೋ ಒಂದ್ಸತಿ ನೋಡಿ ಗೊತ್ತಾಗ್ಬಿಡುತ್ತೆ ನಿಮಗೆ. ನೋಡಿದ ತಕ್ಷಣವೇ ದಟ್ ಈಸ್ ಅದು ಹೇಗೆ ಗ್ರೌತ್ ಹಾರ್ಮೋನ್, ರಿಲೀಸಿಂಗ್ ಹಾರ್ಮೋನ್, ಗ್ರೌತ್ ಹಾರ್ಮೋನ್ ಇನ್ಹಿಬಿಟಿಂಗ್ ಹಾರ್ಮೋನನ್ನು ಸ್ರವಿಸುವುದರ ಮೂಲಕ ಗ್ರೌತ್ ನೋಡಿ ಎಕ್ಸಾಮಲ್ಲಿ ಕ್ವಶನ್ ಹೇಗಾದರೂ ಬಂದ್ಬಿಡುತ್ತೆ. ದೈತ್ಯತೆಯನ್ನು ಉಂಟು ಮಾಡ್ತಾ ಇರತಕ್ಕಂಥ ಹಾರ್ಮೋನ್ ಯಾವುದಪ್ಪ ಅಂದರೆ ಎಸ್ ಟಿ ಎಚ್. ಎಸ್ ಟಿ ಎಚ್ ಅತಿಯಾದ ಸ್ರವಿಕೆಯಿಂದ, ಎಸ್ ಟಿ ಎಚ್ನ ಅತಿಯಾದ ಸ್ರವಿಕೆಯಿಂದ ಸೊ ಆ ವ್ಯಕ್ತಿ ಏನಾಗ್ತಿದ್ದಾನೆ, ಲಂಬವಾಗಿ ಬೆಳೀತಿದ್ದಾನೆ. ಅದೇ ಎಸ್ ಟಿ ಎಚ್ ಕಡಿಮೆ ಸ್ರವಿಕೆಯಿಂದ ಆ ವ್ಯಕ್ತಿ ಕುಳ್ಳಕ್ಕೆ ಬೆಳೀತಿದ್ದಾನೆ. ಎಕ್ಸಾಮಲ್ಲಿ ಈ ಎಸ್ ಟಿ ಎಚ್ ಜಾಸ್ತಿ ರಿಲೀಸ್ ಆಗಬೇಕು ಅಂದರೆ, ಎಸ್ ಟಿ ಎಚ್ ಅಂತಕ್ಕಂಥದ್ದು ಪಿಟ್ಯುಟರಿ ರಿಲೀಸ್ ಮಾಡ್ತಕ್ಕಂಥ ಹಾರ್ಮೋನ್. ಪಿಟ್ಯುಟರಿ ಎಸ್ ಟಿ ಎಚ್ನ ರಿಲೀಸ್ ಮಾಡಬೇಕಪ್ಪ ಅಂದರೆ ಹೈಪೋಥಲಾಮಸ್ ಜಿ ಹೆಚ್ ಆರ್ ಹೆಚ್, ಇಟ್ ಇಸ್ ಗ್ರೌತ್ ಹಾರ್ಮೋನ್ ರಿಲೀಸಿಂಗ್ ಹಾರ್ಮೋನನ್ನು ನಮ್ಮ ಹೈಪೋಥಲಾಮಸ್ ಹೆಚ್ಚು ಪ್ರಮಾಣದಲ್ಲಿ ಬಿಡುಗಡೆ ಮಾಡ್ತು ಅಂದರೆ ನಮ್ಮ ಪಿಟ್ಯುಟರಿ ಎಸ್ ಟಿ ಎಚ್ಚನ್ನು ಹೆಚ್ಚು ಪ್ರಮಾಣದಲ್ಲಿ ಬಿಡುಗಡೆ ಮಾಡುತ್ತೆ. ಆವಾಗ ವ್ಯಕ್ತಿ ಲಂಬು ಆಗ್ತಾನೆ. ಸರ್ ಮತ್ತೆ ಯಾಕೆ ಇದನ್ನು ರಿಪೀಟ್ ಕೊರಿತಿದ್ದೀರಾ ಅಂದರೆ ಸಿಂಪಲ್, ದೈತ್ಯತೆ ದೋಷಕ್ಕೆ ಕಾರಣವಾಗಿರುವ ಪಿಟ್ಯುಟರಿ ಗ್ರಂಥಿ ಸ್ರವಿಸುವ ಹಾರ್ಮೋನ್ ಯಾವುದು ಅಂತ ಕೇಳಿದ್ರೆ ಗ್ರೌತ್ ಹಾರ್ಮೋನ್ ಆರ್ ಎಸ್ ಟಿ ಎಚ್. ಎಸ್ ಅಣ್ಣ ಚಂದ ಓದ್ಕೊಂಡಿದ್ದಾನೆ. ಎಕ್ಸಾಮಲ್ಲಿ UPSC ಎಕ್ಸಾಮಲ್ಲಿ ಸಿಂಪಲ್, ದೈತ್ಯತೆ ದೋಷಕ್ಕೆ ಕಾರಣವಾಗಿರುವ ಹೈಪೋಥಲಾಮಸ್ ಬಿಡುಗಡೆ ಮಾಡುವ ಹಾರ್ಮೋನ್ ಯಾವುದು ಅಂತ ಕೇಳಿದ್ರೆ ಎಸ್ ಟಿ ಎಚ್ ಹಾಕಿದ್ರೆ ಚೆಂಬು. ಅವಾಗ ಯಾವ್ದು ಹಾಕಬೇಕು, ಜಿ ಹೆಚ್ ಆರ್ ಹೆಚ್ ರಿಲೀಸಿಂಗ್ ಹಾರ್ಮೋನ್. ಹೈಪೋಥಲಾಮಸ್ಸು ಕೂಡ ಈ ದೈತ್ಯತೆಗೆ ಕಾರಣ. ಯಾಕಂದರೆ ಇದನ್ನೆಲ್ಲ ಕಂಟ್ರೋಲ್ ಮಾಡ್ತಕ್ಕಂಥದ್ದು ಪಿಟ್ಯುಟರಿ ಆದರೆ ಪಿಟ್ಯುಟರಿಯನ್ನು ಕಂಟ್ರೋಲ್ ಮಾಡ್ತಕ್ಕಂಥದ್ದು ಯಾವುದು, ಹೈಪೋಥಲಾಮಸ್. ಎಸ್ ಟಿ ಎಚ್ ಕಡಿಮೆ ಆದಾಗ ಇವನು ಕುಳ್ಳ ಆಗಿದ್ದಾನಂದರೆ, ಹಾಗಾದರೆ ಎಸ್ ಟಿ ಎಚ್ ಕಡಿಮೆ ಆದಾಗ ಕುಳ್ಳ ಯಾಕಾದ, ನಮ್ಮ ಹೈಪೋಥಲಾಮಸ್ ಜಿ ಹೆಚ್ ಆರ್ ಹೆಚ್ ಹಾರ್ಮೋನ್ ಬದಲು ಜಿ ಹೆಚ್ ಐ ಹೆಚ್ ಹಾರ್ಮೋನನ್ನು ರಿಲೀಸ್ ಮಾಡ್ತು. ಗ್ರೌತ್ ಹಾರ್ಮೋನ್ ಇನ್ಹಿಬಿಟಿಂಗ್ ಹಾರ್ಮೋನ್. ಹಾಗಾದ್ರೆ ಗ್ರೌತ್ ಹಾರ್ಮೋನ್ ಕುಂಠಿತ ಆಗ್ತಕ್ಕಂಥ ಹಾರ್ಮೋನನ್ನು ಹೈಪೋಥಲಾಮಸ್ ರಿಲೀಸ್ ಮಾಡ್ತು. ಎಸ್ ಟಿ ಎಚ್ ಪ್ರಮಾಣ ಕಡಿಮೆ ಆಯಿತು, ಆವಾಗ ವ್ಯಕ್ತಿ ಕುಳ್ಳಕ್ಕೆ ಆದ. ಸ್ನೇಹಿತರೆ, ನಾನು ಇದನ್ನು ಮತ್ತೆ ಒಂದು ಸತಿ ಯಾಕೆ ಹೇಳಿದ್ದೀನಿ ಅಂದರೆ ಪದೇ ಪದೇ ಇದನ್ನು ಹೇಳೋದಿಲ್ಲ, ನೀವು ಇದನ್ನು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಕು. ಹೈಪೋಥಲಾಮಸ್ ಅಂತಕ್ಕಂಥದ್ದು ರಿಲೀಸಿಂಗ್ ಮತ್ತು ಇನ್ಹಿಬಿಟಿಂಗ್ ಹಾರ್ಮೋನ್ಗಳನ್ನು ಬಿಡುಗಡೆ ಮಾಡುವುದರ ಮೂಲಕ ಸೊ ಎಲ್ಲ ಅಂತರ್ಸ್ರಾವಕ ಗ್ರಂಥಿಗಳನ್ನು ಪಿಟ್ಯುಟರಿಯ ಮೂಲಕ ಏನು ಮಾಡುತ್ತೆ, ತನ್ನ ಕಂಟ್ರೋಲಲ್ಲಿ ಮಾಡಿಸುತ್ತೆ ಸ್ನೇಹಿತರೆ. ಸೊ ಸ್ನೇಹಿತರೆ, ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್, ಇದು ಚಿತ್ರ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ, ದಿಸ್ ಈಸ್ ಥೈರಾಯ್ಡ್ ಗ್ಲ್ಯಾಂಡ್. ನಮ್ಮ ಗಂಟಿಲಿನ ಮೇಲೆ ಚಿಟ್ಟೆಯ ಬಟರ್ಫ್ಲೈ ಆಕಾರದಲ್ಲಿರ್ತಕ್ಕಂತಹ ಗ್ರಂಥಿ ಥೈರಾಯ್ಡ್ ಗ್ರಂಥಿ ಸ್ನೇಹಿತರೆ. ಈ ಥೈರಾಯ್ಡ್ ಗ್ರಂಥಿ ಸ್ರವಿಸ್ತಕ್ಕಂಥ ಹಾರ್ಮೋನ್ ದಟ್ ಈಸ್ ಥೈರಾಕ್ಸಿನ್. ಯಾವ ಹಾರ್ಮೋನ್ ರಿಲೀಸ್ ಮಾಡುತ್ತೆ ಅಂದರೆ ಥೈರಾಕ್ಸಿನ್ ಹಾರ್ಮೋನನ್ನು ರಿಲೀಸ್ ಮಾಡುತ್ತೆ. ಹಾಗಾದರೆ ಥೈರಾಯ್ಡ್ ಗ್ರಂಥಿ ಥೈರಾಕ್ಸಿನ್ ಹಾರ್ಮೋನನ್ನು ರಿಲೀಸ್ ಮಾಡಬೇಕಪ್ಪ ಅಂದರೆ ಈ ಥೈರಾಯ್ಡ್ ಗ್ರಂಥಿಯನ್ನು ಪ್ರಚೋದಿಸುವ ಗ್ರಂಥಿ ಇದೆಯಲ್ವಾ, ಪ್ರಚೋದಿಸುವ ಗ್ರಂಥಿ ಯಾವುದು, ಸಾರ್ ಮೆದುಳಲ್ಲಿ ಇದೆ ಸಾರ್, ದಟ್ ಈಸ್ ಪೆಟ್ಯೂಟರಿ. ಹಾಗಾದರೆ ಪೆಟ್ಯೂಟರಿ ಗ್ರಂಥಿ ಇದೆಯಲ್ವಾ, ಪೆಟ್ಯೂಟರಿ ಗ್ರಂಥಿ ಹೇಳಿದ್ರೆ ಥೈರಾಯ್ಡ್ ಕೆಲಸ ಮಾಡುತ್ತೆ. ಹಾಗಾದರೆ ಪೆಟ್ಯೂಟರಿ ಗ್ರಂಥಿ ಹೇಗೆ ಹೇಳುತ್ತೆ, ಪೆಟ್ಯೂಟರಿ ಒಂದು ಹಾರ್ಮೋನನ್ನು ರಿಲೀಸ್ ಮಾಡುತ್ತೆ. ಆ ಹಾರ್ಮೋನ್ ಈಸ್ TSH. ಹಾಗಾದರೆ ಪೆಟ್ಯೂಟರಿ ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನನ್ನು ಬಿಡುಗಡೆ ಮಾಡುತ್ತೆ.
ಈ ಹಾರ್ಮೋನ್ ಬಿಡುಗಡೆ ಆದಾಗ ನಮ್ಮ ಥೈರಾಯ್ಡ್ ಖುಷಿ ಆಗತ್ತೆ, ಅಂದರೆ ಪ್ರಚೋದನೆಯನ್ನು ಪಡೆಯುತ್ತೆ. ಪ್ರಚೋದನೆಯನ್ನು ಪಡೆದಾಗ ನಮ್ಮ ಪರ್ಸ್ನಾಲಿಟಿಗೆ, ನಮ್ಮ ಚಯಾಪಚಯ ಕ್ರಿಯೆಗಳಿಗೆ, ಅಗತ್ಯಗಳಿಗೆ ಎಷ್ಟು ಪ್ರಮಾಣದಲ್ಲಿ ಥೈರಾಕ್ಸಿನ್ ಬೇಕೋ ಅಷ್ಟು ಪ್ರಮಾಣದಲ್ಲಿ ಥೈರಾಕ್ಸಿನನ್ನು ಯಾವುದು ರಿಲೀಸ್ ಮಾಡುತ್ತೆ? ಥೈರಾಯ್ಡ್ ರಿಲೀಸ್ ಮಾಡುತ್ತೆ. ಎಸ್, ಹಾಗಾದರೆ ಥೈರಾಕ್ಸಿನ್ ಸೂಪರ್ ಬರಬೇಕು ಅಂದರೆ ಥೈರಾಯ್ಡ್ ಚಂದ ಇರಬೇಕು. ಥೈರಾಯ್ಡ್ ಚಂದ ಇರಬೇಕು ಅಂದರೆ ಪೆಟ್ಯುಟರಿ ಚಂದ TSH ಅನ್ನು ರಿಲೀಸ್ ಮಾಡಬೇಕು. ಈಗ ಪೆಟ್ಯುಟರಿ ಯಾರು ಕಂಟ್ರೋಲ್ ಆಗಿದ್ದಾನೆ? ಹೌದಲ್ಲ ಸರ್, ಪೆಟ್ಯುಟರಿ ಯಾರು ಕಂಟ್ರೋಲ್ ಆಗಿದ್ದಾನೆ? ದಟ್ ಈಸ್ ಹೈಪೋಥಲಾಮಸ್. ಹಾಗಾದರೆ ಹೈಪೋಥಲಾಮಸ್ ಈಸ್ ಮಾಸ್ಟರ್ ಗ್ಲ್ಯಾಂಡ್. ದಿಸ್ ಈಸ್ ಗ್ಲ್ಯಾಂಡ್, ಎಂಡೋಕ್ರೈನ್ ಗ್ಲ್ಯಾಂಡ್, ಮಾಸ್ಟರ್ ಗ್ಲ್ಯಾಂಡ್. ಮಾಸ್ಟರ್ ಗ್ಲ್ಯಾಂಡ್ TSH ಅನ್ನು ರಿಲೀಸ್ ಮಾಡಬೇಕು ಅಂದರೆ ನಮ್ಮ ಹೈಪೋಥಲಾಮಸ್ ಪೆಟ್ಯುಟರಿಗೆ ಹೇಳಬೇಕು ರಿಲೀಸ್ ಮಾಡು ಅಂತ. ಹಾಗಾದರೆ ಹೈಪೋಥಲಾಮಸ್ ಯಾವ ಹಾರ್ಮೋನನ್ನು ರಿಲೀಸ್ ಮಾಡುತ್ತೆ? ನಮ್ಮ ಹೈಪೋಥಲಾಮಸ್ ಯಾವ ಹಾರ್ಮೋನನ್ನು ರಿಲೀಸ್ ಮಾಡುತ್ತೆ ಅಂದರೆ, ಸರ್ ಗೊತ್ತು ಸರ್, ಆ ಹಾರ್ಮೋನಲ್ಲಿ RH ಇರುತ್ತೆ ಇಲ್ಲ IH ಇರುತ್ತೆ. ನಾನು ರಿಲೀಸ್ ಮಾಡೋದೇ ಬರಿತೀನಿ. ಇಟ್ ಇಸ್ TRH, ಥೈರಾಯ್ಡ್ ರಿಲೀಸಿಂಗ್ ಹಾರ್ಮೋನನ್ನು ಹೈಪೋಥಲಾಮಸ್ ರಿಲೀಸ್ ಮಾಡಿದಾಗ ಪೆಟ್ಯುಟರಿ ಖುಷಿಯಾಗಿ TSH ಅನ್ನು ರಿಲೀಸ್ ಮಾಡುತ್ತೆ. ಆವಾಗ ಪೆಟ್ಯುಟರಿ TSH ಅನ್ನು ರಿಲೀಸ್ ಮಾಡಿದಾಗ ನಮ್ಮ ಥೈರಾಯ್ಡ್ ಚಂದ ಬೆಳೆಯುತ್ತೆ. ನಮ್ಮ ಬಾಡಿಗೆ ಎಷ್ಟು ಪ್ರಮಾಣದಲ್ಲಿ ಥೈರಾಕ್ಸಿನ್ ಬೇಕೋ ಅಷ್ಟು ಪ್ರಮಾಣದಲ್ಲಿ ಥೈರಾಕ್ಸಿನನ್ನು ಕೊಡುತ್ತೆ. ನಮಗೆ ಯಾವುದೇ ವ್ಯಕ್ತಿತ್ವದ ಪ್ರಾಬ್ಲಮ್ ಬರಲ್ಲ, ಥೈರಾಯ್ಡ್ ಸಮಸ್ಯೆಗಳು ಬರಲ್ಲ ಸ್ನೇಹಿತರೆ. ಹಾಗಾದರೆ ಥೈರಾಯ್ಡ್ ಸಮಸ್ಯೆಗಳು ಬರಬಾರ್ದು ಅಂದರೆ ನಮ್ಮ ದೇಹದಲ್ಲಿ ಅಲ್ಲಿನ ವಾತಾವರಣಕ್ಕೆ ಯಾವ ಪ್ರಮಾಣದಲ್ಲಿ ಥೈರಾಕ್ಸಿನ್ ಬೇಕೋ ಆ ಪ್ರಮಾಣದ ಥೈರಾಕ್ಸಿನನ್ನು ಥೈರಾಯ್ಡ್ ರಿಲೀಸ್ ಮಾಡಬೇಕು. ಥೈರಾಯ್ಡ್ ಆ ಪ್ರಮಾಣದ ಥೈರಾಕ್ಸಿನನ್ನು ರಿಲೀಸ್ ಮಾಡಬೇಕು ಅಂದರೆ TSH ಥೈರಾಯ್ಡಿಗೆ ಯಾವ ಪ್ರಮಾಣದಲ್ಲಿ ಬೇಕೋ ಆ ಪ್ರಮಾಣದಲ್ಲಿ ಕೊಡಬೇಕು. TSH ಇದು ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟೇ ಪ್ರಮಾಣದಲ್ಲಿ ಪೆಟ್ಯುಟರಿ ಕೊಡಬೇಕಪ್ಪ ಅಂದರೆ ಪೆಟ್ಯುಟರಿ ಆರೋಗ್ಯವಾಗಿರಬೇಕು. ಪೆಟ್ಯುಟರಿ ಆರೋಗ್ಯವಾಗಿರಬೇಕಪ್ಪ ಅಂದರೆ ಇಲ್ಲಿ ಎಷ್ಟು ಪ್ರಮಾಣದಲ್ಲಿ ಪೆಟ್ಯುಟರಿ ಈ ಹಾರ್ಮೋನನ್ನು ಉತ್ಪತ್ತಿ ಮಾಡಬೇಕು ಅನ್ನೋದನ್ನು ನಮ್ಮ ಹೈಪೋಥಲಾಮಸ್ TRH ಥೈರಾಯ್ಡ್ ರಿಲೀಸಿಂಗ್ ಹಾರ್ಮೋನ್ನ ಸ್ರವಿಸುವುದರ ಮೂಲಕ ಪೆಟ್ಯುಟರಿಗೆ ಹೇಳುತ್ತೆ. ಪೆಟ್ಯುಟರಿ ಇದಕ್ಕೆ ಎಷ್ಟು ಬೇಕೋ ಅಷ್ಟು TSH ಅನ್ನು ರಿಲೀಸ್ ಮಾಡುತ್ತೆ. ಆವಾಗ ಥೈರಾಕ್ಸಿನ್ ರಿಲೀಸ್ ಆಗುತ್ತೆ. ನಮಗೆ ಥೈರಾಯ್ಡ್ ಪ್ರಾಬ್ಲಮ್ ಬರಲ್ಲ ಸ್ನೇಹಿತರೆ. ಹಾಗಾದರೆ ಥೈರಾಯ್ಡ್ ಪ್ರಾಬ್ಲಮ್, ಥೈರಾಕ್ಸಿನ್ ಪ್ರಾಬ್ಲಮ್ ಬರಬಾರ್ದು ಅಂದರೆ ಥೈರಾಯ್ಡ್ ಚೆನ್ನಾಗಿರಬೇಕು. ಥೈರಾಯ್ಡ್ ಚೆನ್ನಾಗಿರಬೇಕು ಅಂದರೆ ಪೆಟ್ಯುಟರಿ ಚೆನ್ನಾಗಿರಬೇಕು. ಪೆಟ್ಯುಟರಿ ಚೆನ್ನಾಗಿರಬೇಕು ಅಂದರೆ ಹೈಪೋಥಲಾಮಸ್ ಚೆನ್ನಾಗಿರಬೇಕು. ಹೈಪೋಥಲಾಮಸ್ ಚೆನ್ನಾಗಿರಬೇಕು ಅಂದರೆ ಅಣ್ಣ ಕೂಲಾಗಿ ಜೀವನ ಮಾಡಬೇಕು, ಸ್ಟ್ರೆಸ್ ಇಲ್ಲದೆ ಇರತಕ್ಕಂಥ ಜೀವನ ಮಾಡಬೇಕು, ಟೆನ್ಷನ್ಸ್ ಇಲ್ಲದೆ ಇರತಕ್ಕಂತಹ ಜೀವನ ಮಾಡಬೇಕು, ಯೋಗಗಳನ್ನು ಮಾಡಬೇಕು. ಟೆನ್ಷನ್ಸ್ ಇಲ್ಲ, ಸ್ಟ್ರೆಸ್ ಇಲ್ಲ, ಅಣ್ಣ ಯೋಗಗಳಿಂದ ಕೂಲಾಗಿ ಜೀವನ ಮಾಡ್ತಿದ್ದಾನೆ. ಎಸ್, ಅವನ ಹೈಪೋಥಲಾಮಸ್ ಸ್ಟ್ರಾಂಗ್ ಇದೆ. ಹೈಪೋಥಲಾಮಸ್ ಸ್ಟ್ರಾಂಗ್ ಇದೆ ಯಾಕೆ? ಕೂಲಾಗಿದ್ದಾನೆ. ಕೂಲಾಗಿದ್ದಾಗ ಇವನ್ ಬಾಡಿ ಟೆಂಪರೇಚರ್ ಸೂಪರ್ ಮೇಂಟೆನೆನ್ಸ್ ಆಗುತ್ತೆ. ಅವಾಗ ಹೈಪೋಥಲಾಮಸ್ ಸ್ಟ್ರಾಂಗ್ ಇದೆ. ಹೈಪೋಥಲಾಮಸ್ ಸ್ಟ್ರಾಂಗ್ ಇದೆ ಅಂದರೆ ಒಳ್ಳೆ TRH ಅನ್ನು ರಿಲೀಸ್ ಮಾಡುತ್ತೆ. TRH ಒಳ್ಳೆ ರಿಲೀಸ್ ಆಯಿತು ಅಂದರೆ ಪೆಟ್ಯುಟರಿ ಹೆಲ್ತಿಯಾಗಿರುತ್ತೆ. ಪೆಟ್ಯುಟರಿ ಒಳ್ಳೆ TSH ಅನ್ನು ರಿಲೀಸ್ ಮಾಡ್ತು. ಥೈರಾಯ್ಡ್ ಚಂದ ಬೆಳೆಯುತ್ತೆ. ಥೈರಾಕ್ಸಿನ್ ಚಂದ ರಿಲೀಸ್ ಆಗುತ್ತೆ. ಥೈರಾಯ್ಡ್ ಸಮಸ್ಯೆನೇ ಬರಲ್ಲ ಸ್ನೇಹಿತರೆ. ಇದು ಕೂಡ ಡೀಟೇಲ್ ಕ್ಲಾಸ್ಗಳನ್ನು, ಯಾಕಂದರೆ ಥೈರಾಯ್ಡ್ ಗ್ಲ್ಯಾಂಡ್ನ ಡೀಟೇಲ್ ಕ್ಲಾಸ್ಗಳಲ್ಲಿ ಚೆಕ್ ಮಾಡ್ತೀನಿ, ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೀನಿ ಸ್ನೇಹಿತರೆ. ಹಾಗಾಗಿ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್, ನಮ್ಮ ಥೈರಾಕ್ಸಿನ್ ನಮ್ಮ ದೇಹಕ್ಕೆ ಅಗತ್ಯಕ್ಕೆ ಅನುಗುಣವಾಗಿ ಬಿಡುಗಡೆಯಾಗಲು ಪಿಟ್ಯುಟರಿ ಗ್ರಂಥಿ ಸ್ರವಿಸುವ ಹಾರ್ಮೋನ್ ಯಾವುದು ಅಂತ ಕೇಳಿದ್ರೆ ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್. ಹೈಪೋಥಲಾಮಸ್ ಬಿಡುಗಡೆ ಮಾಡುವ ಹಾರ್ಮೋನ್ ಯಾವುದು ಅಂತ ಕೇಳಿದ್ರೆ ಥೈರಾಯ್ಡ್ ರಿಲೀಸಿಂಗ್ ಹಾರ್ಮೋನ್. ಯಾಕಂದರೆ ಎಕ್ಸಾಮಲ್ಲಿ ನಮ್ಮ ದೇಹಕ್ಕೆ ಅನುಗುಣವಾಗಿ, ಅಲ್ಲಿನ ವಾತಾವರಣಕ್ಕೆ ಅನುಗುಣವಾಗಿ ಥೈರಾಕ್ಸಿನನ್ನು ಬಿಡುಗಡೆ ಮಾಡಲು ಹೈಪೋಥಲಾಮಸ್ ಬಿಡುಗಡೆ ಮಾಡುವ ಹಾರ್ಮೋನ್ ಯಾವುದು ಅಂತ ಕೇಳಿದ್ರೆ TRH. ಪೆಟ್ಯುಟರಿ ರಿಲೀಸ್ ಮಾಡುವ ಹಾರ್ಮೋನ್ ಯಾವುದು ಅಂತ ಕೇಳಿದ್ರೆ TSH. ಸೊ ಸಮ್ಟೈಮ್ಸ್ ಎಕ್ಸಾಮಲ್ಲಿ ಕೇಳಿಬಿಡ್ತಾನೆ, ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನನ್ನು ಈ ಕೆಳಕಂಡ ಯಾವ ಗ್ರಂಥಿ ಬಿಡುಗಡೆ ಮಾಡುತ್ತದೆ? ಹಾಗಾದರೆ ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್, ಥೈರಾಯ್ಡನ್ನು ಪ್ರಚೋದಿಸುವ ಹಾರ್ಮೋನನ್ನು ಈ ಕೆಳಕಂಡ ಯಾವ ಗ್ರಂಥಿ? ಥೈರಾಯ್ಡ್ ಪ್ರಚೋದಿಸುವ ಹಾರ್ಮೋನನ್ನು ಆಪ್ಷನಲ್ಲಿ ಥೈರಾಯ್ಡ್ ಇರುತ್ತೆ, ಪೆಟ್ಯುಟರಿ ಇರುತ್ತೆ, ಹೈಪೋಥಲಾಮಸ್ ಇರುತ್ತೆ. ತಾವು ಥೈರಾಯ್ಡ್ ಇದೆ ಅಂತ ಥೈರಾಯ್ಡ್ ಹಾಕಿದರೆ ಥೈರಾಯ್ಡನ್ನು ಪ್ರಚೋದಿಸುವ ಹಾರ್ಮೋನನ್ನು ಪೆಟ್ಯುಟರಿ, ಥೈರಾಯ್ಡನ್ನು ರಿಲೀಸ್ ಮಾಡ್ತಕ್ಕಂಥ ಹಾರ್ಮೋನನ್ನು ಹೈಪೋಥಲಾಮಸ್. ಹಾಗಾದರೆ ಥೈರಾಯ್ಡನ್ನು ರಿಲೀಸ್ ಮಾಡ್ತಕ್ಕಂಥ ಹಾರ್ಮೋನ್ ಹೈಪೋಥಲಾಮಸ್ ರಿಲೀಸ್ ಮಾಡಿ, ಪೆಟ್ಯುಟರಿ ಥೈರಾಯ್ಡನ್ನು ಪ್ರಚೋದಿಸುವ ಹಾರ್ಮೋನನ್ನು ರಿಲೀಸ್ ಮಾಡಿದಾಗ ಥೈರಾಯ್ಡ್ ಪ್ರಚೋದನೆಗೆ ಒಳಪಟ್ಟು
ಥೈರಾಕ್ಸಿನನ್ನು ರಿಲೀಸ್ ಮಾಡುತ್ತೆ. ಆವಾಗ ಥೈರಾಕ್ಸಿನ್ ನಮ್ಮ ದೇಹದ ವ್ಯಕ್ತಿತ್ವವನ್ನು ಕಾಪಾಡುತ್ತೆ. ಆವಾಗ ನಮಗೆ ಮಿಕ್ಸಿಡಿಮಾ, ಕ್ರಿಟೆನಿಸಮ್, ಸಲಗೈಟರ್ ಏನೇನು ನಮ್ಮ ಪರ್ಸ್ನಾಲಿಟಿನ ಮೇಂಟೆನೆನ್ಸ್ ಮಾಡಬೇಕು ಅವೆಲ್ಲ ಚೆಂದ ಆಗುತ್ತೆ ಸ್ನೇಹಿತರೆ. ಅದು ಆ ಗ್ರಂಥಿಯಲ್ಲಿ ಹೇಳ್ತೀನಿ ಅಂತ ಹೇಳ್ತಾ, ಸೊ ನೆಕ್ಸ್ಟ್ ಮತ್ತೊಂದು ನಮ್ಮ ಏನು ಪಿಟ್ಯುಟರಿಯ ಆಂಟೀರಿಯರ್ ಲೋಬ್ ಮೇಲ್ಮುಖದ ಹಾಲೆ ಏನು ನಿಯಂತ್ರಣ ಮಾಡ್ತಕ್ಕಂಥ ಮತ್ತೊಂದು ಹಾರ್ಮೋನ್ ಸ್ನೇಹಿತರೆ. ಸೊ ಸಿಂಪಲ್, ತಮ್ಮೆಲ್ಲರಿಗೂ ಗೊತ್ತು, ದಟ್ ಈಸ್ ನಮ್ಮ ಹೈಪೋಥಲಾಮಸ್ ರಿಲೀಸ್ ಮಾಡ್ತಕ್ಕಂತಹ ಹಾರ್ಮೋನ್ CRH. ಏನು ಸರ್ ಇದು? ಕಾರ್ಟಿಕೋ ರಿಲೀಸಿಂಗ್ ಹಾರ್ಮೋನ್. ಕಾರ್ಟಿಕೋ ರಿಲೀಸಿಂಗ್ ಹಾರ್ಮೋನ್. ಹಾಗಾದರೆ ಕಾರ್ಟಿಕೋ ರಿಲೀಸಿಂಗ್ ಹಾರ್ಮೋನನ್ನು ಹೈಪೋಥಲಾಮಸ್ ರಿಲೀಸ್ ಮಾಡಿದಾಗ ಆ ಕಾರ್ಟಿಕೋ ರಿಲೀಸಿಂಗ್ ಹಾರ್ಮೋನ್ ನಮ್ಮ ಪೆಟ್ಯುಟರಿ ಅಂದರೆ ಆಂಟೀರಿಯರ್ ಲೋಬ್ ನಮ್ಮ ಮೇಲ್ಮುಖದ ಪೆಟ್ಯುಟರಿಯನ್ನು ಏನು ಮಾಡುತ್ತೆ? ಪ್ರಚೋದನೆ ಮಾಡುತ್ತೆ. ಮೇಲ್ಮುಖದ ಪೆಟ್ಯುಟರಿ ಪ್ರಚೋದನೆ ಆದಾಗ ಆ ಪ್ರಚೋದನೆ ಆಗಿರ್ತಕ್ಕಂಥ ಮೇಲ್ಮುಖದ ಪೆಟ್ಯುಟರಿ ಒಂದು ಹಾರ್ಮೋನನ್ನು ರಿಲೀಸ್ ಮಾಡುತ್ತೆ. ದಟ್ ಈಸ್ ACTH, ಅಡ್ರಿನೋ ಕಾರ್ಟಿಕೋಟ್ರೋಫಿಕ್ ಹಾರ್ಮೋನ್. ದಟ್ ಈಸ್ ಅಡ್ರಿನೋ ಕಾರ್ಟಿಕೋಟ್ರೋಫಿಕ್ ಹಾರ್ಮೋನ್. ಈ ಹಾರ್ಮೋನನ್ನು ರಿಲೀಸ್ ಮಾಡುತ್ತೆ. ಈ ಅಡ್ರಿನೋ ಕಾರ್ಟಿಕೋಟ್ರೋಫಿಕ್ ಹಾರ್ಮೋನ್ ಇದೆಯಲ್ವಾ, ನಮ್ಮ ಅಡ್ರಿನಲ್ ಗ್ರಂಥಿ, ಕಿಡ್ನಿಯ ಮೇಲೆ ಅಡ್ರಿರುವ ಗ್ರಂಥಿಯ ಅಡ್ರಿನಲ್. ಒಳ್ಳೆ ಪ್ರಾಸ ಇದೆ, ಕಿಡ್ನಿ ಅಡ್ರಿರುವ. ಆ ಕಿಡ್ನಿಯ ಮೇಲೆ ಅಡ್ರಿರ್ತಕ್ಕಂಥ ಗ್ರಂಥಿ ಇದೆಯಲ್ವಾ, ಈ ಅಡ್ರಿನಲ್ಲಿ ಕಾರ್ಟೆಕ್ಸ್ ಅಂಡ್ ಮೆಡುಲಾ ಅಂತ ಬರುತ್ತೆ. ಅದನ್ನ ನಾನು ಕ್ಲಿಯರಿಟಿ ಕೊಡ್ತೀನಿ. ಆ ಅಡ್ರಿನಲ್ ಕಾರ್ಟೆಕ್ಸನ್ನು ಈ ACTH ಹಾರ್ಮೋನ್ ಏನು ಮಾಡುತ್ತೆ? ನಮ್ಮ ಪೆಟ್ಯುಟರಿ ಸ್ರವಿಸ್ತಕ್ಕಂಥ ACTH ಹಾರ್ಮೋನ್ ಏನು ಮಾಡುತ್ತೆ? ದಟ್ ಈಸ್ ಪ್ರಚೋದನೆ ಮಾಡುತ್ತೆ. ಪ್ರಚೋದನೆ ಮಾಡಿದಾಗ ನಮ್ಮ ಅಡ್ರಿನಲ್ ಕಾರ್ಟೆಕ್ಸ್ ಇದೆಯಲ್ವಾ, ಅದು ಒಂದು ಹಾರ್ಮೋನನ್ನು ರಿಲೀಸ್ ಮಾಡುತ್ತೆ. ದಟ್ ಈಸ್ ಕಾರ್ಟಿಕಾಲ್ ಆರ್ ಕಾರ್ಟಿಸೋಲ್. ಈ ಕಾರ್ಟಿಸೋಲ್ ಹಾರ್ಮೋನ್ ನಮ್ಮ ದೇಹದಲ್ಲಿ ಲವಣಾಂಶಗಳನ್ನು ಅಂದರೆ ಮಿನರಲ್ಸ್ಗಳನ್ನು ಮೆಟಾಬಾಲಿಸಮ್ ಮಾಡುತ್ತೆ, ಗ್ಲೂಕೋಸನ್ನು ಮೆಟಾಬಾಲಿಸಮ್ ಮಾಡುತ್ತೆ. ಅಷ್ಟೇ ಅಲ್ಲ, ಸ್ಟೀರಾಯ್ಡ್ಸ್ಗಳನ್ನು ಮೆಟಾಬಾಲಿಸಮ್ ಮಾಡುತ್ತೆ ಸ್ನೇಹಿತರೆ. ಒನ್ ಆಫ್ ದ ಬ್ಯೂಟಿಫುಲ್ ಟಾಪಿಕ್. ಸೊ ಸ್ಟೀರಾಯ್ಡ್ಗಳನ್ನು ಹೇಗೆ ನಮ್ಮ ಅಡ್ರಿನಲ್ ಗ್ಲ್ಯಾಂಡ್ ತನ್ನ ಕಂಟ್ರೋಲ್, ತನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳುತ್ತೆ. ನೆಕ್ಸ್ಟ್ ಗ್ಲೂಕೋಸನ್ನು ಹೇಗೆ ತನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳುತ್ತೆ. ನೆಕ್ಸ್ಟ್ ಮಿನರಲ್ಸ್, ಖನಿಜಗಳನ್ನು ಹೇಗೆ ತನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳುತ್ತೆ ಸ್ನೇಹಿತರೆ. ಈ ಕಾರ್ಟಿಸೋಲ್ ಹಾರ್ಮೋನ್ ಇದೆಯಲ್ವಾ, ಮಿನರಲೋ ಕಾರ್ಟಿಕಾಯ್ಡ್, ಗ್ಲೂಕೋ ಕಾರ್ಟಿಕಾಯ್ಡ್, ಈ ಹಾರ್ಮೋನ್ಗಳು ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ಈ ಹಾರ್ಮೋನುಗಳ ಇಂಬ್ಯಾಲೆನ್ಸಿಂದಲೇ ನಮಗೆ BP ಬರ್ತಕ್ಕಂಥದ್ದು, ಪ್ಯಾರಾಲಿಸಿಸ್ ಅಟ್ಯಾಕ್ ಆಗ್ತಕ್ಕಂಥದ್ದು, ಕಿಡ್ನಿ ಫೇಲ್ಯೂರ್ ಆಗ್ತಕ್ಕಂಥದ್ದು. ಸರ್ ಹಾಗಾದರೆ ಇವನ್ನೆಲ್ಲ ಹೇಗೆ ಕಂಟ್ರೋಲ್ ಮಾಡೋದು ಸರ್? ವೆಯ್ಟ್ ಕಂಪ್ಲೀಟ್ ಅಡ್ರಿನಲ್ ಗ್ಲ್ಯಾಂಡೇ ಎಕ್ಸ್ಪ್ಲೇನ್ ಮಾಡಿದಾಗ ನಾನು ನಿಮ್ಮ ಎವ್ರಿಡೇ ಲೈಫಲ್ಲಿ BP ಹೇಗೆ ಬರುತ್ತೆ, ಬ್ರೈನ್ ಹ್ಯಾಮರೇಜ್ ಹೇಗಾಗತ್ತೆ, ಸ್ಟ್ರೋಕ್ ಹೇಗೆ ಹೊಡೆಯುತ್ತೆ, ಕಿಡ್ನಿ ಹೇಗೆ ಫೇಲ್ಯೂರ್ ಆಗುತ್ತೆ, ಅವೆಲ್ಲ ಈ ಬ್ಯೂಟಿಫುಲ್ ಹಾರ್ಮೋನ್ಗಳಲ್ಲಿ ನಾನು ಎಕ್ಸ್ಪ್ಲೇಷನ್ ಮಾಡ್ತೀನಿ ಸ್ನೇಹಿತರೆ. ಸೊ ಇಲ್ಲಿ ತಲೆಯಲ್ಲಿ ಇಟ್ಕೊಳ್ಳಿ, ನಾನು ಪದೇ ಹೇಳ್ತಿರ್ತಕ್ಕಂಥದ್ದು, ನಮ್ಮ ಕಿಡ್ನಿ ಕಂಟ್ರೋಲ್ ಆಗಿ ವರ್ಕ್ ಮಾಡಬೇಕಪ್ಪ, ಆ ಕಿಡ್ನಿ ಮೇಲೆ ಇರ್ತಕ್ಕಂಥ ಅಡ್ರಿನಲ್ ಕ್ಲೀನಾಗಿ ವರ್ಕ್ ಮಾಡಬೇಕಪ್ಪ ಅಂದರೆ ಪೆಟ್ಯುಟರಿ ಸ್ಟ್ರಾಂಗ್ ಇರಬೇಕು. ಪೆಟ್ಯುಟರಿ ಸ್ಟ್ರಾಂಗ್ ಇರಬೇಕು ಅಂದರೆ ಅಣ್ಣ ಕೂಲಿರಬೇಕು. ಯಾಕಂದರೆ ಹೈಪೋಥಲಾಮಸ್. ಹಾಗಾದರೆ ಹೈಪೋಥಲಾಮಸ್ ಸ್ಟ್ರಾಂಗ್ ಇದ್ದರೆ ಈ ಹಾರ್ಮೋನ್ ಬ್ಯೂಟಿಫುಲ್ ರಿಲೀಸ್ ಆಗುತ್ತೆ. ಈ ಹಾರ್ಮೋನ್ ಬ್ಯೂಟಿಫುಲ್ ರಿಲೀಸ್ ಆಗಿದ್ರೆ ಪೆಟ್ಯುಟರಿ ACTH ಹಾರ್ಮೋನ್ ರಿಲೀಸ್ ಮಾಡುತ್ತೆ. ACTH ಹಾರ್ಮೋನ್ ಸೂಪರಾಗಿ ರಿಲೀಸ್ ಆಯಿತು ಅಂದರೆ ನಮ್ಮ ಅಡ್ರಿನಲ್ಲಿನ ಕಾರ್ಟೆಕ್ಸ್ ಹೆಲ್ತಿಯಾಗಿರುತ್ತೆ. ಅಡ್ರಿನಲ್ಲಿನ ಕಾರ್ಟೆಕ್ಸ್ ಆರೋಗ್ಯವಾಗಿತ್ತು ಅಂದರೆ ಕಾರ್ಟಿಸೋಲ್ ಚಂದ ರಿಲೀಸ್ ಆಗುತ್ತೆ. ಕಾರ್ಟಿಸೋಲ್ ಚಂದ ರಿಲೀಸ್ ಆಯಿತು ಅಂದರೆ ನಮ್ಮ ರಕ್ತದಲ್ಲಿ ಲವಣಾಂಶಗಳು ಚಂದ ನಿಯಂತ್ರಣ ಆಗತ್ತೆ, ಗ್ಲೂಕೋಸ್ ಚಂದ ನಿಯಂತ್ರಣ ಆಗುತ್ತೆ, ಸ್ಟೀರಾಯ್ಡ್ಗಳು ಬ್ಯೂಟಿಫುಲ್ ಮೇಂಟೆನೆನ್ಸ್ ಆಗುತ್ತೆ, BP ಬರಲ್ಲ, ಶುಗರ್ ಪ್ರಾಬ್ಲಮ್ ಬರಲ್ಲ, ಪ್ಯಾರಾಲಿಸಿಸ್ ಬರಲ್ಲ, ಸ್ಟ್ರೋಕ್ ಬರಲ್ಲ, ಕಿಡ್ನಿ ಪ್ರಾಬ್ಲಮ್ಮು ಬರಲ್ಲ ಸ್ನೇಹಿತರೆ. ಹಾಗಾದರೆ ಇವೆಲ್ಲ ಬರಬಾರ್ದು ಅಂದರೆ ಫಸ್ಟ್ ನಾವು ಈ ಅಡ್ರಿನಲ್ನ ಚೆಂದ ಇಟ್ಕೋಬೇಕಾ? ನೋ ರೂಟ್ ಕೇರ್, ಹೈಪೋಥಲಾಮಸನ್ನು ಚೆಂದ ಇಟ್ಕೋಬೇಕು ಸ್ನೇಹಿತರೆ. ಆ ಬ್ಯೂಟಿಫುಲ್ ನಿಮ್ಮ ಲೈಫಲ್ಲಿ ಅವೆಲ್ಲ ಹೇಗೆ ಬರಬಹುದು, ಅದನ್ನು ಹೇಗೆ ಅವಾಯ್ಡ್ ಮಾಡಬಹುದು, ಒಂದೊಂದೇ ಗ್ಲ್ಯಾಂಡನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಹೇಳ್ತಾ, ಇಲ್ಲಿ ಹೈಪೋಥಲಾಮಸ್ ಯಾವುದು ರಿಲೀಸ್ ಮಾಡುತ್ತೆ? ಪೆಟ್ಯುಟರಿ. ನೋಡಿ ಪದೇ ನಾನು ಮಾಸ್ಟರ್ ಆಫ್ ಮಾಸ್ಟರ್ ಇದು ರಿಲೀಸ್ ಮಾಡುತ್ತೆ, ಮಾಸ್ಟರ್ ಇದು ರಿಲೀಸ್ ಮಾಡುತ್ತೆ, ಅಡ್ರಿನಲ್ ಕಂಟ್ರೋಲ್. ಸೊ ಸ್ನೇಹಿತರೆ ಆಗಲೂ ಅಷ್ಟೇ, ಮಾಸ್ಟರ್ ಆಫ್ ಮಾಸ್ಟರ್ TRH ರಿಲೀಸ್ ಮಾಡ್ತು, ನೆಕ್ಸ್ಟ್ ಮಾಸ್ಟರ್ TSH ರಿಲೀಸ್ ಮಾಡ್ತು, ನಮ್ಮ ಥೈರಾಯ್ಡ್ ದಟ್ ಇಸ್ ಥೈರಾಕ್ಸಿನ್ನ ಚಂದ ರಿಲೀಸ್ ಮಾಡ್ತು. ಸೊ ಇದು ಕ್ಲಾರಿಟಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಒಂದು ಬ್ಯೂಟಿಫುಲ್ ಪಿಕ್ಚರ್ ಹಾಕಿದ್ದೀನಿ, ಎಕ್ಸ್ಪ್ಲನೇಷನ್ ಈಗ ನೋಡ್ತೀರಾ ಸ್ನೇಹಿತರೆ. ಇದು ಯಾವುದು ಹಾರ್ಮೋನ್? ಸೊ ಸಿಂಪಲ್ ಸ್ನೇಹಿತರೆ, ಇದು ಹಾರ್ಮೋನು ನೋಡಿದರೆ ಗೊತ್ತಾಗ್ಬಿಡುತ್ತೆ ನಿಮಗೆ. ಆ ಮಗು ಹಾಲು ಕುಡಿತಾ ಇದೆ. ಆ ಮಗು ಹಾಲು ಕುಡಿತಾ ಇದೆ ಅಂದರೆ ಸೊ ಆ ತಾಯಿಯ ದೇಹದಲ್ಲಿ ಹಾಲು, ಸ್ತನ ಗ್ರಂಥಿಗಳಲ್ಲಿ ಹಾಲು ಉತ್ಪತ್ತಿ ಆಗ್ತಾ ಇದೆ. ಹಾಗಾದರೆ ಆ ತಾಯಿಯ ದೇಹದಲ್ಲಿ
ಆ ಸ್ತನಗ್ರಂಥಿಗಳಿಂದ ಹಾಲು ಉತ್ಪತ್ತಿ ಮಾಡ್ತಕ್ಕಂಥ ಹಾರ್ಮೋನ್ ಯಾವುದಪ್ಪ ಅಂದರೆ ದಟ್ ಈಸ್ ಪ್ರೊಲ್ಯಾಕ್ಟಿನ್. ಪ್ರೊಲ್ಯಾಕ್ಟಿನ್ ಈ ಬರ್ಕೊಳ್ಳಿ ಹೆಡ್ಲೈನ್, ದಟ್ ಈಸ್ ಪ್ರೊಲ್ಯಾಕ್ಟಿನ್ ಹಾರ್ಮೋನ್. ಹಾಗಾದರೆ ಈ ಪ್ರೊಲ್ಯಾಕ್ಟಿನ್ ಹಾರ್ಮೋನ್ ಇದೆಯಲ್ವಾ, ಪ್ರೊಲ್ಯಾಕ್ಟಿನ್ ಹಾರ್ಮೋನ್, ಈ ಪ್ರೊಲ್ಯಾಕ್ಟಿನ್ ಹಾರ್ಮೋನನ್ನು ಯಾವುದು ಸ್ರವಿಸತ್ತೆ ಸರ್? ನಮ್ಮ ಬ್ಯೂಟಿಫುಲ್ ಪೆಟ್ಯೂಟರಿ ಸ್ರವಿಸತ್ತೆ ಸರ್, ಪೆಟ್ಯೂಟರಿ. ಹಾಗಾದರೆ ಪೆಟ್ಯೂಟರಿ ಯಾರ ಮಾತು ಕೇಳಿ ಸ್ರವಿಸತ್ತೆ? ಸೇಮ್ ಸರ್, ಹೈಪೋಥಲಾಮಸ್. ಸೊ ಸ್ನೇಹಿತರೆ, ಹಾಗಾದರೆ ಹೈಪೋಥಲಾಮಸ್ ಏನಿಲ್ಲ, ದಟ್ ಈಸ್ ಪ್ರೊಲ್ಯಾಕ್ಟಿನ್ ರಿಲೀಸಿಂಗ್ ಹಾರ್ಮೋನನ್ನು ಉತ್ಪತ್ತಿ ಮಾಡುತ್ತೆ. ಹೈಪೋಥಲಾಮಸ್ ಪ್ರೊಲ್ಯಾಕ್ಟಿನ್ ರಿಲೀಸಿಂಗ್ ಹಾರ್ಮೋನನ್ನು ಉತ್ಪತ್ತಿ ಮಾಡಿದಾಗ ಪೆಟ್ಯೂಟರಿ ಪ್ರೊಲ್ಯಾಕ್ಟಿನ್ ಹಾರ್ಮೋನನ್ನು ಉತ್ಪತ್ತಿ ಮಾಡುತ್ತೆ. ಆ ಪ್ರೊಲ್ಯಾಕ್ಟಿನ್ ಹಾರ್ಮೋನ್ ಈ ತಾಯಿಯ ಸ್ತನ ಗ್ರಂಥಿಗಳನ್ನು ಪ್ರಚೋದನೆ ಮಾಡುತ್ತೆ. ಆವಾಗ ಆ ತಾಯಿಯಲ್ಲಿ ಹೆಚ್ಚಿನ ಪ್ರಮಾಣದ ಹಾಲು ಉತ್ಪತ್ತಿ ಆಗತ್ತೆ. ಆವಾಗ ನಿಮ್ಮಂಥ ಒಂದು ಬ್ಯೂಟಿಫುಲ್ ಮಗು ಆ ಹಾಲನ್ನು ಫೀಡ್ ಮಾಡಿ ಚೆಂದ ಬೆಳೆಯುತ್ತೆ ಸ್ನೇಹಿತರೆ. ಹಾಗಾದರೆ ಒಂದು ತಾಯಿಯ ಎದೆಯಲ್ಲಿ ಸ್ತನಗ್ರಂಥಿಗಳು ಹಾಲನ್ನು ಉತ್ಪತ್ತಿ ಮಾಡಬೇಕಪ್ಪ ಅಂದರೆ ಪ್ರೊಲ್ಯಾಕ್ಟಿನ್ ಹಾರ್ಮೋನ್ ರಿಲೀಸ್ ಆಗಬೇಕು. ಪ್ರೊಲ್ಯಾಕ್ಟಿನ್ ರಿಲೀಸ್ ಆಗಬೇಕಪ್ಪ ಅಂದರೆ ನಮ್ಮ ಮೆದುಳಿನ ಬುಡಭಾಗದಲ್ಲಿರ್ತಕ್ಕಂಥದ್ದು ಪೆಟ್ಯೂಟರಿ ಸ್ಟ್ರಾಂಗ್ ಆಗಿರಬೇಕು. ಪೆಟ್ಯೂಟರಿ ಸ್ಟ್ರಾಂಗ್ ಆಗಿರಬೇಕಪ್ಪ ಅಂದರೆ ಮತ್ತೆ ಕೂಲ್ ಹೈಪೋಥಲಾಮಸ್ ಏನಾಗಿರಬೇಕು? ಸ್ಟ್ರಾಂಗ್ ಆಗಿರಬೇಕು ಸ್ನೇಹಿತರೆ. ಸೊ ಸಿಂಪಲ್ ನೋಡಿ, ನಾವು ಕೂಲಾಗಿರೋದ್ರಿಂದ, ಸ್ಟ್ರೆಸ್ ಮಾಡ್ಕೊಳ್ಳದೆ ಇರೋದ್ರಿಂದ, ನಮ್ಮ ಹೈಪೋಥಲಾಮಸನ್ನು ಸ್ಟ್ರಾಂಗ್ ಮಾಡ್ಕೊಳ್ಳೋದ್ರಿಂದ ಎಷ್ಟು ಉಪಯೋಗ? ಹೈಪೋಥಲಾಮಸ್ ಸ್ಟ್ರಾಂಗ್ ಆಗಿತ್ತು, ಪ್ರೊಲ್ಯಾಕ್ಟಿನ್ ರಿಲೀಸಿಂಗ್ ಹಾರ್ಮೋನ್ ಸೂಪರ್ ರಿಲೀಸ್ ಆಗುತ್ತೆ, ಪೆಟ್ಯೂಟರಿ ಸೂಪರಾಗಿ ಪ್ರೊಲ್ಯಾಕ್ಟಿನ್ ರಿಲೀಸ್ ಮಾಡುತ್ತೆ. ಪ್ರೊಲ್ಯಾಕ್ಟಿನ್ ಎಷ್ಟು ರಿಲೀಸ್ ಆಗುತ್ತೋ ಅಷ್ಟು ಸೂಪರಾಗಿ ಸ್ತನಗ್ರಂಥಿಗಳು ಮಿಲ್ಕನ್ನು ಪ್ರೊಡ್ಯೂಸ್ ಮಾಡುತ್ತೆ. ಮೆಮರಿ ಗ್ಲ್ಯಾಂಡ್ಸ್ ಮಿಲ್ಕ್ ಎಷ್ಟು ಸೂಪರಾಗಿ ಪ್ರೊಡ್ಯೂಸ್ ಆಗುತ್ತೋ ಮಗು ಸೂಪರಾಗಿ ತಗೊಂಡು ಮಲಗತ್ತೆ. ಆ ಮಗು ಮಲಗಿದಾಗ ತಾಯಿಗೂ ಏನಾಗುತ್ತೆ? ಖುಷಿ ಆಗುತ್ತೆ. ಆ ತಾಯಿ ಆ ಮಗುವನ್ನು ಬ್ಯೂಟಿಫುಲ್ ಹಾಲು ಕೂಡಿಸಿ ಖುಷಿಯಾಗಬೇಕು ಅಂದರೆ ಫಸ್ಟ್ ತಾಯಿ ಸ್ಥಿತಪ್ರಜ್ಞಳಾಗಿರಬೇಕು, ಅವಳು ಸಮಾಧಾನದಿಂದ ಇರಬೇಕು ಸ್ನೇಹಿತರೆ. ಸಮಾಧಾನದಿಂದ ಇದ್ದರೆ ನಮಗೆ ಎಷ್ಟೆಲ್ಲ ಲಾಭ ಅಂತಕ್ಕಂಥದ್ದನ್ನು ಹೈಪೋಥಲಾಮಸ್ ಎಲ್ಲ ಪೆಟ್ಯೂಟರಿಯ ಮೂಲಕ ಎಲ್ಲ ಅಂತರ್ಸ್ರಾವಕ ಗ್ರಂಥಿಗಳ ಹೇಗೆ ಕಂಟ್ರೋಲ್ ಮಾಡಿ ಹೇಗೆ ನಮ್ಮ ಹೆಲ್ತನ್ನು ಸರಿ ಮಾಡುತ್ತೆ ಅಂತಕ್ಕಂಥ ಒಂದು ಜಸ್ಟ್ ಟ್ರಯಲನ್ನು ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಸೊ ನೆಕ್ಸ್ಟ್ ಎಲ್ಲವೂ ಕೂಡ ಎಕ್ಸ್ಪ್ಲನೇಷನ್ ಮಾಡ್ತಾ ಬರ್ತೀನಿ. ಸೊ ನೆಕ್ಸ್ಟ್ ಮತ್ತೊಂದು ಗ್ರಂಥಿ, ದಟ್ ಈಸ್ ಹೈಪೋಥಲಾಮಸ್. ಸೊ ಇಲ್ಲಿ ನಾನು ಎರಡು ಹಾರ್ಮೋನನ್ನು ಒಟ್ಟಿಗೆ ತೊಗೊಂಡಿದ್ದೀನಿ. ದಟ್ ಈಸ್ ನಿಮಗೆ ಕಾಣಿಸ್ತಾ ಇರ್ಬೋದು. ಒಂದು ದಟ್ ಈಸ್ FSH, ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್, FSH. ಇನ್ನೊಂದು ಲುಟಿನೈಸಿಂಗ್ ಹಾರ್ಮೋನ್. ಸೊ ಸ್ನೇಹಿತರೆ, ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಇರ್ಬೋದು, ಲುಟಿನೈಸಿಂಗ್ ಹಾರ್ಮೋನ್ ಇರ್ಬೋದು, ಇವೆರಡೂ ಕೂಡ ಸೆಕ್ಸ್ ಹಾರ್ಮೋನ್ಸ್. ಈ ಸೆಕ್ಸ್ ಹಾರ್ಮೋನ್ ಬ್ಯೂಟಿಫುಲ್ಲಾಗಿ ರಿಲೀಸ್ ಆಗಬೇಕಪ್ಪ. ಎಕ್ಸಾಂಪಲ್, ಈ ಸೆಕ್ಸ್ ಹಾರ್ಮೋನ್ ಇದೆಯಲ್ವಾ FSH ಆ್ಯಂಡ್ LH, ಇದಕ್ಕೆ ಗೊನ್ಯಾಡೋಟ್ರೋಫಿನ್ ಅಂತ ಕರಿತೀವಿ ಸ್ನೇಹಿತರೆ, ಟ್ರೋಫಿನ್. ಹಾಗಾದರೆ ಇಲ್ಲಿ ಟ್ರೋಫಿನ್ ಅನ್ನೋ ಪದ ಬಂತು ಅಂದರೆ ದಿಸ್ ಪೆಟ್ಯೂಟರಿ ರಿಲೀಸ್ ಮಾಡುತ್ತೆ. ಹಾಗಾದರೆ ಗೊನಾಡೋಟ್ರೋಫಿನ್ ಅಂತಕ್ಕಂಥ ಹಾರ್ಮೋನನ್ನು ಯಾವುದು ರಿಲೀಸ್ ಮಾಡುತ್ತೆ? ಪೆಟ್ಯೂಟರಿ ರಿಲೀಸ್ ಮಾಡುತ್ತೆ, ಪೆಟ್ಯೂಟರಿ. ಹಾಗಾದರೆ ಪೆಟ್ಯೂಟರಿ ಗೊನಾಡೋಟ್ರೋಫಿನ್ ಅಂತಕ್ಕಂಥ ಫಾಲಿಕಲ್ ಸ್ಟಿಮ್ಯುಲೇಟೆಡ್ ಹಾರ್ಮೋನ್ ಆರ್ ಲುಟಿನೈಸಿಂಗ್ ಹಾರ್ಮೋನನ್ನು ಉತ್ಪತ್ತಿ ಮಾಡುತ್ತೆ. ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಅಂದರೆ ಗಂಡಸರಲ್ಲಿ ವೀರ್ಯಗಳು, ಹೆಂಗಸರಲ್ಲಿ ಅಂಡಾಣುಗಳು, ಗಂಡಸರಲ್ಲಿ ಗಂಡಸುತನದ ಲಕ್ಷಣಗಳು, ಹೆಂಗಸರಲ್ಲಿ ಹೆಂಗಸುತನದ ಲಕ್ಷಣಗಳು. ಸೊ ಗಂಡಸರಲ್ಲಿ ವೀರ್ಯ ಚೆನ್ನಾಗಿ ರಿಲೀಸ್ ಆಗಬೇಕು, ಹೆಂಗಸರಲ್ಲಿ ಅಂಡ ಓವರಿ ಚೆನ್ನಾಗಿ ರಿಲೀಸ್ ಆಗಬೇಕು, ಗಂಡಸಿಗೆ ಗಂಡಸುತನದ ಲಕ್ಷಣಗಳು ಬೇಕು, ಹೆಂಗಸಿಗೆ ಹೆಂಗಸುತನದ ಲಕ್ಷಣಗಳು ಬೇಕು. ಅಂದರೆ ಆ ಹೆಂಗಸುತನ ಗಂಡಸುತನದ ಲಕ್ಷಣ, ಲೈಂಗಿಕ ಕ್ರಿಯೆ ಲಕ್ಷಣ ಬೇಕು ಅಂದರೆ ಲುಟಿನೈಸಿಂಗ್ ಹಾರ್ಮೋನ್ ಚೆನ್ನಾಗಿ ರಿಲೀಸ್ ಆಗಬೇಕು. ಆ ಗಂಡಸಲ್ಲಿ ವೀರ್ಯ ಮತ್ತು ಅಂಡಗಳು ಚೆನ್ನಾಗಿ ರಿಲೀಸ್ ಆಗಬೇಕು ಅಂದರೆ ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಚೆನ್ನಾಗಿ ರಿಲೀಸ್ ಆಗಬೇಕು. ಈ ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಆರ್ ಲುಟಿನೈಸಿಂಗ್ ಹಾರ್ಮೋನ್ ರಿಲೀಸ್ ಆದರೆ ಲೈಂಗಿಕ ಲಕ್ಷಣಗಳು ಗಂಡಸು ಮತ್ತು ಹೆಂಗಸಲ್ಲಿ ಕಂಡುಬರುತ್ತೆ ಸ್ನೇಹಿತರೆ. ಹಾಗಾದರೆ ಗಂಡಸು ಮತ್ತು ಹೆಂಗಸಲ್ಲಿ ಕಂಡುಬರ್ತಕ್ಕಂತಹ ಲೈಂಗಿಕ ಲಕ್ಷಣಗಳಿಗೆ ಕಾರಣವಾಗಿರ್ತಕ್ಕಂತಹ ಪೆಟ್ಯೂಟರಿ ಸ್ರವಿಸುವ ಹಾರ್ಮೋನ್ FSH, LH, ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಆರ್ ಲುಟಿನೈಸಿಂಗ್ ಹಾರ್ಮೋನ್. ಇವೆರಡೂ ಕೊಡಲಿಲ್ಲ ಅಂದರೆ ಗೊನ್ಯಾಡೋಟ್ರೋಫಿನ್ ಹಾರ್ಮೋನ್ ಅಂತ ಕರಿತೀವಿ ಸ್ನೇಹಿತರೆ. ಈ ಗೊನ್ಯಾಡೋಟ್ರೋಫಿನ್ ಅಥವಾ FSH, LH ಅನ್ನು ನಮ್ಮ ಪಿಟ್ಯೂಟರಿ ರಿಲೀಸ್ ಮಾಡುವುದರ ಮೂಲಕ ವೀರ್ಯ, ಅಂಡ, ಹೆಂಗಸು, ಗಂಡಸು ಅವೆಲ್ಲ ಲಕ್ಷಣಗಳನ್ನು ಕಂಟ್ರೋಲ್ ಮಾಡ್ತಾ ಇರತ್ತೆ. ಈ ಪೆಟ್ಯೂಟರಿ
ಇವುಗಳನ್ನು ಕಂಟ್ರೋಲ್ ಮಾಡಬೇಕಂದ್ರೆ ಮತ್ತೆ ನಮ್ಮ ಬಾಸ್ ದಟ್ ಈಸ್ ಹೈಪೋಥಲಾಮಸ್ ಯಾವುದನ್ನು ರಿಲೀಸ್ ಮಾಡಬೇಕು? ಸಿಂಪಲ್ ಗೋನ್ಯಾಡೋಟ್ರೋಫಿನ್ ರಿಲೀಸಿಂಗ್ ಹಾರ್ಮೋನ್. ಸರ್ ರಿಲೀಸಿಂಗ್ ಬಂತು ಸರ್, ಹೈಪೋಥಲಾಮಸ್. ಹಾಗಾದ್ರೆ ಗೋನಾಡೋಟ್ರೋಫಿನ್ ರಿಲೀಸಿಂಗ್ ಹಾರ್ಮೋನನ್ನು ಹೈಪೋಥಲಾಮಸ್ ಸ್ರವಿಸ್ತು ಅಂದರೆ ಪಿಟ್ಯೂಟರಿ FSH LH ಅನ್ನು ರಿಲೀಸ್ ಮಾಡುತ್ತೆ. ಆವಾಗ ವೀರ್ಯನೂ ಸೂಪರ್ ಪ್ರೊಡ್ಯೂಸ್ ಆಗುತ್ತೆ, ಓವರಿನೂ ಸೂಪರ್ ಪ್ರೊಡ್ಯೂಸ್ ಆಗುತ್ತೆ. ನೆಕ್ಸ್ಟ್ ಸೆಕ್ಷುವಲ್ ಕ್ಯಾರೆಕ್ಟರ್ಸು ಕೂಡ ಬ್ಯೂಟಿಫುಲ್ ಡೆವಲಪ್ಮೆಂಟ್ ಆಗುತ್ತೆ. ಮದುವೆಯಾಗಿ 1 ವರ್ಷದಲ್ಲಿ ಬ್ಯೂಟಿಫುಲ್ ಆಗಿ ಮಕ್ಕಳು ಹುಡ್ತವೆ ಸ್ನೇಹಿತರೆ. ಸೊ ಸ್ನೇಹಿತರೆ, ಕೆಲವರು ಮದುವೆಯಾಗಿ ಇಟ್ ಈಸ್ 5 ವರ್ಷ 6 ವರ್ಷ 7 ವರ್ಷ ಆದರೂ ಮಕ್ಕಳು ಯಾಕೆ ಹುಟ್ಟಲ್ಲ? ಬನ್ನಿ ಮರ ತಿರುಗಿದ ತಕ್ಷಣ ಯಾಕೆ ಮಕ್ಕಳು ಹುಡ್ತಾರೆ? ಸೊ ಸಿಂಪಲ್ ಸ್ನೇಹಿತರೆ, ಯಾಕೆ ಮಕ್ಕಳು ಹುಟ್ಟಲ್ಲ ಅಂದರೆ ಸ್ಟ್ರೆಸ್ ಲೈಫ್, ಒತ್ತಡದ ನಿರ್ವಹಣೆ, ಒತ್ತಡದ ಜೀವನ. 1 ವರ್ಷ ಮಕ್ಕಳಾಗಲಿಲ್ಲ, 2 ವರ್ಷ ಮಕ್ಕಳಾಗಿಲ್ಲ, ಸ್ಟ್ರೆಸ್. ಅಯ್ಯೋ ಈ ಭಾರತದ ಸಂಸ್ಕೃತಿಯಲ್ಲಿ ಮಕ್ಕಳಾಗಿಲ್ಲ, ಮತ್ತಷ್ಟು ಸ್ಟ್ರೆಸ್. ಆ ಸ್ಟ್ರೆಸ್ ಆದಂಗೆ ಹೈಪೋಥಲಾಮಸ್ ಡ್ಯಾಮೇಜ್ ಆಯಿತು. ಹೈಪೋಥಲಾಮಸ್ ಡ್ಯಾಮೇಜ್ ಆದರೆ ಅಂದರೆ ಉಷ್ಣ ವೇರಿಯೇಷನ್ ಆಗುತ್ತೆ. ಹೈಪೋಥಲಾಮಸ್ ಡ್ಯಾಮೇಜ್ ಆದರೆ ಗೋನಾಡೋಟ್ರೋಫಿಕ್ ಹಾರ್ಮೋನ್ ರಿಲೀಸ್ ಆಗಲಿಲ್ಲ, ಪಿಟ್ಯೂಟರಿ ಗೋನಾಡೋಟ್ರೋಫಿನ್ ಹಾರ್ಮೋನನ್ನು ಸರಿಯಾಗಿ ರಿಲೀಸ್ ಮಾಡಲಿಲ್ಲ. ಆವಾಗ FSH ಪ್ರಮಾಣ ಕಡಿಮೆ ಆಯಿತು, LH ಪ್ರಮಾಣ ಕಡಿಮೆ ಆಯಿತು, ವೀರ್ಯನೂ ಕಡಿಮೆ ಆಯಿತು, ಅಂಡನೂ ಕಡಿಮೆ ಆಯಿತು, ಸೆಕ್ಸ್ ಮಾಡೋಕ್ಕೆ ಇಂಟ್ರೆಸ್ಟೇ ಇಲ್ಲ, ಮಕ್ಕಳೇ ಆಗಲಿಲ್ಲ ಸ್ನೇಹಿತರೆ. ಈಗ ನೋಡಿ, ಒಬ್ಬ ಸ್ವಾಮೀಜಿ ಹೇಳ್ಬಿಡ್ತಾನೆ, ಬನ್ನಿ ಮರ ಸುತ್ತು. ನಮ್ಮ ಸಂಸ್ಕೃತಿ ಹೇಳುತ್ತೆ ಬನ್ನಿ ಮರ ಸುತ್ತು ಮಕ್ಕಳಾಗತ್ತೆ. ಹಾಗಾದ್ರೆ ಬನ್ನಿ ಮರ ಸುತ್ತಿದ್ರೆ ಮಕ್ಕಳಾಗ್ಬೋದಾ? ಎಸ್. ಬನ್ನಿ ಮರ ಏನು ಮಧ್ಯಾಹ್ನ ಸುತ್ತಕ್ಕೆ ಹೇಳ್ತಾರೆ ನಿಮಗೆ? ನೋ. ಸೊ ಬನ್ನಿ ಮರ 4 ಗಂಟೆಗೆದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ನಾನ ಮಾಡಿ ಭಕ್ತಿಯಿಂದ ಹೋಗಿ ಬನ್ನಿ ಮರ ಸುತ್ತು. ಎಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ 4 ಗಂಟೆಗೆದ್ದು ಭಕ್ತಿಯಿಂದ ಹೋಗಿ ಕೂಲಾಗಿ ನೀನು ಬನ್ನಿ ಮರ ಸುತ್ತಾ ಇದ್ದರೆ ಆ ಬನ್ನಿಲಿರೋ ಶಿವ ನಿನ್ನ ಹೈಪೋಥಲಾಮಸನ್ನು ಕೂಲ್ ಮಾಡ್ತಾನೆ. ಹೈಪೋಥಲಾಮಸ್ ಕೂಲ್ ಆಯಿತು ಅಂದರೆ ದಟ್ ಈಸ್ ಗೋನಾಡೋಟ್ರೋಫಿನ್ ರಿಲೀಸಿಂಗ್ ಹಾರ್ಮೋನ್ ರಿಲೀಸ್ ಆಗುತ್ತೆ. ಅವಾಗ ಪಿಟ್ಯೂಟರಿ FSH ಅನ್ನು ರಿಲೀಸ್ ಮಾಡುತ್ತೆ, LH ಅನ್ನು ರಿಲೀಸ್ ಮಾಡುತ್ತೆ. ಅವಾಗ ಬ್ಯೂಟಿಫುಲ್ ಫರ್ಟಿಲೈಸೇಷನ್ ಆಗತ್ತೆ. ಸೊ ಬ್ಯೂಟಿಫುಲ್ ಮಗು ಆಗತ್ತೆ ಸ್ನೇಹಿತರೆ. ಹಾಗಾದ್ರೆ ನೀವು ಬನ್ನಿ ಮರ ತಿರುಗೋದು ಬೇಡ, ನೀವು ಇವೆಲ್ಲ ಸಮಸ್ಯೆ ಅನುಭವಿಸೋದು ಬೇಡ. ಈ ಜಗತ್ತಲ್ಲಿ ನೀನೇನು ತಂದಿಲ್ಲ, ಏನೂ ತಗೊಂಡು ಹೋಗಲ್ಲ. ಆದಷ್ಟು ಸ್ಟ್ರೆಸ್ಸಿಂದ ಹೊರಗಡೆ ಬಾ, ಟೆನ್ಷನಿಂದ ಹೊರಗಡೆ ಬಾ, ಆರಾಮ್ ಊಟ ಮಾಡು, ನಿನ್ನ ಹೈಪೋಥಲಾಮಸನ್ನು ಚೆನ್ನಾಗಿ ಕಾಪಾಡ್ಕೋ, ಏನು ಬಯಸಲ್ಲ, ಅವೆಲ್ಲ ಬ್ಯೂಟಿಫುಲ್ಲಾಗಿ ನಿನ್ನ ಹತ್ರ ಬರುತ್ತೆ ಅಂತ ಹೇಳ್ತಾ ಸೊ ನೆಕ್ಸ್ಟ್ ಎಂಟ್ರಿ ಆಗ್ತೀನಿ ಸ್ನೇಹಿತರೆ. ಸೊ ಸ್ನೇಹಿತರೆ, ಇಲ್ಲಿವರೆಗೂ ನಾನು ಏನೇನು ಹಾರ್ಮೋನ್ಗಳನ್ನು ಹೇಳಿದ್ದೀನಿ, ದಟ್ ಈಸ್ ACTH ಇರ್ಬೋದು, FSH ಇರ್ಬೋದು, LSH ಇರ್ಬೋದು, TSH ಇರ್ಬೋದು, STH ಇರ್ಬೋದು. ಇವೆಲ್ಲವೂ ಪಿಟ್ಯೂಟರಿಯ ಮೇಲ್ಮುಖದ ಹಾಲೆ ರಿಲೀಸ್ ಮಾಡ್ತಕ್ಕಂಥದ್ದು ಸ್ನೇಹಿತರೆ. ಈಗ ಒಂದು ಬ್ಯೂಟಿಫುಲ್ 2 ಪಿಕ್ಚರ್ನ ಇಟ್ಕೊಂಡಿದ್ದೀನಿ. ಒಂದು ಬ್ಯೂಟಿಫುಲ್ ಬ್ಲಾಕ್ ಬೇಬಿ, ಇನ್ನೊಂದು ವೈಟ್ ಬೇಬಿ. ಸೊ ಸ್ನೇಹಿತರೆ, ಒಂದು ಬ್ಲಾಕ್ ಗರ್ಲ್, ಇನ್ನೊಂದು ವೈಟ್ ಗರ್ಲ್. ಹಾಗಾದರೆ ಬ್ಲಾಕ್ ವೈಟ್ ಯಾಕೆ ಇಟ್ಟಿದ್ದೀನಿ ಅಂದರೆ ಇದು ಕರ್ರಗಿದೆ, ಅದು ಬೆಳ್ಳಗಿದೆ. ಇದನ್ನು ಕರ್ರಗೆ ಮಾಡಿದವ್ರು ಯಾರು, ಬೆಳ್ಳಗೆ ಮಾಡಿದವ್ರು ಯಾವುದು? ಒಂದು ದಟ್ ಈಸ್ ಪಿಗ್ಮೆಂಟ್. ಆ ಪಿಗ್ಮೆಂಟ್ ಯಾವುದಪ್ಪ ಅಂದರೆ ತಮ್ಮೆಲ್ಲರಿಗೂ ಗೊತ್ತು, ದಟ್ ಈಸ್ ಮೆಲಾನಿನ್. ಹಾಗಾದರೆ ಇದು ಏನಪ್ಪ ಅಂದರೆ ಮೆಲಾನಿನ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್. ಹಾಗಾದ್ರೆ ಮೆಲಾನಿನ್ ಅಂತಕ್ಕಂಥದ್ದು ಒಂದು ಪಿಗ್ಮೆಂಟ್ ಇರ್ಬೋದು. ಆ ಪಿಗ್ಮೆಂಟ್ ನಮ್ಮ ದೇಹದಲ್ಲಿ ಚರ್ಮದ ಬಣ್ಣಕ್ಕೆ ಕಾರಣ, ಕಣ್ಣಿನ ಬಣ್ಣಕ್ಕೆ ಕಾರಣ, ಕೂದಲಿನ ಬಣ್ಣಕ್ಕೆ ಕಾರಣ. ಸೊ ಸ್ನೇಹಿತರೆ, ಈ ಕೂದಲು, ಕಣ್ಣು, ಏನು ಚರ್ಮ, ಇದರೆಲ್ಲ ಬಣ್ಣಕ್ಕೆ ಕಾರಣ ಯಾವುದು? ಮೆಲಾನಿನ್. ಮೆಲಾನಿನ್ ಜಾಸ್ತಿ ಆಯಿತು ಅಂದರೆ ಚರ್ಮ ಕಪ್ಪಗಾಗ್ತಾ ಬರುತ್ತೆ. ಮೆಲಾನಿನ್ ಕಡಿಮೆ ಆಯಿತು ಅಂದರೆ ಚರ್ಮ ಬೆಳ್ಳಗಾಗ್ತಾ ಬರುತ್ತೆ. ಅಣ್ಣ, ನಾನು ನೋಡಿದ ಹುಡುಗಿ ಬೆಳ್ಳಗೈತಿ, ಖುಷಿ ಪಡಬೇಡ. ಬೆಳ್ಳಗೈತಿ ಅಂದರೆ ಅವಳ ಚರ್ಮದಲ್ಲಿ ಮೆಲಾನಿನ್ ಕಡಿಮೆ ಐತಿ ಅಂತ ಅರ್ಥ. ಹಾಗಾದ್ರೆ ಮೆಲಾನಿನ್ ಜಾಸ್ತಿ ಇದ್ದಷ್ಟು ಸ್ಕಿನ್ ಏನಾಗಿರುತ್ತೆ? ಹೆಲ್ತಿ ಆಗಿರುತ್ತೆ. ನೋಡಿ, ಯಾರು ಬೆಳ್ಳಗಿರ್ತಾರೆ ಅವ್ರು ಬಿಸಿಲಿಗೆ ಹೋಗಂಗಿಲ್ಲ, ಎರ್ರಬ್ರಿ, ಆ ಕ್ರೀಮ್ ಈ ಕ್ರೀಮ್, ಎರ್ರಬ್ರಿ. ಯಾರು ಕರ್ರಾಗಿರ್ತಾರೆ ಅವ್ರು ಯಾರು ಬಂಗಾರ, ತಿಪ್ಪೆಲ್ಲಿದ್ರು ಬಂಗಾರ, ಎಲ್ಲಿದ್ರು ಬಂಗಾರನೇ. ಸೊ ಸ್ನೇಹಿತರೆ, ಹಾಗಾಗಿ ಬಿಡಿ, ಸುಮ್ಮನೆ ಡೈಲಾಗ್ ಅಷ್ಟೇ. ಹಾಗಾದ್ರೆ ಇವ್ರು ಯಾಕೆ ಬೆಳ್ಳಗಿದ್ದಾರೆ ಅಂದರೆ ಜಿರ್ಲೆ ಥರ ಇದ್ದಾರೆ ಅಂದರೆ ಇವರಲ್ಲಿ ಮೆಲನಿನ್ ಸ್ಕಿನ್ನಲ್ಲಿ ಕಡಿಮೆ ಇದೆ, ಇವರು ಸ್ಕಿನ್ನಲ್ಲಿ ಮೆಲನಿನ್ ಏನಾಗಿದೆ? ಜಾಸ್ತಿ ಇದೆ. ಹಾಗಾದ್ರೆ ಮೆಲನಿನ್ನ ಜಾಸ್ತಿ ಕಡಿಮೆ ಮಾಡುವ ಹಾರ್ಮೋನ್ ಯಾವುದು? ಮೆಲನಿನ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್. ಅದನ್ನು ನಾವು ಬ್ಯೂಟಿಫುಲ್ಲಾಗಿ MSH. ಇದು ಎಲ್ಲಿ ರಿಲೀಸ್ ಆಗುತ್ತೆ? ಮೇಲ್ಮುಖದ ಹಾಲೆಲ್ಲೂ ರಿಲೀಸ್ ಆಗಲ್ಲ, ಕೆಳಮುಖದ ಹಾಲೆಲ್ಲೂ ರಿಲೀಸ್ ಆಗಲ್ಲ. ಇವೆರಡು ಎಲ್ಲಿ ಟಚ್ ಆಗುತ್ತೆ ಅಲ್ಲಿ ರಿಲೀಸ್ ಆಗುತ್ತೆ. ಈ ಮೆಲನಿನ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ MSH ಅನ್ನು ಯಾವುದು ರಿಲೀಸ್ ಮಾಡುತ್ತೆ?
ದಟ್ ಈಸ್ ಮತ್ತೆ ಗೊತ್ತು ನಮಗೆ ಪೆಟ್ಯೂಟರಿ. ಹಾಗಾದರೆ ಪೆಟ್ಯೂಟರಿ ಯಾರ ಮಾತು ಕೇಳಿ ರಿಲೀಸ್ ಮಾಡುತ್ತೆ? ದಟ್ ಈಸ್ ಹೈಪೋಥಲಾಮಸ್. ಹೈಪೋಥಲಾಮಸ್. ಸೊ ಸ್ನೇಹಿತರೆ, ಹೈಪೋಥಲಾಮಸ್ ಏನಿಲ್ಲ, MSH ಮೆಲನಿನ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಇದೆಯಲ್ವಾ, ಇದನ್ನು MRH ಮೆಲನಿನ್ ರಿಲೀಸಿಂಗ್ ಹಾರ್ಮೋನನ್ನು ಹೈಪೋಥಲಾಮಸ್ ರಿಲೀಸ್ ಮಾಡುತ್ತೆ. ಹೈಪೋಥಲಾಮಸ್ ಮೆಲನಿನ್ ರಿಲೀಸಿಂಗ್ ಹಾರ್ಮೋನನ್ನು ರಿಲೀಸ್ ಮಾಡಿದಾಗ ಪೆಟ್ಯೂಟರಿ ಖುಷಿಯಾಗಿ MSH ಮೆಲನಿನ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ರಿಲೀಸ್ ಮಾಡುತ್ತೆ. ಮೆಲನಿನ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಸಖತ್ತಾಗಿ ರಿಲೀಸ್ ಆಯಿತು ಅಂದರೆ ಅಕ್ಕ ಬ್ಯೂಟಿಫುಲ್ ಭದ್ರಾವತಿ ಗೋಲ್ಡ್ ಥರ ಆಗ್ತಿರ್ತಾಳೆ ಸ್ನೇಹಿತರೆ. ಸೊ ಸಿಂಪಲ್, ಅಕ್ಕ ಭದ್ರಾವತಿ ಗೋಲ್ಡ್ ಥರ ಇದ್ದಾಳೆ ಅಂದರೆ ಇವಳಲ್ಲಿ ಮೆಲನಿನ್ ಸೂಪರ್ ಆಗಿದೆ. ಯಾಕೆ ಮೆಲನಿನ್ ಸೂಪರ್ ಆಗಿದೆ ಅಂದರೆ ಪೆಟ್ಯೂಟರಿ ಅತಿ ಹೆಚ್ಚು ಮೆಲನಿನನ್ನು ಸ್ಟಿಮ್ಯುಲೇಟ್ ಮಾಡೋ ಹಾರ್ಮೋನನ್ನು ರಿಲೀಸ್ ಮಾಡದೆ. ಯಾಕೆ ಪೆಟ್ಯೂಟರಿ ಅತಿ ಹೆಚ್ಚು ಮೆಲನಿನ್ ಹಾರ್ಮೋನನ್ನು ರಿಲೀಸ್ ಮಾಡಿದೆ ಅಂದರೆ ಪಾಪ ಹೈಪೋಥಲಾಮಸ್ ಮೆಲನಿನ್ ಹಾರ್ಮೋನನ್ನು ರಿಲೀಸ್ ಮಾಡು ಅಂತಕ್ಕಂಥ MRH ಹಾರನ್ನು ರಿಲೀಸ್ ಮಾಡಿದೆ ಸ್ನೇಹಿತರೆ. ಸೊ ಸಿಂಪಲ್, ಇಲ್ಲಿ ಎಕ್ಸಾಮಲ್ಲಿ ಕೇಳ್ಬೋದು, ಒಬ್ಬ ವ್ಯಕ್ತಿಯ ಕಪ್ಪು ಬಣ್ಣಕ್ಕೆ ಕಾರಣವಾಗಿರ್ತಕ್ಕಂಥ ವರ್ಣಕ ಮೆಲನಿನ್, ಒಬ್ಬ ವ್ಯಕ್ತಿಯ ಕಪ್ಪು ಬಣ್ಣಕ್ಕೆ ಕಾರಣವಾಗಿರ್ತಕ್ಕಂತಹ ಒಬ್ಬ ವ್ಯಕ್ತಿಯ ಕಪ್ಪು ಬಣ್ಣಕ್ಕೆ ಕಾರಣವಾಗಲು ಪೆಟ್ಯೂಟರಿ ಬಿಡುಗಡೆ ಮಾಡುವ ಹಾರ್ಮೋನ್ ಯಾವುದು? MSH. ಒಬ್ಬ ವ್ಯಕ್ತಿಯ ಕಪ್ಪು ಬಣ್ಣಕ್ಕೆ ಕಾರಣವಾಗಲು ಹೈಪೋಥಲಾಮಸ್ ಬಿಡುಗಡೆ ಮಾಡುವ ಹಾರ್ಮೋನ್ ಯಾವುದು? MRH. ಹಾಗಾದ್ರೆ ಹೈಪೋಥಲಾಮಸ್ MRH ಜಾಸ್ತಿ ರಿಲೀಸ್ ಮಾಡ್ತು, ಪೆಟ್ಯೂಟರಿ MSH ಜಾಸ್ತಿ ರಿಲೀಸ್ ಮಾಡ್ತು, ಚರ್ಮದಲ್ಲಿ ಮೆಲನಿನ್ ಬರಿ ರಿಲೀಸ್ ಆಯಿತು, ಅಕ್ಕ ಕಪ್ಪ ಕಾಲು. ಹೈಪೋಥಲಾಮಸ್ಗೆ ಏನೋ ಸ್ವಲ್ಪ ಸ್ಟ್ರೆಸ್ ಇತ್ತು ಅಥವಾ ಏನೋ ಇತ್ತು, MRHನ್ನು ಕಡಿಮೆ ರಿಲೀಸ್ ಮಾಡ್ತು, ಪೆಟ್ಯೂಟರಿ MSHನ್ನು ಕಡಿಮೆ ರಿಲೀಸ್ ಮಾಡ್ತು, ಚರ್ಮದಲ್ಲಿ ಮೆಲನಿನ್ ಕಂಟೆಂಟ್ ಕಡಿಮೆ ಆಯಿತು, ಅಕ್ಕ ವೈಟ್ ಜಿರ್ಲೆ ಆದಲು. ಕ್ಲಿಯರ್? ಸೊ ಸಿಂಪಲ್ ಸ್ನೇಹಿತರೆ, ಇಲ್ಲಿ ಒಂದು ಸತಿ ನೋಡ್ಕೊಳ್ಳಿ ಅಂತ ಹೇಳ್ತಾ ನಮ್ಮ ಪೋಸ್ಟೀರಿಯರ್ ಲೋಬ್, ನಮ್ಮ ಪೆಟ್ಯೂಟರಿಯ ಕೆಳಮುಖದ ಹಾಲೆ ಕೆಲವೊಂದು ಹಾರ್ಮೋನ್ಗಳನ್ನು ರಿಲೀಸ್ ಮಾಡುತ್ತೆ. ಆ ಹಾರ್ಮೋನ್ಗಳ ಬಗ್ಗೆ ನಿಮ್ಮ ಜೊತೆಗೆ ಚರ್ಚೆ ಮಾಡಿ ಸೊ ನೆಕ್ಸ್ಟ್ ಮತ್ತೆ ನೆಕ್ಸ್ಟ್ ಕ್ಲಾಸಿಗೆ ಎಂಟ್ರಿ ಆಗ್ತೀನಿ ಸ್ನೇಹಿತರೆ. ಸೊ ಸ್ನೇಹಿತರೆ, ಇಲ್ಲಿ ನೋಡ್ತಿರ್ಬೋದು ನೀವು, ದಟ್ ಈಸ್ ಕಿಡ್ನಿ. ಕಿಡ್ನಿಯ ಮೇಲೆ ಅಡ್ಡಿರ್ತಕ್ಕಂತಹ ಗ್ರಂಥಿ ಅಡ್ರಿನಲ್. ಇಲ್ಲಿ ಅಡ್ರಿನಲ್ ಬಗ್ಗೆ ನಾನು ಮಾತಾಡೋದಿಲ್ಲ. ಇಲ್ಲಿ ಒಂದು ಬ್ಯೂಟಿಫುಲ್ ಗ್ಲ್ಯಾಂಡ್ ಇದೆ, ದಟ್ ಈಸ್ ವ್ಯಾಸೋಪ್ರೆಸ್ಸಿನ್. ವ್ಯಾಸೋಪ್ರೆಸ್ಸಿನ್. ಸೊ ಸ್ನೇಹಿತರೆ, ವ್ಯಾಸೋಪ್ರೆಸ್ಸಿನ್. ಹಾಗಾದರೆ ಈ ವ್ಯಾಸೋಪ್ರೆಸ್ಸಿನ್ ಅಂತಕ್ಕಂಥ ಹಾರ್ಮೋನ್ ಇದೆಯಲ್ವಾ, ಈ ಹಾರ್ಮೋನನ್ನು ಉತ್ಪತ್ತಿ ಮಾಡ್ತಕ್ಕಂಥ ಗ್ರಂಥಿ ಯಾವುದಪ್ಪ ಅಂದರೆ ದಟ್ ಈಸ್ ದ ಪಿಟ್ಯೂಟರಿ. ಪಿಟ್ಯೂಟರಿ ಯಾವ ಹಾರ್ಮೋನ್ನ ಪ್ರಚೋದನೆಯಿಂದ ರಿಲೀಸ್ ಮಾಡುತ್ತೆ ಅಂದರೆ ADH. AD ಅಂದರೆ ಆಂಟಿ ಡೈ ಯುರೆಟಿಕ್ ಹಾರ್ಮೋನ್ ಅಂತ. ಸೊ ಸ್ನೇಹಿತರೆ, ಇಟ್ ಈಸ್ ಆಂಟಿ ಡೈ ಯುರೆಟಿಕ್ ಹಾರ್ಮೋನ್. ಹಾಗಾದರೆ ಈ ಆಂಟಿ ಡೈ ಯುರೆಟಿಕ್ ಹಾರ್ಮೋನನ್ನು ರಿಲೀಸ್ ಮಾಡ್ತಕ್ಕಂತಹ ಗ್ರಂಥಿ ಯಾವುದಪ್ಪ ಅಂದರೆ ಅದೇ ನಮ್ಮ ಹೈಪೋಥಲಾಮಸ್. ಸೊ ಸ್ನೇಹಿತರೆ, ನಮ್ಮ ಹೈಪೋಥಲಾಮಸ್ ADH ಹಾರ್ಮೋನನ್ನು ರಿಲೀಸ್ ಮಾಡಿದಾಗ ಪಿಟ್ಯೂಟರಿ ಸುಂದರವಾಗಿ ಕೆಲಸ ಮಾಡಿ ವ್ಯಾಸೋಪ್ರೆಸ್ಸಿನನ್ನು ರಿಲೀಸ್ ಮಾಡುತ್ತೆ. ವ್ಯಾಸೋಪ್ರೆಸ್ಸಿನ್ ನಮ್ಮ ಕಿಡ್ನಿಯಲ್ಲಿ ಮೂತ್ರದ ಪ್ರಮಾಣವನ್ನು ಏನು ಮಾಡುತ್ತೆ? ನಿಯಂತ್ರಣ ಮಾಡುತ್ತೆ. ನಿಯಂತ್ರಣ ಮಾಡುತ್ತೆ ಸ್ನೇಹಿತರೆ. ಸೊ ಸ್ನೇಹಿತರೆ, ನಮ್ಮ ರಕ್ತದಲ್ಲಿ ಲವಣಾಂಶಗಳು ಜಾಸ್ತಿ ಆಯ್ತಪ್ಪ ಅಂದರೆ ಆ ಲವಣಾಂಶಗಳನ್ನು ತಟಸ್ಥ ಮಾಡಲಿಕ್ಕೆ ನೀರಿನಂಶ ಜಾಸ್ತಿ ಬೇಕಾಗಿರುತ್ತೆ. ಆ ನೀರಿನಂಶವನ್ನು ಜಾಸ್ತಿ ಮಾಡ್ತಕ್ಕಂಥದ್ದು ಯಾವುದು ಅಂದರೆ ವ್ಯಾಸೋಪ್ರೆಸ್ಸಿನ್. ಆ ನೀರಿನಂಶವನ್ನು ಜಾಸ್ತಿ ಮಾಡಿಸ್ತಕ್ಕಂಥದ್ದು ದಟ್ ಈಸ್ ಯಾವುದಪ್ಪ ಅಂದರೆ ADH. ಸೊ ಸ್ನೇಹಿತರೆ, ಸಿಂಪಲ್, ಈಗ ನಮ್ಮ ರಕ್ತದಲ್ಲಿ ಲವಣಾಂಶಗಳ ಪ್ರಮಾಣ ಜಾಸ್ತಿ ಆಗಿದೆ ಅಂತ ಅಂದ್ಕೊಳ್ಳೋಣ. ಹಾಗಾದ್ರೆ ರಕ್ತದಲ್ಲಿ ಲವಣಾಂಶಗಳ ಪ್ರಮಾಣ ಜಾಸ್ತಿ ಆಯಿತು ಅಂದರೆ ಹೈಪೋಥಲಾಮಸ್ ಆಂಟಿಡಯೂರಿಟಿಕ್ ಹಾರ್ಮೋನನ್ನು ಜಾಸ್ತಿ ರಿಲೀಸ್ ಮಾಡುತ್ತೆ, ಪಿಟ್ಯೂಟರಿ ವ್ಯಾಸೋಪ್ರೆಸ್ಸಿನನ್ನು ಜಾಸ್ತಿ ರಿಲೀಸ್ ಮಾಡುತ್ತೆ. ಆವಾಗ ರಕ್ತದಲ್ಲಿ ನೀರಿನ ಪ್ರಮಾಣ ಜಾಸ್ತಿ ಆಗತ್ತೆ. ಸೊ ಆ ನೀರಿನ ಪ್ರಮಾಣ ಕಿಡ್ನಿಯ ಮೂಲಕ, ಮೂತ್ರದ ಮೂಲಕ ಹೊರಗಡೆ ಬರ್ತಾ ಇರುತ್ತೆ ಸ್ನೇಹಿತರೆ. ಈ ರೀತಿ ನಮ್ಮ ರಕ್ತದಲ್ಲಿ ದಟ್ ಈಸ್ ಮೂತ್ರದ ಪ್ರಮಾಣವನ್ನು ಹೆಚ್ಚು ಮತ್ತು ಕಡಿಮೆ ಮಾಡುವುದರ ಮೂಲಕ ಕಿಡ್ನಿಯ ಆರೋಗ್ಯವನ್ನು ಕಾಪಾಡ್ತಕ್ಕಂಥ ಹಾರ್ಮೋನ್ ವ್ಯಾಸೋಪ್ರೆಸ್ಸಿನ್ ಅದು ಪಿಟ್ಯೂಟರಿ ರಿಲೀಸ್ ಮಾಡುತ್ತೆ. ಅದು ಚೆಂದ ಕೆಲಸ ಮಾಡಬೇಕಪ್ಪ ಅಂದರೆ ಹೈಪೋಥಲಾಮಸ್ ADHನ್ನು ರಿಲೀಸ್ ಮಾಡುತ್ತೆ ಸ್ನೇಹಿತರೆ. ಈ ರೀತಿ ನಮ್ಮ ಪಿಟ್ಯೂಟರಿ ಗ್ರಂಥಿಯ ಪೋಸ್ಟೀರಿಯರ್ ಕೆಳಮುಖದ ಹಾಲೆ ಕಿಡ್ನಿಯಲ್ಲಿ ಮೂತ್ರದ ವಿಸರ್ಜನೆಗೆ ಇಂಡೈರೆಕ್ಟ್ ಆಗಿ ಸಪೋರ್ಟನ್ನು ಮಾಡುತ್ತೆ ಸ್ನೇಹಿತರೆ. ಸೊ ನೆಕ್ಸ್ಟ್ ಲಾಸ್ಟ್, ನಮ್ಮ ಪಿಟ್ಯೂಟರಿ ಗ್ರಂಥಿಯ ಕೆಳಮುಖದ ಹಾಲೆ ಸ್ರವಿಸ್ತಕ್ಕಂಥ ಒಂದು ಬ್ಯೂಟಿಫುಲ್ ಹಾರ್ಮೋನ್
ಈ ಹಾರ್ಮೋನ್ ದಟ್ ಈಸ್ ನೇಮ್ ಈಸ್ ಆಕ್ಸಿಟೋಸಿನ್ ಸ್ನೇಹಿತರೆ. ಈ ಹಾರ್ಮೋನ್ ಆಕ್ಸಿಟೋಸಿನ್ ಹಾರ್ಮೋನ್. ಸೊ ಸಿಂಪಲ್, ಈ ಆಕ್ಸಿಟೋಸಿನ್ ಹಾರ್ಮೋನನ್ನು ನಾವು ಬರ್ತ್ ಹಾರ್ಮೋನ್ ಅಂತ ಕರಿತೀವಿ ಸ್ನೇಹಿತರೆ. ದಟ್ ಈಸ್ ಜನನ ಗ್ರಂಥಿ ಬರ್ತ್ ಹಾರ್ಮೋನ್ ಅಂತ ಕರಿತೀವಿ, ಲವ್ ಹಾರ್ಮೋನ್ ಅಂತ ಕರಿತೀವಿ. ಸೊ ಸ್ನೇಹಿತರೆ, ಲವ್ ಹಾರ್ಮೋನ್ ಅಂತ ಕರಿತೀವಿ, ಕಡ್ಲ್ ಹಾರ್ಮೋನ್ ಅಂತ ಕರಿತೀವಿ, ಹೇಟ್ ಹಾರ್ಮೋನ್ ಅಂತ ಕರಿತೀವಿ ಸ್ನೇಹಿತರೆ. ಸೊ ಹಾಗಾದರೆ ಸರ್ ಹೇಟ್ ಅಂದರೆ ಏನು ಸರ್? ಒಂಥರ ತಿರಸ್ಕಾರ, ಜಲಸ್ನೆಸ್. ಲವ್ ಅಂದರೆ ಪ್ರೀತಿ, ಬರ್ತ್. ಸರ್ ಹೆಂಗೆ ಸರ್ ಆಕ್ಸಿಟೋಸಿನ್? ಸೊ ಸ್ನೇಹಿತರೆ, ಫಸ್ಟ್ ತಲೆಯಲ್ಲಿರಲಿ, ಆಕ್ಸಿಟೋಸಿನ್ ಹಾರ್ಮೋನ್ ಇದೆಯಲ್ವಾ, ಈ ಆಕ್ಸಿಟೋಸಿನನ್ನು ರಿಲೀಸ್ ಮಾಡ್ತಕ್ಕಂಥದ್ದು ನಿಮ್ಗೆಲ್ರಿಗೂ ಗೊತ್ತು, ಪಿಟ್ಯುಟರಿ. ಹಾಗಾದರೆ ಪಿಟ್ಯುಟರಿ ಯಾರ ಮಾತು ಕೇಳಿ ರಿಲೀಸ್ ಮಾಡುತ್ತೆ? ಹೈಪೋಥಲಾಮಸ್. ಹೈಪೋಥಲಾಮಸ್ ಆಕ್ಸಿಟೋಸಿನ್ ರಿಲೀಸಿಂಗ್ ಹಾರ್ಮೋನನ್ನು ಉತ್ಪತ್ತಿ ಮಾಡಿದಾಗ ಪಿಟ್ಯುಟರಿ ಆಕ್ಸಿಟೋಸಿನನ್ನು ರಿಲೀಸ್ ಮಾಡುತ್ತೆ. ಆಕ್ಸಿಟೋಸಿನ್ ನಮ್ಮ ದೇಹದಲ್ಲಿ ಏನೇನು ಕೆಲಸ ಮಾಡುತ್ತೆ ಅದರ ಆಧಾರದ ಮೇಲೆ ನಾವು ಬರ್ತ್ ಹಾರ್ಮೋನ್, ಲವ್ ಹಾರ್ಮೋನ್, ಹೇಟ್ ಹಾರ್ಮೋನ್ ಅಂತ ಹೇಳ್ತೀವಿ ಸ್ನೇಹಿತರೆ. ಇನ್ ದಿಸ್ ಬಿಲೋ ವಿಚ್ ಈಸ್ ಬರ್ತ್ ಹಾರ್ಮೋನ್? ಈ ಕೆಳಕಂಡವುಗಳಲ್ಲಿ ಯಾವುದು ಜನನ ಗ್ರಂಥಿ? ಸೊ ಸ್ನೇಹಿತರೆ, ಫಸ್ಟ್ ಯಾಕೆ ಬರ್ತ್ ಹಾರ್ಮೋನ್? ಸೊ ಸ್ನೇಹಿತರೆ, ಇಲ್ಲೊಂದು ಹುಡುಗ ಒಂದು ಹುಡುಗಿ, ನಾನು ಬ್ಯೂಟಿಫುಲ್ ಜೋಡಿ ಹಾಕ್ಕೊಂಡಿದ್ದೀನಿ. ಎಸ್, ಮದುವೆ ಆಗ್ತಾರೆ. ಓಕೆ. ಸೊ ನೆಕ್ಸ್ಟ್ ಇವಳು ದಟ್ ಈಸ್ ಪ್ರೆಗ್ನೆಂಟ್ ಆಗ್ತಾಳೆ. ಓಕೆ. ಸೊ ಸ್ನೇಹಿತರೆ, ಇವಳಿಗೆ 9 ತಿಂಗಳಾಗತ್ತೆ. ಓಕೆ. ಸೊ ಒಂದು ಮಗುವಿಗೆ ಜನ್ಮ ಕೊಡ್ತಾಳೆ. ಸೊ ಸ್ನೇಹಿತರೆ, ಇವಳು ಒಂದು ಮಗುವಿಗೆ ಜನ್ಮ ಕೊಡುವ ಸಂದರ್ಭದಲ್ಲಿ ಆ ಗರ್ಭಕೋಶಗಳ ಸ್ನಾಯುಗಳ ಸಂಕೋಚನೆಯನ್ನು, ಏನು ಆ ಫಿಟಸ್ ಇದೆ, ಆ ಗರ್ಭಕೋಶ, ಆ ಫಿಟಸನ್ನು ಕಂಟ್ರಿಕ್ಷನ್ ಮಾಡಿ, ಆ ಫಿಟಸನ್ನು ಸಂಕೋಚನೆ ಮಾಡಿ, ಸೊ ನೆಕ್ಸ್ಟ್ ಯುಟಿರಸನ್ನು ಎಕ್ಸ್ಪ್ಯಾಂಡ್ ಮಾಡಿ ಆ ಮಗುವಿನ ಜನನಕ್ಕೆ ಕಾರಣವಾಗ್ತಕ್ಕಂಥ ಹಾರ್ಮೋನ್ ಯಾವುದಪ್ಪ ಅಂದರೆ ದಟ್ ಈಸ್ ಆಕ್ಸಿಟೋಸಿನ್. ಸೊ ಸ್ನೇಹಿತರೆ, ನವಿಡೇಸ್ ಸಿಸರಿಯನ್ ಆ್ಯಂಡ್ ನಾರ್ಮಲ್ ಡೆಲಿವರಿ ಅಂತ ಹೇಳ್ತೀವಿ. ಸೊ ಸ್ನೇಹಿತರೆ, ಸಿಸರಿಯನ್ ಬೆಸ್ಟ್ ಸರ್ ನಾರ್ಮಲ್ ಡೆಲಿವರಿ. ಮತ್ತು ಯಾಕೆ ನಾವೆಲ್ಲ ಸಿಸರಿಯನ್ ಮಾಡ್ತಿದ್ದೀವಿ, ನಾರ್ಮಲ್ ಡೆಲಿವರಿಯನ್ನು ಮಾಡಿಸ್ತಾ ಇಲ್ಲ? ಇಲ್ಲ ಸ್ನೇಹಿತರೆ, ನಾವು ಯಾರೂ ಕೂಡ ನೋವನ್ನು ತಿನ್ನಲಿಕ್ಕೆ ರೆಡಿ ಇಲ್ಲ. ಯಾಕೆಂದರೆ ನಮಗೆ ನೋವು, ಪೇಯ್ನ್, ನೋವು ಆಯಿತು ಅಂದರೆ ಹೈಪೋಥಲಾಮಸ್, ನೋವು ಸ್ಟಾರ್ಟಿಂಗ್ ಹೇಳಿದ್ದೀನಿ, ಪೇನ್, ಖುಷಿ, ಲವ್, ಸ್ಲೀಪಿಂಗ್, ಇವನ್ನೆಲ್ಲ ಕಂಟ್ರೋಲ್ ಮಾಡ್ತಕ್ಕಂಥದ್ದು ಹೈಪೋಥಲಾಮಸ್. ಆ ತಾಯಿಗೆ 9 ತಿಂಗಳು 30 ದಿವಸ ಆಗಿದೆ, ಇನ್ನೇನು ಹೆರಿಗೆ ನೋವು ಸ್ಟಾರ್ಟ್ ಆಗಿದೆ. ಎಸ್, ಹೆರಿಗೆ ನೋವು ಸ್ಟಾರ್ಟ್ ಆಗಿದೆ ಅಂದ ತಕ್ಷಣ ಹೈಪೋಥಲಾಮಸ್ ಆಕ್ಟಿವ್ ಆಗುತ್ತೆ. ಹೈಪೋಥಲಾಮಸ್ ಆಕ್ಸಿಟೋಸಿನ್ ರಿಲೀಸಿಂಗ್ ಹಾರ್ಮೋನನ್ನು ಬಿಡುಗಡೆ ಮಾಡುತ್ತೆ. ಆವಾಗ ಆ ತಾಯಿ ನೋವು ತಿಂದಂಗೆ ಪಿಟ್ಯುಟರಿ ಆಕ್ಸಿಟೋಸಿನನ್ನು ರಿಲೀಸ್ ಮಾಡುತ್ತೆ. ಆಕ್ಸಿಟೋಸಿನ್ ಆ ತಾಯಿಯ ಗರ್ಭಕ್ಕೆ ಕಾರಣವಾಗಿರ್ತಕ್ಕಂಥ ಸ್ನಾಯುಗಳನ್ನು ಮೃದು ಮಾಡುತ್ತೆ, ಎಕ್ಸ್ಪ್ಯಾಂಡ್ ಮಾಡುತ್ತೆ. ಆ ಗರ್ಭದಿಂದ ಮಗು ಬ್ಯೂಟಿಫುಲ್ಲಾಗಿ ಡೆಲಿವರಿ ಆಗತ್ತೆ ಸ್ನೇಹಿತರೆ. ಹಾಗಾದ್ರೆ ನಾರ್ಮಲ್ ಡೆಲಿವರಿ ಆಗಬೇಕಪ್ಪ ಅಂದರೆ ಆ ತಾಯಿ ನೋವು ತಿನ್ನಲೇಬೇಕು. ನೋವು ತಿಂದರೆ ಹೈಪೋಥಲಾಮಸ್ ಆ್ಯಕ್ಟಿವ್ ಆಗುತ್ತೆ. ಹೈಪೋಥಲಾಮಸ್ ಆ್ಯಕ್ಟಿವ್ ಆದರೆ ದಟ್ ಈಸ್ ORH ಹಾರ್ಮೋನ್ ರಿಲೀಸ್ ಆಗುತ್ತೆ. ಆವಾಗ ಪಿಟ್ಯುಟರಿ ಆಕ್ಸಿಟೋಸಿನ್ ರಿಲೀಸ್ ಆಗುತ್ತೆ. ಆವಾಗ ಆ ತಾಯಿಯ ಗರ್ಭದಲ್ಲಿರ್ತಕ್ಕಂಥ ಸ್ನಾಯುಗಳು ಮೃದು ಆಗತ್ತೆ, ಗರ್ಭಕೋಶ ಅಗಲ ಆಗತ್ತೆ, ಆ ಗರ್ಭಕೋಶ ಸಂಕುಚಿಸತ್ತೆ, ಯುಟಿರಸ್ ಅಗಲ ಆಗತ್ತೆ, ಮಗು ಬ್ಯೂಟಿಫುಲ್ ಆಗಿ ಹೊರಗಡೆ ಬರುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಮಗು ಜನನ ಆದ ನಂತರ ಮತ್ತೆ ಗರ್ಭಕೋಶ ಸಂಕುಚನೆ ಆಗಲಿಕ್ಕೂ ಕಾರಣ ಯಾವುದಪ್ಪ ಅಂದರೆ ದಟ್ ಈಸ್ ಆಕ್ಸಿಟೋಸಿನ್. ಅದರ ಜೊತೆ ಆ ಮಗುವಿನ ಜನನದ ಜೊತೆ ಸೊ ಸ್ನೇಹಿತರೆ, ಆ ಆಕ್ಸಿಟೋಸಿನ್ ರಿಲೀಸ್ ಆದಂಗೆ ಆ ಆಕ್ಸಿಟೋಸಿನ್ ಆ ತಾಯಿಯ ಮ್ಯಾಮರಿ ಗ್ಲ್ಯಾಂಡ್ ಏನು ಸ್ತನಗ್ರಂಥಿಗಳಿದೆ, ಆ ಸ್ತನಗ್ರಂಥಿಗಳಿಂದ ಹಾಲು ಉತ್ಪತ್ತಿ ಮಾಡಲಿಕ್ಕೆ, ಮಿಲ್ಕನ್ನು ಪ್ರೊಡ್ಯೂಸ್ ಮಾಡಲಿಕ್ಕೂ ಕೂಡ ಏನು ಮಾಡುತ್ತೆ, ಸಹಾಯ ಮಾಡುತ್ತೆ. ಅಲ್ಲೇನು ಪ್ರೊಲ್ಯಾಕ್ಟಿನ್ ಮಾಡಿತ್ತಲ್ವಾ, ಅದೇ ರೀತಿ ದಟ್ ಈಸ್ ಮಿಲ್ಕನ್ನು ಪ್ರೊಡ್ಯೂಸ್ ಮಾಡಲಿಕ್ಕೂ ಕೂಡ ಏನು ಮಾಡುತ್ತೆ, ಸಹಾಯ ಮಾಡುತ್ತೆ. ಹಾಗಾಗಿ ನಮ್ಮ ಹೈಪೋಥಲಾಮಸ್ ಕೂಲಾಗಿತ್ತು. ಆ ತಾಯಿಗೆ ಎರ್ರಬರಿ ನೋವು ಬಂತು, ಹೆರಿಗೆ ನೋವು, ಹೈಪೋಥಲಾಮಸ್ ಕೂಲ್ ಆಯಿತು, ORH ಚಂದ ರಿಲೀಸ್ ಆಯಿತು, ಪಿಟ್ಯುಟರಿ ಎರ್ರಬರಿ ಆಕ್ಸಿಟೋಸಿನ್ ರಿಲೀಸ್ ಆಯಿತು. ಆಕ್ಸಿಟೋಸಿನ್ ಆ ಗರ್ಭಕೋಶದ ಸಂಕುಚನ ವಿಕಸನ ಕ್ರಿಯೆಗೆ ಕಾರಣವಾಗಿ ಆ ಮಾಂಸವನ್ನು ಮೃದು ಮಾಡಿ ಮಗುವಿನ ಜನನಕ್ಕೆ ಕಾರಣವಾಯಿತು. ಅಷ್ಟೇ ಅಲ್ಲ, ಆ ಮಗು ಹುಟ್ಟಿದ ತಕ್ಷಣವೇ ಆ ಮಗುವಿನ ತಾಯಿಯ ಮೊಲೆಯಲ್ಲಿರ್ತಕ್ಕಂಥ
ಸ್ತನಗ್ರಂಥಿಗಳಿಂದ ಹಾಲನ್ನು ಉತ್ಪತ್ತಿ ಮಾಡಿ ಆ ಮಗುವಿಗೆ ಕುಡಿಸುವ ಹಾಗೆ ಆಯಿತು ಸ್ನೇಹಿತರೆ. ಹಾಗಾಗಿ ಆ ಹುಟ್ಟಿರ್ತಕ್ಕಂಥ ಮಗುವಿಗೆ ಹಾಲನ್ನು ಕೊಟ್ಟು ಆ ಮಗು ಹುಟ್ಟಲಿಕ್ಕೆ ಬರಲಿಕ್ಕೆ ಜಾಗವನ್ನು ಈಸಿಯಾಗಿ ಮಾಡಿಕೊಟ್ಟಿರ್ತಕ್ಕಂಥ ಒಂದು ಬ್ಯೂಟಿಫುಲ್ ಹಾರ್ಮೋನ್ ಆಕ್ಸಿಟೋಸಿನ್. ಹಾಗಾಗಿ ಆಕ್ಸಿಟೋಸಿನನ್ನು ನಾವು ಯಾವ ಹಾರ್ಮೋನ್ ಅಂತ ಕರಿತೀವಿ? ಬರ್ತ್ ಹಾರ್ಮೋನ್ ಅಂತ ಕರಿತೀವಿ ಸ್ನೇಹಿತರೆ. ಸೊ ಸ್ನೇಹಿತರೆ, ಈಗ ಓಕೆ, ಬರ್ತ್ ಹಾರ್ಮೋನ್ ಯಾಕೆ ಆಕ್ಸಿಟೋಸಿನ್? ಸೊ ಇತ್ತೀಚೆಗೆ ಹೇಳ್ತೀನಿ ನಾನು. ನೆಕ್ಸ್ಟ್ ಇದೊಂದು 2 ಹೇಳಿಬಿಟ್ಟು ಮತ್ತು ನವಿಡೇಸ್ ಈ ಹಾರ್ಮೋನ್ದ ಒಂದು ಡಿಮೆರಿಟ್ಸ್ ಇದೆ ಅದು ಹೇಳಿ ನಾನು ಈ ಕ್ಲಾಸನ್ನು ಎಂಡ್ ಮಾಡ್ತೀನಿ ಸ್ನೇಹಿತರೆ. ಏನು ಲವ್ ಹಾರ್ಮೋನ್. ತನ್ನ ಮಗು ಆಡ್ತಾ ಇದೆ, ಆ ತಾಯಿ ನೋಡ್ತಿದ್ದಾಳೆ, ಆ ಮಗು ಏನೇನೋ ಹೇಳ್ತಾ ಇದೆ, ಆ ಮಗು ಮೇಲೆ ಪ್ರೀತಿ ಬರ್ತಾ ಇದೆ. ಯಾಕೆ? ಆಕ್ಸಿಟೋಸಿನ್ ರಿಲೀಸ್ ಆಗ್ತಾ ಇದೆ. ಸೊ ಸ್ನೇಹಿತರೆ, ಬರೀ ಮಗು ಅಂತಾನೆ ಅಲ್ಲ, ತನ್ನ ಲವರ್ ಎದುರುಗಡೆ ಬರ್ತಾಳೆ, ಅವಳ ಬಗ್ಗೆ ಇವನ ಒಳಗಡೆ ಏನೇನೋ ಒಂದು ಆ ಕರೆಂಟ್ ಶಾಕ್ ಪಾಸ್ ಆಗ್ತಾ ಇದೆ. ದಟ್ ಈಸ್ ಆಕ್ಸಿಟೋಸಿನ್ ರಿಲೀಸ್ ಆಗ್ತಾ ಇದೆ ಸ್ನೇಹಿತರೆ. ಅದೇ ಮಗು ಆಡ್ತಾ ಇದೆ, ಆ ಮಗುವಿಗೆ ಈಗ ತಾಯಿ ಮತ್ತು ಮಗು ಇಬ್ಬರು ತಾಯಿ ಮತ್ತು ತಂದೆ ಇಬ್ಬರು ಕೇಳ್ತಾರೆ ಆ ಮಗುಗೆ ದಟ್ ಈಸ್ ನಾನು ಇಷ್ಟನೋ ನೀನು ಇಷ್ಟನೋ ಅಂತ. ಆ ಮಗು ಈಗ ಹೇಳತ್ತೆ ನನಗೆ ಪಪ್ಪ ಇಷ್ಟ. ಅವಾಗ ತಾಯಿಗೆ ಸಿಟ್ಟು ಬರುತ್ತೆ. ಯಾಕೆ ಅಂದರೆ ಆ ಮಗುವಿನ ಮೇಲೆ ಹೇಟ್ ಬರುತ್ತೆ. ದಟ್ ಈಸ್ ಲವ್ ಹೇಟ್. ಇದು ಆ ಸಿಟ್ಟು ಬರಲಿಕ್ಕೆ ಕಾರಣ ಏನಪ್ಪ ಅಂದರೆ ದಟ್ ಈಸ್ ಆಕ್ಸಿಟೋಸಿನ್ ಸ್ನೇಹಿತರೆ. ಅವರ ಪ್ರೀತಿಯಿಂದ ಸಿಟ್ಟು ಮಾಡ್ತಕ್ಕಂಥದ್ದು, ಅದನ್ನು ಪ್ರೀತಿ ಮಾಡ್ತಕ್ಕಂಥದ್ದು ಜಲಸ್ನೆಸ್. ಅದಕ್ಕೆ ನನ್ನನ್ನು ಹೇಳಬೇಕಾಗಿತ್ತು, ಅವರನ್ನು ಹೇಳಿದ್ರಲ್ಲ, ನನ್ನನ್ನು ಹೇಳಬೇಕಾಗಿತ್ತು, ಇವ್ರನ್ನ ನನ್ನನ್ನು ಸೆಲೆಕ್ಷನ್ ಮಾಡಬೇಕಾಗಿತ್ತು, ಇವ್ರನ್ನ ಸೆಲೆಕ್ಷನ್ ಮಾಡಿದ್ರಲ್ಲ, ಇವೆಲ್ಲ ಫೀಲಿಂಗ್ಸನ್ನು ಯಾವುದು ಕಂಟ್ರೋಲ್ ಮಾಡ್ತಾ ಇರುತ್ತೆ? ಆಕ್ಸಿಟೋಸಿನ್ ಕಂಟ್ರೋಲ್ ಮಾಡ್ತಾ ಇರುತ್ತೆ. ಹಾಗಾಗಿ ಇದಕ್ಕೆ ಹೇಟ್ ಹಾರ್ಮೋನ್, ಲವ್ ಹಾರ್ಮೋನ್ ಮತ್ತು ಒಂದು ತಾಯಿಯ ಮಗುವಿನ ಜನನಕ್ಕೆ ನಾರ್ಮಲ್ ಡೆಲಿವರಿಗೆ ಕಾರಣವಾಗಿ ಸೊ ಹಾಲನ್ನು ಆ ಸಂದರ್ಭದಲ್ಲೇ ಕೊಡೋದ್ರಿಂದ ಇದಕ್ಕೆ ಬರ್ತ್ ಹಾರ್ಮೋನ್ ಅಂತ ಕರಿತೀವಿ ಸ್ನೇಹಿತರೆ. ಸೊ ಸ್ನೇಹಿತರೆ, ಯಾರು ನಾರ್ಮಲ್ ಡೆಲಿವರಿ ಆಗಿರ್ತಾರೆ ಅವರು ತಕ್ಷಣ ತನ್ನ ತಾಯಿ ಹಾಲನ್ನು ಕುಡಿತಾರೆ. ತಕ್ಷಣ ತನ್ನ ತಾಯಿ ಹಾಲನ್ನು ಕುಡಿಯೋದ್ರಿಂದ ಆ ಮಗುವಿಗೆ ತಕ್ಷಣ ತಾಯಿ ಹಾಲಲ್ಲಿ ಏನು ಹಾಲು ರಿಲೀಸ್ ಆಗುತ್ತೆ ಅದರಲ್ಲಿ ರೈಬೋಫ್ಲೋವಿನ್ ಅಂತಕ್ಕಂಥ ವಿಟಮಿನ್ಸ್ ಜಾಸ್ತಿ ಇರುತ್ತೆ. ಆ ರೈಬೋಫ್ಲೋವಿನ್ ವಿಟಮಿನ್ ಜಾಸ್ತಿ ಯಾರು ಮಕ್ಕಳಿದ್ದಾಗ ತಗೋತಾರೋ ಅವ್ರಿಗೆ ಕಣ್ಣಿನ ದೋಷಗಳು ಬರೋದಿಲ್ಲ ಸ್ನೇಹಿತರೆ. ಸಾಮಾನ್ಯವಾಗಿ ಕಣ್ಣಿನ ದೋಷಗಳು ಯಾರಿಗೆ ಬರುತ್ತೆ? ಸಿಸೇರಿಯನ್. ಯಾಕೆ ಸಿಸೇರಿಯನ್? ಅವನು ಸಿಸೇರಿಯನ್ ಮಾಡಿಸ್ಕೊಂಡ, ನೋವು ಸರಿಯಾಗಿ ಬರಲಿಲ್ಲ, ಹೈಪೋಥಲಾಮಸ್ ಆಕ್ಸಿಟೋಸಿನ್ ORH ಅನ್ನು ರಿಲೀಸ್ ಮಾಡಲಿಲ್ಲ, ಪಿಟ್ಯುಟರಿ ಆಕ್ಸಿಟೋಸಿನ್ ರಿಲೀಸ್ ಮಾಡಲಿಲ್ಲ, ಪಿಟ್ಯುಟರಿ ಆಕ್ಸಿಟೋಸಿನ್ ರಿಲೀಸ್ ಮಾಡದೆ ಇರೋದ್ರಿಂದ ಸೊ ಅಲ್ಲಿ ದಟ್ ಈಸ್ ಮಿಲ್ಕ್ ಸರಿಯಾಗಿ ಪ್ರೊಡ್ಯೂಸ್ ಆಗಲಿಲ್ಲ, ದಟ್ ಈಸ್ ರೈಬೋಫ್ಲೋವಿನ್ ರಿಲೀಸ್ ಆಗಲಿಲ್ಲ ಸ್ನೇಹಿತರೆ. ಅಲ್ಲಿ ವಿಟಮಿನ್ ಟಾಪಿಕಲ್ಲಿ ಬರ್ತೀನಿ. ಸೊ ಒಟ್ಟಾರೆಯಾಗಿ ಇದು ಬರ್ತ್ ಹಾರ್ಮೋನ್ ಅಂತ ಕರಿತೀವಿ, ಲವ್ ಹಾರ್ಮೋನ್ ಅಂತ ಕರಿತೀವಿ, ಹೇಟ್ ಹಾರ್ಮೋನ್ ಅಂತ ಕರಿತೀವಿ. ಇತ್ತೀಚೆಗೆ ಈ ಹಾರ್ಮೋನನ್ನು ನಾವು ಬಯೋಟೆಕ್ನಾಲಜಿ ಜೈವಿಕ ತಂತ್ರಜ್ಞಾನದ ಮೂಲಕ ಕೃತಕವಾಗಿ ತಯಾರಿಸಿ ಆಕಳುಗಳು, ಮೇಕೆಗಳು ಇವುಗಳ ಹಾಲಿನ ಪ್ರಮಾಣವನ್ನು ಏನು ಮಾಡಿದ್ದೀವಿ? ಜಾಸ್ತಿ ಮಾಡಿದ್ದೀವಿ ಸ್ನೇಹಿತರೆ. ಹಾಗಾಗಿ ಆಕ್ಸಿಟೋಸಿನನ್ನು ಬಳಸಿ ಆಕಳುಗಳು, ಮೇಕೆಗಳು ಏನು ಹಾಲನ್ನು ಉತ್ಪತ್ತಿ ಮಾಡ್ತಕ್ಕಂತಹ ಪ್ರಾಣಿಗಳಿಂದ ಹಾಲಿನ ಪ್ರಮಾಣವನ್ನು ಜಾಸ್ತಿ ಮಾಡಿದ್ವಿ. ಹಾಲು ಜಾಸ್ತಿ ಮಾಡಿ ಏನು ಮಾಡಿದ್ವಿ? ನಾವು ಬಳಸಿದ್ವಿ. ಹಾಗೆ ನಾವು ಬಳಸಿದಾಗ ನಮ್ಮ ದೇಹಕ್ಕೆ ಆಕ್ಸಿಟೋಸಿನ್ ಪ್ರಮಾಣ ಏನಾಯಿತು? ಜಾಸ್ತಿ ಆಯಿತು ಸ್ನೇಹಿತರೆ. ಆಕ್ಸಿಟೋಸಿನ್ ಜಾಸ್ತಿ ಆದಾಗ ನಮ್ಮ ದೇಹವನ್ನು ಜಲ್ದಿ ಪ್ರೌಢಾವಸ್ಥೆಗೆ ತರುತ್ತೆ. ಅಷ್ಟೇ ಅಲ್ಲ, ಸ್ನಾಯುಗಳನ್ನು ಮೃದು ಮಾಡುತ್ತೆ. ಸೊ ಸ್ನೇಹಿತರೆ, ಇತ್ತೀಚೆಗೆ ಸಣ್ಣ ಸಣ್ಣ ಮಕ್ಕಳು ಕೂಡ ಪ್ರೌಢಾವಸ್ಥೆಗೆ ಬರ್ತಿರೋದು ಏನಕ್ಕೆ ಅಂದರೆ ಆಕ್ಸಿಟೋಸಿನ್ ಇವುಗಳ ಮೂಲಕ ಜಾಸ್ತಿ ಸಿಗ್ತಾ ಇದೆ ಅಂತ. ಅಷ್ಟೇ ಅಲ್ಲ ಸ್ನೇಹಿತರೆ, ಈ ಲೈಂಗಿಕ ಕಾರ್ಯ ಅಂದರೆ ಲೈಂಗಿಕತೆ ಅಂತ ಏನು ಇರುತ್ತೆ, ಸಣ್ಣ ಮಕ್ಕಳುಗಳನ್ನು ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗಿ ಅವರಿಗೆ ಲೈಂಗಿಕ ಕ್ರಿಯೆಗೆ ಏನು ಬಿಡ್ತಿರ್ತಾರೆ. ಸೊ ಆ ಸಣ್ಣ ಮಕ್ಕಳನ್ನು ತಗೊಂಡು ಹೋಗಿ ಅವರಿಗೆ ಆಕ್ಸಿಟೋಸಿನ್ ಹಾರ್ಮೋನನ್ನು ಕೊಡೋದ್ರ ಮೂಲಕ ಅವರು 6 ವರ್ಷಕ್ಕೆ 7 ವರ್ಷಕ್ಕೆ ಲೈಂಗಿಕ ಪರಿಪಕ್ವತೆಯೇ ಬರುವ ಹಾಗೆ ಮಾಡಿ ಅವರನ್ನು ಆ ಒಂದು ಕೆಟ್ಟ ಪಿಡುಗಲ್ಲಿ ದೂಡ್ತಾ ಇರೋದ್ರಿಂದ ನಮ್ಮ ಘನ ಸರ್ಕಾರ ಇತ್ತೀಚೆಗೆ ಯಾವ ಹಾರ್ಮೋನನ್ನು ಕೃತಕವಾಗಿ ತಯಾರಿಸೋದನ್ನು ಬ್ಯಾನ್ ಮಾಡ್ತಾ ಇದೆ ಅಂದರೆ ಆಕ್ಸಿಟೋಸಿನ್ ಹಾರ್ಮೋನನ್ನು ಕೃತಕವಾಗಿ ತಯಾರಿಸೋದನ್ನು ಬ್ಯಾನ್ ಮಾಡ್ತಾ ಇದೆ ಸ್ನೇಹಿತರೆ. ಸೊ ಸ್ನೇಹಿತರೆ, ಇದು ಕಂಪ್ಲೀಟ್ ನಮ್ಮ ಹೈಪೋಥಲಾಮಸ್ ತನ್ನಲ್ಲಿ ಬಿಡುಗಡೆ ಆಗ್ತಕ್ಕಂಥ ರಿಲೀಸಿಂಗ್ ಆ್ಯಂಡ್ ಇನ್ಹಿಬಿಟಿಂಗ್ ಹಾರ್ಮೋನ್ಗಳ ಮೂಲಕ ಪೆಟ್ಯುಟರಿಯನ್ನು ಕಂಟ್ರೋಲ್ ಮಾಡಿ ಪೆಟ್ಯುಟರಿಯ ಮೂಲಕ ಸೊ ಸ್ನೇಹಿತರೆ ಏನು ನಮ್ಮ ಹೈಪೋಥಲಾಮಸ್ ತನ್ನಲ್ಲಿ ಬಿಡುಗಡೆ ಆಗ್ತಕ್ಕಂಥ ರಿಲೀಸಿಂಗ್ ಆ್ಯಂಡ್ ಇನ್ಹಿಬಿಟಿಂಗ್ ಬಿಡುಗಡೆ ಆಗುವ ಕುಂಠಿತಗೊಳಿಸುವ ಹಾರ್ಮೋನ್ಗಳನ್ನು ರಿಲೀಸ್ ಮಾಡುವುದರ ಮೂಲಕ ಮೇಲ್ಮುಖದ ಹಾಲೆ ಕೆಳಮುಖದ ಹಾಲೆಯ ಮೂಲಕ ಮೇಲ್ಮುಖದ ಹಾಲೆಯ ಮೂಲಕ ದಟ್ ಈಸ್ STH ಹಾರ್ಮೋನ್, TSH ಹಾರ್ಮೋನ್ ಈ ಹಾರ್ಮೋನ್ಗಳನ್ನು ರಿಲೀಸ್ ಮಾಡಿ ಇವೆಲ್ಲ ಗ್ರಂಥಿಗಳನ್ನು ಹೇಗೆ ಕಂಟ್ರೋಲ್ ಮಾಡ್ತಾ ಇದೆ. ನೆಕ್ಸ್ಟ್ ನಮ್ಮ ಕೆಳಮುಖದ ಹಾಲೆ ನಿಯಂತ್ರಣ ಮಾಡುವುದರ ಮೂಲಕ
ಇವುಗಳನ್ನು ಹೇಗೆ ಕಂಟ್ರೋಲ್ ಮಾಡ್ತಾ ಇದೆ ಅಂತಕ್ಕಂಥ ಒಂದು ಸ್ಟೋರಿಯನ್ನು ಹೇಳಿದ್ದೀನಿ ಸ್ನೇಹಿತರೆ. ಈಗ ಕಂಪ್ಲೀಟ್ ನಮ್ಮ ಪೆಟ್ಯುಟರಿ ಕೆಳಗಡೆ ಇರತಕ್ಕಂಥ ಪೀನಿಯಲ್ ಹೇಗೆ ಕೆಲಸ ಮಾಡುತ್ತೆ, ಥೈರಾಯ್ಡ್ ಹೇಗೆ ಕೆಲಸ ಮಾಡುತ್ತೆ, ಸೊ ನೆಕ್ಸ್ಟ್ ಅಡ್ರಿನಲ್ ಹೇಗೆ ಕೆಲಸ ಮಾಡುತ್ತೆ, ಪ್ಯಾರಾಥೈರಾಯ್ಡ್ ಹೇಗೆ ಕೆಲಸ ಮಾಡುತ್ತೆ, ಇವುಗಳನ್ನೆಲ್ಲ ನಾವು ಹೇಗೆ ಆರೋಗ್ಯವಾಗಿ ಇಟ್ಕೋಬಹುದು ಅಂತಕ್ಕಂಥ ಮಾಹಿತಿಯನ್ನು ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಬರ್ತೀನಿ ಸ್ನೇಹಿತರೆ. ಏನು ಚರ್ಚೆ ಮಾಡ್ತೀವೋ ಬಿಡ್ತೀವೋ ಗೊತ್ತಿಲ್ಲ, ಇವೆಲ್ಲ ಎಂಡೋಕ್ರೈನ್ ಗ್ಲ್ಯಾಂಡು ಸೂಪರಾಗಿ ವರ್ಕ್ ಮಾಡಬೇಕಪ್ಪ ಅಂದರೆ ಪೆಟ್ಯುಟರಿ ಸ್ಟ್ರಾಂಗ್ ಇರಬೇಕು, ಪೆಟ್ಯುಟರಿ ಸೂಪರಾಗಿರಬೇಕಪ್ಪ ಅಂದರೆ ಹೈಪೋಥಲಾಮಸ್ ಸ್ಟ್ರಾಂಗ್ ಇರಬೇಕು, ಹೈಪೋಥಲಾಮಸ್ ಸೂಪರಾಗಿರಬೇಕಪ್ಪ ಅಂದರೆ ಕೂಲಾಗಿರಿ. ಜಗತ್ತಲ್ಲಿ ನಿಮ್ಮಿಂದ ಏನೂ ಇಲ್ಲ, ನಾವಿದ್ರೂ ನಡೆಯುತ್ತೆ, ನಾವು ಇಲ್ಲಿದ್ರೂ ನಡೆಯುತ್ತೆ, ಯಾರಿದ್ರೂ ನಡೆಯುತ್ತೆ, ಯಾರು ಇಲ್ಲಿದ್ರೂ ನಡೆಯುತ್ತೆ. ಸೊ ಊಟ ಮಾಡೋದು, ನಿಮ್ಮ ಜೊತೆ ಇರತಕ್ಕಂಥ ಫ್ರೆಂಡ್ಸ್ ಒಟ್ಟಿಗೆ ಸೂಪರಾಗಿರೋದು, ಹಾರ್ಡ್ ವರ್ಕ್ ಮಾಡೋದನ್ನು ಬೆಳೆಸ್ಕೊಳ್ಳಿ ಅಂತ ಹೇಳ್ತಾ, ಸೊ ಸಾಧನಾ ಶಂಕರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಇದು ನಿಮ್ಮ ಯೂಟ್ಯೂಬ್ ಚಾನಲ್. ಸೊ ಸ್ನೇಹಿತರೆ, ಇದನ್ನು ನೀವೇ ಬೆಳೆಸಿ ಅಂತ ಹೇಳ್ತಾ, ಭಗವಂತ ನಿಮಗೂ ನಮಗೂ ಎಲ್ರಿಗೂ ಒಳ್ಳೇದು ಮಾಡಲಿ. ನಮಸ್ಕಾರ.